ಏನಪ್ಪ ಇಂಟ್ರೋ ಹಿಂಗೆ ಯಾಕೆ ಬರತ್ತೈತೆ ಅಂತ ಯೋಚನೆ ಮಾಡ್ತಿರ್ಬೋದು ನೀವು. ಯಾಕಂತಂದ್ರೆ ನಮ್ಮ ಸ್ಟುಡಿಯೋ ಹತ್ತಿರ ಎಲ್ಲ ನಾವು ಊರು ಹೊರಗದೇನಿ, ಬೇರೆ ಕೆಲ್ಸಕ್ಕೆ ಬಂದೇನಿ. ಅದ್ರ ಸಂಬಂಧ ನಂಗೆಲ್ಲ ಚಲೋ ಸ್ಟುಡಿಯೋ ಇದ್ದಿದ್ದು ಆಕ್ಸೆಸ್ಸು ಸಿಗಲಿಲ್ಲ, ಯಾಕಂದ್ರೆ ಕಂಟಿನ್ಯೂಸ್ ಕೆಲಸ ಇದ್ದಿದ್ದಕ್ಕೆ. ಸೊ ಪಾಡ್ಕಾಸ್ಟ್ ಮಾತ್ರ ಚೊಕ್ಕ ಕ್ವಾಲಿಟಿ ಐತಿ. ಆಡಿಯೋ ಆತ, ವೀಡಿಯೋ ಆತ, ಕಾಂಟೆಂಟ್ ವೈಸ್ ಆತ. ಯಾಕಂದರೆ ಇವತ್ತು ಬಂದಿದ್ದ ಒಬ್ಬರು ಆಂಟ್ರಪ್ರಿನರ್ ಹೂ ಇಸ್ ಆಲ್ಸೋ ಆ್ಯನ್ ಏಂಜಲ್ ಇನ್ವೆಸ್ಟರ್. ಅವತ್ತು 15 ಕಂಪ್ನೀಸ್ದಾಗ ಇನ್ವೆಸ್ಟ್ ಮಾಡ್ಯಾರ, ತಂದು ಕಂಪ್ನೀಸ್ ನಡೆಸ್ತಾರೆ. ಆ್ಯಂಡ್ ಸ್ಮಾಲ್ ಸ್ಕೇಲ್ ಬಿಸ್ನೆಸಸ್ ಹೆಂಗೆ ಸ್ಕೇಲ್ ಮಾಡ್ಬೋದು ಅಂತೇಳಿ, ಸ್ಮಾಲ್ ಸ್ಕೇಲ್ ಬಿಸ್ನೆಸಸ್ ಅವ್ರಿಗೆ ಗೊತ್ತಾಗಬೇಕಂತೇಳಿ ಒಂದು ಇಂಟೆನ್ಷನ್ ಐತಿ ಇವ್ರಿಗೆ. ಯಾಕಂದ್ರೆ ಅವ್ರಿಗೆ ಅನಿಸ್ತೈತಿ ಇದ್ರ ಕೆಪಬಿಲಿಟೀಸ್ ಐತಿ. ಸೊ ಈ ಪಾಡ್ಕಾಸ್ಟಾಗ ಇಟ್ ವಿಲ್ ಬಿ ವೆರಿ ವೆರಿ ಇಂಟ್ರೆಸ್ಟಿಂಗ್. ಬಿಫೋರ್ ದ್ಯಾಟ್ ಲೆಟ್ ಅಸ್ ಥ್ಯಾಂಕ್ ಆರ್ ಸ್ಟುಡಿಯೋ ಪಾರ್ಟ್ನರ್ ಆಡಿಯೋಕ್ರಾಫ್ಟ್ ಸ್ಟುಡಿಯೋಸ್ HSR. ಏನಾರ ಮ್ಯೂಸಿಕ್ ಪ್ರೊಡಕ್ಷನ್ ನೀಡ್ಸಿರಲಿ ನಿಮ್ದು ಇಲ್ಲೇ ಸಿಗ್ತೈತೆ ರೀ ನಿಮಗೆ. ಇಲ್ಲೇ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಅಮೇಜಿಂಗ್ ಸ್ಟುಡಿಯೋಸ್ ಹ್ಯಾವ್ ಬೀನ್. ಮಸ್ಕರಿಯನ್ನು ಮಾಡೋಕ್ಕೆಲ್ಲ ಖರೆ ಹೇಳತ್ತೀನಿ. ನೀವು ಬೇಕಾದ್ರೆ ಒಮ್ಮೆ ವಿಸಿಟ್ ಮಾಡಿ ನೋಡಿರಿ, ಬರೀ ನೋಡಿ ಬರ್ರಿ. ಬೇಕಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಐಮ್ ಟೆಲ್ಲಿಂಗ್. ಬಟ್ ಈ ಪಾಡ್ಕಾಸ್ಟ್ ನಿಮಗೆ ಏನು ಸಿಗ್ತೈತೆ ಅಂತಂದ್ರೆ, ಸ್ಟಾರ್ಟಪ್ಸ್ದಾಗ ಇನ್ವೆಸ್ಟ್ಮೆಂಟ್ ಹೆಂಗೆ ವರ್ಕ್ ಆಕೈತಿ, ಇನ್ವೆಸ್ಟರ್ ರೊಕ್ಕ ಹೆಂಗೆ ಮಾಡ್ಕೊತಾನೆ, ಯಾವಾಗ ಇನ್ವೆಸ್ಟ್ಮೆಂಟ್ ರೇಸ್ ಮಾಡ್ಬೇಕು ಸ್ಟಾರ್ಟಪ್ ಇದ್ರೆ, ಇಂದ ಐಡಿಯಾ ಎಷ್ಟು ಇಂಪಾರ್ಟೆಂಟ್ ಇರ್ತೈತಿ, ನೀ ಆಸ್ ಅ ಫೌಂಡರ್ ಎಷ್ಟು ಎಂಥ್ಯೂಸಿಯಾಸ್ಟಿಕ್ ಇರಬೇಕು. ಆ್ಯಂಡ್ ಸ್ಮಾಲ್ ಸ್ಕೇಲ್ ಬಿಸ್ನೆಸಸ್ ಎದಕ್ಕೆ ಸ್ಕೇಲ್ ಆಗೋಕ್ಕಾಗವಲ್ದು. Tier 2 Tier 3 ಸಿಟೀಸ್ದಾಗ ಬಿಸ್ನೆಸ್ ಗ್ರೋತ್ ಎದಕ್ಕೆ ಸ್ಲೋ ಐತಿ ಕಂಪೇರ್ ಟು Tier 1 ವೇರ್ ದರ್ ಇಸ್ ಅ ಬೂಮ್ ಇನ್ ಬಿಸ್ನೆಸಸ್. ಮಚ್ ಮೋರ್ ಇನ್ಸೈಟ್ಸ್. ಅವ್ರು ಒಂದು ಸ್ವಲ್ಪ ಪರ್ಸ್ನಲ್ ಸ್ಟೋರಿ ಟಚ್ಚು ಐತೆ. ಅವ್ರ ತಾಯಿ ಬಗ್ಗೆ ಹೇಳೋಕೆ ಲಾಸ್ಟಿಗೆ ಹುಚ್ಚಾಗ್ಬಿಟ್ಟಿದೆ ನಾ ಸ್ಟೋರಿ ಕೇಳಿ. ಇಟ್ ಇಸ್ ನಾಟ್ ಇವನ್ ಜೋಕಿಂಗ್. 1 hour ಆಫ್ ಪ್ಯೂರ್ ನಾಲೆಜ್ ನಾ ಭಾಳ ಕಲ್ತೀನಿ. ಆ್ಯಂಡ್ ಆಡಿಯೋ ಪ್ಲಾಟ್ಫಾರ್ಮ್ದಾಗ ಯಾರು ಕೇಳತ್ತೀರಿ, ಪ್ಲೀಸ್ ಡೂ ಗಿವ್ ಅಸ್ ದ ರೇಟಿಂಗ್. ಯೂಟ್ಯೂಬ್ದಾಗ ನಿಮ್ಗೆ ಗೊತ್ತೈತೆ ಏನು ಮಾಡ್ಬೇಕಂತ ಹೇಳಿ. ಲೆಟ್ಸ್ ಲರ್ನ್ ಫ್ರಮ್ ಎವ್ರಿ ಹ್ಯೂಮನ್ ಬೀಯಿಂಗ್. ಎವ್ರಿ ಹ್ಯೂಮನ್ ಬ್ರಿಂಗ್ಸ್ ಅ ಡಿಫ್ರೆಂಟ್ ಆಸ್ಪೆಕ್ಟ್. ಒಂದು ಚಲೋ ಏನೋ ಒಂದು ನಮಗೆ ಹೇಳ್ಕೊಟ್ಟು ಹೋಗ್ತಾರೆ, ಇಲ್ಲ ನಗಸೋಕ್ಕಾರ, ಅಳಿಸೋಕ್ತಾರೆ, ಏನೋ ಒಂದು ಇಮೋಷನ್ ಫೀಲ್ ಮಾಡಿಸೋಕ್ತಾರೆ. ದಿಸ್ ಈಸ್ ಒನ್ ಆಫ್ ದೋಸ್ ಎಪಿಸೋಡ್ಸ್. ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಆಲ್ಸೋ ವಿ ಆರ್ ನಮ್ದು ಏನು ಪಾಡ್ಕಾಸ್ಟ್ ನಡೆಸ್ತೇವೆ, ವಿ ಡೂ ಇಟ್ ವಿತೌಟ್ ಸ್ಪಾನ್ಸರ್. ಸೊ ಪೇ ಆಸ್ ಯು ವಾಚ್ ಅಂತೇಳಿ ಒಂದು ಕಾನ್ಸೆಪ್ಟ್ ಐತಿ. ಎಲ್ಲ ನೀವು OTTದಾಗ ಹೆಂಗೆ ರೊಕ್ಕ ಕೊಟ್ಟು ನೋಡ್ತಿರಲ್ಲ, ಹಂಗೆ ನೀವು ನಿಮ್ಗೆ ನೋಡಿ ಫ್ರೀ ಆಫ್ ಕಾಸ್ಟ್ ಆಲ್ಸೋ ಯು ಕ್ಯಾನ್ ಡೂ. ಒಂದು ಸ್ಮೈಲ್ ಮಾಡಿ ಹೋದ್ರೆ ನಮ್ಗೆ ಖುಷಿ ಆಗ್ತೈತಿ. ಬಟ್ ಇಫ್ ಯು ವುಡ್ ವಾಂಟ್ ಟು ಹೆಲ್ಪ್ ಆರ್ ಪೇ ಫಾರ್ ವಾಟ್ ಕಾಂಟೆಂಟ್ ಯು ಹವ್ ವಾಚ್ಡ್, UPI ID ಐತಿ, ನೀವು ನೋಡ್ಬೋದು. ಅಲ್ಲೇ ನೀವು ಯು ಕ್ಯಾನ್ ಡೂ ಯುವರ್ ಕಾಂಟ್ರಿಬ್ಯೂಷನ್. ಇನ್ನೂ ಜಾಸ್ತಿ ಹೇಳಲಾರ್ದ ಲೆಟ್ಸ್ ಸ್ಟಾರ್ಟ್ ದ ಇಂಟ್ರೋ ಇನ್ 3, 2, 1. ಮಾತು ಕತೆ ಸ್ಕ್ಯಾಂಡಿ ಜೊತೆ ಸ್ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೊಕ್ಕಿರುತ್ತೆ. ಲೈಫ್ ಕಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ತಲೆ ಬ್ಯಾನಿ ಇದ್ರನಿಗೆ ಕರೆಗೋಗುತ್ತೆ. ಮಾತುಗಳೇ ಆಗ್ಲಿ ಆಟಗಳೇ ಆಗ್ಲಿ ಎಲ್ಲ 1 hour ಮ್ಯಾಲ 15 ಸೆಕೆಂಡ್ಗೆ ನಿಂದ ಆಗೋದಪ್ಪ ಅಂದ್ರೆ ನಿನಗಲ್ಲ. ಸುಮ್ಮನೆ ಹೋಗ್ಲೇ ಸ್ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ. ಸ್ಕ್ಯಾಂಡಿ ನಿಮ್ಮ ನನಗೂ ಇದು ಚೊಕ್ಕಿರುತ್ತೆ. ಸ್ಕ್ಯಾಂಡಿ ಕಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ಸ್ಕ್ಯಾಂಡಿ ಬ್ಯಾನಿ ಇದ್ರನಿಗೆ ಕರೆಗೋಗುತ್ತೆ. ವೆಲ್ಕಮ್. ಹಾಯ್, ಥ್ಯಾಂಕ್ ಯು. ಫಸ್ಟ್ ಗೆಸ್ಟಿಗೆ ನಾವು ವೆಲ್ಕಮ್ ಅಂದನು. ವಿ ಡೋಂಟ್ ವೆಲ್ಕಮ್ ಅವರ್ ಗೆಸ್ಟ್ಸ್ ಇನ್ ದ ಸೆನ್ಸ್ ಫಾರ್ಮಲ್ ವೆಲ್ಕಮ್ ಮಾಡೋಂಗಿಲ್ಲ. ಹೌದಾ? ಕಾನ್ವರ್ಸೇಷನ್ ಹಂಗೆ ಸ್ಟಾರ್ಟ್ ಆಗ್ಬಿಡ್ತದೆ. ಅಲ್ಲ, ದಲ್ ಬಿ ಮೋರ್ ಕ್ಯಾಂಡಿಡ್ ಅಲ್ವಾ? ಎಸ್. ಸೊ ರಾದರ್ ದೆನ್ ಒಂದು ಥಾಟ್ ಪ್ರಾಸೆಸ್ಸಲ್ಲಿ ಬೇಡ. ಸೊ ಏನು ಮಾಡ್ತೀವಿ, ದಲ್ ಬಿ ಮೋರ್ ಕನ್ವೀನಿಯಂಟ್. ಅದು ನಮ್ಮ ಕಾನ್ವರ್ಸೇಷನ್ ಹಂಗೆ ಬಿಲ್ಡ್ ಆಗಬೇಕಲ್ಲ. ಗೆಟಿಂಗ್ ಟು ನೋ ದ ಪರ್ಸನ್ ಆನ್ ಅ ಪರ್ಸ್ನಲ್ ಲೆವೆಲ್, ನಾಟ್ ಫಾರ್ ದ ಆಡಿಯನ್ಸ್ ಟೈಪ್. ಗಾಟ್ ಇಟ್. ಸೊ ಹಂಗೆ. ಸೊ ಹೆಂಗಿದೆ ಬೆಂಗಳೂರು? ಬೆಂಗಳೂರು ಹೆಂಗಿದೆ ಅಂದರೆ ವೆರಿ ಹಾರ್ಡ್ ಟು ಡಿಸ್ಕ್ರೈಬ್. ಬಟ್ ಒಂದು ಸ್ಟೇಟ್ಮೆಂಟಲ್ಲಿ ಹೇಳಬೇಕಂದ್ರೆ, ಐ ಥಿಂಕ್ ದಿಸ್ ದ ಓನ್ಲಿ ಪ್ಲೇಸ್ ವೇರ್ ನಡ್ಕೊಂಡು ಹೋಗಬೇಕಾದ್ರೂ ಟ್ರಾಫಿಕ್ ಜಾಮ್ ಆಗುತ್ತೆ. ಸೊ ದಟ್ಸ್ ವೇರ್ ವಿ ಆರ್ ಫ್ರಮ್. ಸೊ ಹಂಗಾಗಿ ಅರ್ಧ ಟೈಮ್ ನಾವು ಟ್ರಾಫಿಕ್ ಜಾಮಲ್ಲೇ ಇರ್ತೀವಿ. ಸೊ ನಮ್ಮ ಜೀವನ ಅಲ್ಲಿ ಇದ್ದಾಗ ಏನು ಮಾಡ್ತೀವಿ, ದಟ್ಸ್ ಮೋರ್ ಇಂಪಾರ್ಟೆಂಟ್ ಟುಡೇ. ಅದು ಬಿಕಾಸ್ ಬೀಯಿಂಗ್ ಇನ್ ಅ ಟ್ರಾಫಿಕ್ ಜಾಮ್ ಈಸ್ ಆಲ್ಸೋ ಕೈಂಡ್ ಆಫ್ ಎನ್ ಆಪರ್ಚುನಿಟಿ. ವೆರಿ ಮಚ್. ಎಷ್ಟು ಟೈಮ್ ಇದೆ ನನ್ನ ಹತ್ರ ಈಗ? ಸಿಲ್ಕ್ ಬೋರ್ಡಾ? 2 hours ಇದೆ. ಒಂದು ಕಾಲ್ ಮಾಡಿಬಿಡ್ಬೋದು. ಮೀಟಿಂಗ್ಸ್ ಅಲ್ಲೇ ಅರ್ಧ ಮುಗ್ದೋಗುತ್ತೆ. ಹೌದಾ? ಅದು ನಂಗೆ ಐಡಿಯಾ ಇಲ್ಲ. ನಾವು ಸ್ಟ್ಯಾಂಡಪ್ ಕಾಮಿಡಿ ಶೋ ಎಲ್ಲ ನೋಡಿದ್ದೆ. ಐ ಥಾಟ್ ಇಟ್ಸ್ ಜಸ್ಟ್ ಅ ಜೋಕ್. ಇನ್ a real terms, especially when you are away from your office ಅಲ್ವಾ. ಸೊ ಆಲ್ಮೋಸ್ಟ್ 1.5 2 hours ಮಿನಿಮಮ್. ಆ್ಯಂಡ್ ಇಫ್ ಅಟ್ ಆಲ್ ನೀವು ಸಿಲ್ಕ್ ಬೋರ್ಡ್ ದಾಟೆ ಹೋಗೋವಂಥವ್ರಾದ್ರೆ ನೋ ಲೆಸ್ ದೆನ್ 4 hours a day you will have time ಇನ್ ಟ್ರಾಫಿಕ್. ಓಕೆ. ಅಂದರೆ ಈಗ ಸಿಲ್ಕ್ ಬೋರ್ಡ್ ಈಸ್ ಅಂದರೆ ನಾವು ಹುಬ್ಳಿದವಲ್ಲ, ನಾವು ಸಿಲ್ಕ್ ಬೋರ್ಡ್ ಬಗ್ಗೆ ನಾವು ಒಮ್ಮೆ ಎಕ್ಸ್ಪೀರಿಯನ್ಸ್ ಮಾಡೀನಿ. ಬಟ್ ಕೇಳೇವಿ ಪೀಪಲ್ ಕಂಪ್ಲೇನಿಂಗ್. ಅದು ಎದಕ್ಕಂತ ನಂಗೆ ಸಿಲ್ಕ್ ಬೋರ್ಡಿಗೆ ಎದಕ್ಕೆ ಅಷ್ಟು ಟ್ರಾಫಿಕ್ ಆಕೈತೆ? ಲೈಕ್ ಎನಿ ರೀಸನ್, ಲೈಕ್ ಕನ್ವರ್ಜಿಂಗ್ ರೋಡ್ಸ್ ಆರ್ ವೈ? ಇಲ್ಲ, ಇಟ್ಸ್ ಸೋ ಹ್ಯಾಪನ್ ದ್ಯಾಟ್ ಅಲ್ಲಿ ಫ್ಲೈಓವರ್ ತೊಗೊಳ್ಳಿಲ್ಲ ವಿತೌಟ್ ಎಕ್ಸ್ಪೆಕ್ಟಿಂಗ್ ದಟ್ ಅಷ್ಟು ಟ್ರಾಫಿಕ್ ಆಗುತ್ತೆ ಅಂತ. ಸೊ ಇಟ್ ಬಿಕೇಮ್ ಲೈಕ್ ಕನೆಕ್ಟಿಂಗ್ 2 different cities. ಒಂದು ಮಾರ್ತಳ್ಳಿ ವೇರ್ ದ ಎಂಟೈರ್ IT ಝೋನ್ ಇಸ್ ದರ್, ಇನ್ನೊಂದು ಎಂಟೈರ್ ಬ್ಯಾಂಗ್ಳೂರ್. ಸೊ ಇದೆರಡಕ್ಕೆ ಕನೆಕ್ಟಿಂಗ್ ಝೋನ್ ಆಫ್ ಟ್ರಾಫಿಕ್ ಸಿಗ್ನಲ್ ಏನಿತ್ತು, ಯಾ. ಅಲ್ಲಿ ಫ್ಲೈಓವರ್ ಸೊ ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಒಂದು ಕಡೆ ಹೋಗುತ್ತೆ,
IT ಪಾರ್ಕಿಗೆ ಒಂದು ಕಡೆ ಹೋಗುತ್ತೆ, ರೆಸ್ಟ್ ಆಫ್ ದಿ ಬ್ಯಾಂಗ್ಳೂರ್ ಒಂದು ಕಡೆ ಇದೆ. ಸೊ 3 ಹೋಗ್ಬೇಕಂದ್ರೆ ದಟ್ಸ್ ಅ ಜಂಕ್ಷನ್. ಸೊ ಇಟ್ ಟರ್ನ್ಡ್ ಔಟ್ ಟು ಬಿ ಇನ್ ಅ ವೇ ಲೈಕ್ ಪ್ರತಿಯೊಬ್ಬರು IT ಪಾರ್ಕ್ಗೆ ದೇರ್ ಆರ್ ಡಿಫ್ರೆಂಟ್ ವೇಸ್ ಟು ರೀಚ್, ಬಟ್ ದ ಈಸಿಯೆಸ್ಟ್ ವೇ ಆ್ಯಂಡ್ ದ ಅರ್ಲಿಯೆಸ್ಟ್ ವೇ ಇದೇ ಆಗಿತ್ತು. ಸೊ ಇಟ್ ಟರ್ನ್ಡ್ ಔಟ್ ಟು ಬಿ ಎವ್ರಿ ಒನ್ಸ್ ಇಂಪಾರ್ಟೆಂಟ್ ರೂಟ್. ಓಕೆ. ಆ್ಯಂಡ್ ಎಂಟ್ರ್ ಆಗಬೇಕಿದ್ರೆ ಇಟ್ ಟರ್ನ್ಡ್ ಔಟ್. ಸೊ ಅದಕ್ಕೆ ಬಿಕಾಸ್ IT ಝೋನ್ ಈಸ್ ಇನ್ ಒನ್ ಸೈಡ್, ಅದಕ್ಕೆ ಟ್ರಾಫಿಕ್ ಆಗ್ತೈತೆ. ಯಾಕಂದ್ರೆ ಅವಾಯ್ಡ್ ಮಾಡೋಕ್ಕಾಗಿಲ್ಲ, ಮನೆಗೆ ಹೋಗ್ಬೇಕಂದ್ರೆ ದಾಟೆ ಹೋಗ್ಬೇಕಲ್ಲ. ಎಕ್ಸಾಕ್ಟ್ಲಿ. ಸೊ ನನಗೆ ಒಬ್ಬರು JJ ಕೃಷ್ಣ ಅವ್ರ ಪಾಡ್ಕಾಸ್ಟ್ ಬಂದಾಗ ಅವ್ರು ಹೇಳಿದ್ರು ಲೈಕ್ ಬಸ್ದಾಗ ಟ್ರಾವೆಲ್ ಮಾಡೋರು ಸಿಲ್ಕ್ ಬೋರ್ಡ್ದಾಗ ಇಳಿದು ಬಿಡ್ತಾರೆ, ನಡ್ಕೊಂಡು ಹೋಗಿ ಆಮೇಲೆ ಬೇರೆ ಬಸ್ ಹತ್ತು ಹೋಗ್ತಾರೆ. ಪ್ರಿಸೈಸ್ಲಿ. ಇನ್ಫ್ಯಾಕ್ಟ್ ಸಿಗ್ನಲಲ್ಲಿ ಇಳಿದ್ಬಿಟ್ಟು ನೀವು ದಾಟ್ಬಿಟ್ಟು ಇನ್ನೊಂದು ಕ್ಯಾಬ್ ಹತ್ತಿದ್ರೆ ವಿಚ್ ಇಸ್ ಮಚ್ ಮೋರ್ ಕನ್ವೀನಿಯಂಟ್. ಇನ್ಫ್ಯಾಕ್ಟ್ ಅದಕ್ಕೆ ಸಿಗ್ನಲ್ ಆದಮೇಲೆ ದೇರ್ ಆರ್ ಪೀಪಲ್ ವೆಯ್ಟಿಂಗ್, ಓಕೆ ಈ ಸಿಗ್ನಲ್ ದಾಟ್ ಬರ್ತದೆ, ಬಿಕಾಸ್ ಇಟ್ ಟೇಕ್ಸ್ ಈಸಿಲಿ ಹಾಫ್ ಆನ್ ಅವರ್ ಹೂಲ್ ವೆಯ್ಟ್ ಫಾರ್ ದ್ಯಾಟ್. Bangalore is beautiful in that sense. Bangalore ನಂಗೆ for perspective of Bangalore is ಇಲ್ಲಿ there is a sense of rush when you enter the city. ಯಾಕಂದ್ರೆ ರಿಲ್ಯಾಕ್ಸ್ಡ್ ಝೋನ್ ಅನ್ಸಂಗಿಲ್ಲ ಎಲ್ಲೋ. ಇವನ್ ನಾ ಪಬ್ಬಿಗೆ ಹೋದರೂ ನಾ ಡಾನ್ಸ್ ಮಾಡ್ಬೇಕು. ಇಟ್ಸ್ ನಾಟ್ ಲೈಕ್ ಲೆಟ್ಸ್ ಡಾನ್ಸ್ ಅಲ್ಲ, ಒಂದು ವಾರ ನನಗೆ ತಲೆ ಹಾಪಾಗೈತೆ ಡಾನ್ಸ್ ಮಾಡಬೇಕಂತ ಅದು ಪ್ರೆಷರ್. ಬಟ್ Bangalore gets work done. ಮ್ಯಾಜಿಕ್ ಐತೆ the cities. ಅಲ್ಲ, ದ ಲ್ಯಾಂಡ್ ಇಸ್ ಫುಲ್ ಆಫ್ ಆಪರ್ಚುನಿಟೀಸ್. ಐ ರಿಮೆಂಬರ್ ರೀಸೆಂಟಾಗಿ ಒಬ್ಬರ ಹತ್ರ ಒಬ್ಬ ಸ್ಟಾರ್ಟಪ್ ಕಂಪ್ನಿಗೆ ವಿ ವರ್ ಡಿಸ್ಕಸಿಂಗ್ ವಿತ್ ಹಿಮ್. ಸೊ ದಿಸ್ ಫೆಲೋ ಐ ವಾಸ್ ಟೆಲಿಂಗ್, ಅಲ್ಲ ಹೀ ಈಸ್ ಫ್ರಮ್ ಅ ಸ್ಮಾಲ್ ಟೌನ್ ಇನ್ ಐ ಥಿಂಕ್ ಜೈಪುರ್ ಜೈಸಲ್ಮೇರಲ್ಲೋ. ಸೊ ಈ ವಾಸ್ ಟೆಲಿಂಗ್ ಲುಕ್ಸ್ ಅಂತ ನಾನು ಅಲ್ಲಿಂದ ಬಂದೆ. ಸೊ ದರ್ ಇಸ್ ಲಾಟ್ ಆಫ್ ಆಪರ್ಚುನಿಟಿ ಹಿಯರ್ ಇನ್ ಬ್ಯಾಂಗ್ಳೂರ್. ಅದಕ್ಕೆ ನಾನು ಕೇಳಿದೆ, ಅಲ್ಲಪ್ಪ Tier 2 Tier 3 ದರ್ ಆರ್ ಈಕ್ವಲ್ ಆಪರ್ಚುನಿಟೀಸ್, ಹಂಗಿಲ್ಲ ಅಂತೇನಿಲ್ಲಲ್ಲ. ಐ ಅಂಡರ್ಸ್ಟ್ಯಾಂಡ್ ದೆರ್ ಈಸ್ ಆಪರ್ಚುನಿಟಿ, ಬಟ್ ನಾಟ್ ಲೈಕ್ ಡಿಕ್ಲೇರ್ ಮಾಡೋದಕ್ಕಾಗಲ್ಲ. ದೆರ್ ಆರ್ ಸ್ಟಿಲ್ ಆಪರ್ಚುನಿಟೀಸ್ ಇನ್ Tier 2 ಆ್ಯಂಡ್ Tier 3. ಹಾಗೆ ಹೇಳ್ಬಿಟ್ರೆ ಅರ್ಧ ಜನ ಅಲ್ಲಿಗೆ ಬೆಂಗಳೂರಿಲ್ಲ ನಾವೇನು ಜೀವನನೇ ಇಲ್ವಾ ಅಂತ ಕೇಳ್ತಾರೆ. ಇಟ್ ವಾಸ್ ಲೈಕ್, ಸಿ ಐ ಟೆಲ್ ಯು ಸಿಂಪಲ್ ಎಕ್ಸಾಂಪಲ್. ನಾನು ಬ್ಯಾಂಗ್ಳೂರಿಗೆ ಬಂದುಬಿಟ್ಟು ಸ್ಟಾರ್ಟಿಂಗಲ್ಲಿ ನನ್ನ ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಯಾರೂ ಅದನ್ನು ಒಪ್ಕೊಂತಿರಲಿಲ್ಲ. ಪಾಂಪ್ಲೆಟ್ಸ್ ಇಟ್ಕೊಂಡ್ಬಿಟ್ಟು ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೆ. ಯು ವಿಲ್ ನಾಟ್ ಬಿಲೀವ್, ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಐ ಮೆಟ್ ಅ ಇನ್ವೆಸ್ಟರ್ ಆ್ಯಂಡ್ ಹೀ ಈಸ್ ಅ ಇನ್ವೆಸ್ಟರ್ ಟು ಮೀ ಟುಡೇ ಆ್ಯಂಡ್ ಐ ಆಮ್ ಅ ಫಂಡೆಡ್ ಕಂಪನಿ. ನಾವು ಯು ಆನ್ಸರ್ ಮೀ, ನಾವು ಊರಲ್ಲಿ ಹೋಗಿ ಪಾಂಪ್ಲೆಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರೆ ಯಾವ ಇನ್ವೆಸ್ಟರ್ ಬರ್ತಾರೆ? ದಟ್ಸ್ ಹೌ ಇಟ್ ಈಸ್. ಟ್ರೂಲಿ ಅ ಲ್ಯಾಂಡ್ ಆಫ್ ಸ್ಟಾರ್ಟಪ್ ಇಟ್ ಈಸ್ ಬ್ಯಾಂಗ್ಳೂರ್. ಸೊ ಸ್ಟಾರ್ಟಪ್ ಹಬ್ ಇನ್ ದ ವರ್ಲ್ಡ್. ಸ್ಟಾರ್ಟಪ್ ಹಬ್ ಯಾಕಂದ್ರೆ ದೇರ್ ಆರ್ ಜೋಕ್ಸ್ ಆನ್ಲೈನ್ ಲೈಕ್ ಎವ್ರಿ ಅದರ್ ಸ್ಟ್ರೀಟ್ ಹ್ಯಾಸ್ ಅ ಸ್ಟಾರ್ಟಪ್. ಎವ್ರಿ ಫೋರ್ತ್ ಕಾರ್ there is a founder who is ready to start a startup. Every fourth cubicle is a person who is planning to do a startup. But opportunities definitely ಐತಿ. ಅಂದ್ರೆ ಹೆಂಗಂದ್ರೆ ಸೆನ್ಸ್ ಆಫ್ ಕಾಮ್ನೆಸ್ ಇಸ್ ಇನ್ Tier 3 cities. there is a sense of calmness. ಯಾಕಂದ್ರೆ ಫ್ಯಾಮಿಲಿ ಟೈಮ್ ಕೊಡೋಕೆ ವಿ ರಿಲ್ಯಾಕ್ಸ್ಡ್ ಐತಿ. ಐ ಕ್ಯಾನ್ ಗಿವ್ ಮೈ ಟೈಮ್ ಟು ಫ್ಯಾಮಿಲಿ. ಎಲ್ಲರ ಹೋಗೋದೈತಿ, ಆರಾಮ್ ಹೋಗ್ಬೋದು. ಇಲ್ಲೇ ನಾ ರೆಡಿ ಆಗ್ಬೇಕಾರೆ ಕ್ಯಾಬ್ ಹುಡುಕ್ಬೇಕು, ಅವು ಕ್ಯಾಬ್ ರಿಜೆಕ್ಟ್ ಮಾಡ್ತಾನೆ, ಮತ್ತೆ ಹೆಂಗೆ ಹೋಗ್ಬೇಕು ನೋಡ್ಬೇಕು. ಲಿಫ್ಟ್ ಬಂದು ಆಕೈತಿ, ಅವು ಕ್ಯಾಬ್ ಒಂದು 400-700 ರೂಪಾಯಿ ಹೇಳ್ತಾನೆ. ಸೊ ಅಲ್ಲ, ಇನ್ಫ್ಯಾಕ್ಟ್ ದೇರ್ ಇಸ್ ಅ ಲಾಟ್ ಆಫ್ ಲರ್ನಿಂಗ್ ಆ್ಯಸ್ ವೆಲ್ ನಮಗೆ. ಈಗ Tier 2 Tier 3 ಅಲ್ಲಿ ಯು ಗೈಸ್ ಐ ವಿಲ್ ಕನ್ವೇ ದಟ್ ಯು ಡೋಂಟ್ ನೋ ಹೌ ಟು ಹ್ಯಾಂಡಲ್ ಫೇಲ್ಯೂರ್, ಬಿಕಾಸ್ ನಿಮಗೆಲ್ಲ ಈಸಿ ಇದೆ. ಇಲ್ಲಿ ಬನ್ನಿ ಬ್ಯಾಂಗ್ಳೂರ್ಗೆ, ಐ ವಿಲ್ ಶೋ ಯು ಹೌ ಹಾರ್ಡ್ ಇಟ್ ಈಸ್ ಟು ಹ್ಯಾವ್ ರಿಜೆಕ್ಷನ್. ಎವ್ರಿ ಸೆಕೆಂಡ್ ಮಿನಿಟ್ ಯು ಆರ್ ರಿಜೆಕ್ಟೆಡ್. ನಮ್ಮ ಮನೆ ಕೆಲಸದವ್ರು ರಿಜೆಕ್ಟ್ ಮಾಡ್ತಾಳೆ, ನನ್ನ ಕ್ಯಾಬ್ ರಿಜೆಕ್ಟ್ ಆಗುತ್ತೆ, ನಾನು ಹೋಗೋ ಇನ್ವೆಸ್ಟರ್ ರಿಜೆಕ್ಟ್ ಮಾಡ್ತಾನೆ. ಕೊನೆಗೆ ಮನೆಗೆ ಬಂದು ಆರಾಮಾಗಿ ಮಲ್ಗೋಣ ಅಂತ ಹೇಳಿದ್ರೆ ಕರೆಂಟ್ ತೆಗೆದ್ಬಿಟ್ಟು ಸೊ ವಾಟ್ ಅಂತಾರೆ. ಸೊ ವಿ ಹ್ಯಾವ್ ಆಲ್ ದ ರಿಜೆಕ್ಷನ್ಸ್ ಇನ್ ಒನ್ ಝೋನ್ ಟು ಬಿ ಫೇಸ್. ಸೊ ನಾವು ದಿನ ಬೆಳಗಿಂದ ರಿಜೆಕ್ಷನ್ ಫೇಸ್ ಮಾಡಿ ನಮಗೆ ಫೇಲ್ಯೂರಿಂದ ಭಯ ಇಲ್ಲ. ಕ್ವೆಶ್ಚನ್ ಇಸ್ ನೆಕ್ಸ್ಟ್ ಏನು ರಿಜೆಕ್ಷನ್ ಇದೆ ಅದನ್ನ ದಾಟಂಗೆ ಹೋಗ್ಬೇಕು. ಹೌ ಟು ಫೇಸ್ ದಿಸ್ ಒನ್. ಈ ರಿಜೆಕ್ಷನನ್ನು ಅಕ್ಸೆಪ್ಟೆನ್ಸಿಗೆ ಹೇಗೆ ಕನ್ವರ್ಟ್ ಮಾಡಬೇಕು ಆ್ಯಂಡ್ ಲಿವಿಂಗ್ ಅಲಾಂಗ್ ವಿತ್ ಇಟ್. Tier 2 ಈಗ ಈ ಡಿಸ್ಕಷನ್ ಹೆಂಗೆ ನಡೆದೈತೆ ಅಂದರೆ Tier 1 Tier 2 ಬಿಕಾಸ್ ಐ ಆಮ್ ಫ್ರಮ್ Tier 2. ಸೊ ನಮ್ದು ಹೆಂಗೈತಿ, ನಾ ಬೆಂಗಳೂರಿಗೂ ಭಾಳ ಸತಿ ಬಂದೀನಿ ಬಿಕಾಸ್ ವಿ ಶೂಟ್ ಹಿಯರ್. ನಂದು ಬಿಕಾಸ್ ಆರ್ ಫೀಲ್ಡ್ ಈಸ್ ಮೋರ್ ಡ್ರಿವನ್ ಇನ್ ಬ್ಯಾಂಗ್ಳೂರ್. ಯಾಕಂದ್ರೆ ಕ್ರಿಯೇಟರ್ಸ್ ಜಾಸ್ತಿ ಅದಾರ, ಎಲ್ಲ ಐತಿ. ಬಟ್ ಇಲ್ಲೇ ಆ್ಯಸ್ ಐ ಸೆಡ್ ಸೆನ್ಸ್ ಆಫ್ ರಶ್ ಐತಿ. ಆಲ್ಸೋ ಡೆಫಿನೆಟ್ಲಿ ಆಪರ್ಚುನಿಟೀಸ್, ಆಕ್ಸೆಸಿಬಿಲಿಟಿ ಜಾಸ್ತಿ ಐತಿ. ಈಗ ಅಲ್ಲೇ ಜನ ಎಲ್ಲೇ ಜಾಸ್ತಿ ಕೂಡ್ತಾರೆ ಅಲ್ಲೇ ಆಪರ್ಚುನಿಟೀಸ್ ಜಾಸ್ತಿ ಆಕೈತೆ. ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್ ಎಲ್ಲೇ ಇರ್ತಾರೆ ಜಾಸ್ತಿ, ಬಿಸ್ನೆಸ್ಸಸ್ ವಿಲ್ ಗ್ರೋ. ಈಗ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಕ್ಯಾಮ್ರಾ ರೆಂಟ್ ಮಾಡೇವೆ, ವೆರಿ ಸಿಂಪಲ್ ಎಕ್ಸಾಂಪಲ್. ನನಗಿಲ್ಲೇ ನಾ ಖಾಲಿ ಕೈ ಬಂದೇನೆ, ಐ ಹ್ಯಾವ್ ಸಮ್ ಫಂಡಿಂಗ್ ಕ್ಯಾಪಿಟಲ್, ನನ್ನ ಕಡೆ ಏನೂ ಇಲ್ಲ. ಬಟ್ ಸ್ಟಿಲ್ ಐ ವಿಲ್ ಬಿ ಏಬಲ್ ಟು ಶೂಟ್ ಪಾಡ್ಕಾಸ್ಟ್ ಇಯರ್. ಯಾಕಂದ್ರೆ ರೆಂಟ್ ಮಾಡೋರು ಅದಾರೆ, ಸ್ಟುಡಿಯೋ ಕೊಡೋರು ಅದಾರೆ, ಗೆಸ್ಟಿಗೆ ಅವರು ಎಲ್ಲ ಆಕ್ಸೆಸಿಬಲ್ ಅದಾರೆ, ನಂಗೆ ಮೈಕ್ಸು ಸಿಗ್ತಾವೆ, ಎವ್ರಿಥಿಂಗ್ ಕ್ಯಾನ್ ಬಿ ರೆಂಟೆಡ್. ಅದು Tier 2ದಾಗ ಅದು ಬಿಕಾಸ್ ಆಫ್ ದ ಮಾರ್ಕೆಟ್ ಸೈಜ್ ಅಷ್ಟು ಇನ್ನೂ ಬೂಮಿಂಗ್, ಇಟ್ಸ್ ಸ್ಟಿಲ್ ಗ್ರೋಯಿಂಗ್ ಅಲ್ಲ. ಸೊ ಅಲ್ಲಿದ ಆಪರ್ಚುನಿಟಿ ಅಲ್ಲಿ ಹಿಂಡ್ರೆನ್ಸ್ ಬರೋದು. ಐ ಲುಕ್ ಅಟ್ ದ ಅದರ್ ವೇ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ರೇಂಜಲ್ಲಿ ಸ್ಯಾಚುರೇಷನ್ನು ಬಂದಿದೆ, ಇಲ್ಲಿ ಎಲ್ಲನೂ ಅವೈಲೇಬಲ್ ಇದೆ.
ಬಟ್ ಎಲ್ಲನೂ ಖಾಲಿ ಬಿದ್ದಿದೆ. ರೈಟ್. Now the entire big market which I look forward is ಈಗ tier 2 tier 3 ಏನಿದೆಯಲ್ಲ, that's a big market. ಈಗ ಯಾವ tier 2 ಅಲ್ಲಿ ನಿಮಗೆ ಡಾಮಿನೋಸ್ ಇಲ್ಲ, ಯಾವ tier 2 ಅಲ್ಲಿ ಮೆಕ್ಡೊನಾಲ್ಡ್ಸ್ ಇಲ್ಲ, ಎಲ್ಲಿ KFC ಇಲ್ಲ, you'll get everything. ರಿಲಯನ್ಸ್ ಇಂದ ಹಿಡಿದು ಟಾಟಾ ತನಕ ಪ್ರತಿ ಬ್ರ್ಯಾಂಡ್ ನಿಮಗೆ tier 2 ಅಲ್ಲಿ ಸಿಗಕ್ಕೆ ಸ್ಟಾರ್ಟ್ ಆಯಿತು. ವೈ ಪೀಪಲ್ ರಿಯಲೈಸ್ ಇಟ್, ಓಕೆ ಎಲ್ಲರೂ ಇಲ್ಲಿ ಬರೋದಕ್ಕಾಗಲ್ಲ, ಆ್ಯಂಡ್ ಆ್ಯಕ್ಚುಲಿ tier 2 tier 3 ಫಂಡ್ ಐಡಲ್ ಆಗಿ ಬಿದ್ದಿದೆ. ಇಲ್ಲಿ ನಮಗೆ ಬರ್ತಿರೋ ಫಂಡ್ ನಮಗೆ ಬೇಸಿಕ್ ಸಿಕ್ಸಾಗಲ್ಲ. ಸೊ ದೆರ್ ಇಸ್ ಅ ಡಿಫ್ರೆನ್ಸ್. ಸೊ ಪೀಪಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್, ಓಕೆ ಎಲ್ಲಿ ಮಾರ್ಕೆಟ್ ಇದೆಯೋ ಅಲ್ಲೇ ಮೂವ್ ಆಗೋಣ, ಮೂವ್ ಆದರು. tier 3 ತಾಲೂಕು ತೊಗೊಳ್ಳಿ, ಇವತ್ತು ತಾಲೂಕಲ್ಲಿ ರಿಲಯನ್ಸ್ ಟ್ರೆಂಡ್ಸ್ ಇದೆ, ತಾಲೂಕಲ್ಲಿ ಮೋರ್ ಸೂಪರ್ ಮಾರ್ಕೆಟ್ಸ್ ಇದೆ, ಹೆರಿಟೇಜ್ ಸೂಪರ್ ಮಾರ್ಕೆಟ್ಸ್ ಇದೆ. ಸೊ ತಾಲೂಕಲ್ಲಿ ಅಷ್ಟು ಬಿಸ್ನೆಸ್ ಇತ್ತಾ ಅಂತ ಕೇಳ್ತಿದ್ರು. ಸೊ ಪೀಪಲ್ ಆರ್ ಮೂವಿಂಗ್ ಟುವರ್ಡ್ಸ್ ದ್ಯಾಟ್. ಸೊ ಅಲ್ಲಿ ಆ್ಯಕ್ಚುಲಿ ಲೈಫ್ ಚೆನ್ನಾಗಿದೆ, ಬಿಸ್ನೆಸ್ ಚೆನ್ನಾಗಿದೆ. ಸೊ ಪೀಪಲ್ ಸ್ಟಾರ್ಟೆಡ್ ಮೂವಿಂಗ್ ದರ್. ಸೊ ಆಪರ್ಚುನಿಟೀಸ್ ಆರ್ ದೇರ್ ಇನ್ ಎವ್ರಿ ಕಾರ್ನರ್. ಓನ್ಲಿ ಥಿಂಗ್ ನಾವು ಹೆಂಗೆ ಕ್ಯಾಪಿಟಲೈಸ್ ಮಾಡ್ತೀವಿ. ಆ್ಯಂಡ್ ದಟ್ ಈಸ್ ಡೆಫಿನೆಟ್ಲಿ ಐ ಅಗ್ರಿ ಟುವರ್ಡ್ಸ್ ದ್ಯಾಟ್. ಬಿಕಾಸ್ ನಾ ಹೇಳಿದ ಎಕ್ಸಾಂಪಲ್ ಹೆಂಗಿತ್ತಂದ್ರೆ ಆರ್ಸ್ ಇಸ್ ಅ ನೀಚ್ ಮಾರ್ಕೆಟ್. ಈಗ ಫಾರ್ tier 2 ಟು ಗೆಟ್ ಅ ಕ್ಯಾಮ್ರಾ ರೆಂಟಲ್ ಕಂಪ್ನಿ ಅಷ್ಟು ಮಾರ್ಕೆಟ್ ಸೈಜು ದೊಡ್ಡದಿರ್ಬೇಕು. ಈಗ ಮೋರ್ ರಿಲಯನ್ಸ್, ಎವ್ರಿಬಡಿ ಬೈಸ್ ಕ್ಲೋತ್ಸ್, ಮನೆ ಸಾಮಾನು ಎಲ್ಲರಿಗೂ ಬೇಕು. ಸೊ ವೆರಿ ನೆಸೆಸಿಟಿ ಮಾರ್ಕೆಟ್. ನೆಸೆಸಿಟಿ ಮಾರ್ಕೆಟ್. ಯಾಕಂದ್ರೆ ಅದು ಎಂದೂ ಇಟ್ ವಿಲ್ ನೆವರ್ ಗೆಟ್. ಒಂದು ಅಸಂಪ್ಷನ್ ಹೆಂಗೈತೆ ಅಂದರೆ tier 2 tier 3 ತಾಲೂಕ್ ರೊಕ್ಕ ಇಲ್ಲ ಅಂತಿಲ್ಲ, ದೇ ಆರ್ ಅರ್ನಿಂಗ್ ವೆಲ್. ದೇರ್ ಆರ್ ರಿಚ್ ಪೀಪಲ್ ಇನ್ tier 2 ಆ್ಯಂಡ್ tier 3 ಆಸ್ ವೆಲ್. ಬಟ್ ಅಸ್ಯೂಮಿಂಗ್ ದ್ಯಾಟ್ ಎಲ್ಲ ಬೆಂಗಳೂರದಾಗ ಆಕೈತೆ ಅನ್ನೋದು ತಪ್ಪಾಗ್ತೈತಿ, ಸ್ಯಾಚುರೇಟ್ ಆಕೈತಿ. ಯಾಕಂದ್ರೆ ಇಫ್ ಲಿವೈಸ್ ಇಸ್ ಕಮಿಂಗ್ ಟು ಹುಬ್ಳಿ ಆ್ಯಂಡ್ ಗೋಯಿಂಗ್ ಗುಡ್, ದೇರ್ ಆರ್ ಬಯರ್ಸ್ ಇನ್ ಹುಬ್ಳಿ. ಈಗ ಹೌ ಬೆಂಗಳೂರು ಈಸ್ ಫಾರ್ ಕರ್ನಾಟಕ, ಹುಬ್ಳಿ ಇಸ್ ಕೈಂಡ್ ಆಫ್ ನೇಬರಿಂಗ್ ವಿಲೇಜಸ್. ಯಾರ್ಯಾರು ಏನಾರು ಇದ್ದಾರೆ, ದೇ ಕಮ್ ಟು ಹುಬ್ಳಿ ಫಾರ್ ಶಾಪಿಂಗ್, ಹುಬ್ಳಿ ಟು ಗೋ ಫಾರ್ ಮೂವೀಸ್. ಮಿನಿ ಮುಂಬೈ ಮಾಡಿಬಿಟ್ಟಿದೆ. ಛೋಟಾ ಮುಂಬೈ, ಹುಬ್ಳಿಗೆ ಛೋಟಾ ಮುಂಬೈ ಅಂತಾರೆ. ಬಟ್ ದಟ್ಸ್ ಅ ಬ್ಯೂಟಿಫುಲ್ ಪಾಯಿಂಟ್ ದಟ್ ದ ಫಂಡ್ಸ್ ಹ್ಯಾಸ್ ಟು ಡೈವರ್ಟ್ ಆ್ಯಂಡ್ ಬಿಸ್ನೆಸ್ ಹ್ಯಾಸ್ ಟು ಗ್ರೋ. ನನಗೆ ಅನಿಸೋ ಪ್ರಕಾರ ಬೆಂಗಳೂರದಾಗ, ಕರ್ನಾಟಕದಾಗ ಓನ್ಲಿ ಬೆಂಗಳೂರು ಹ್ಯಾಸ್ IT. ಮೇಜರ್ ಅಂತಲ್ಲ, ಆಲ್ಮೋಸ್ಟ್ 99% IT ಕಂಪ್ನೀಸ್ ಬೆಂಗಳೂರದಾಗ ಅದಾವೆ. ಇಫ್ ಇಟ್ ಗೆಟ್ಸ್ ಸ್ಪ್ಲಿಟ್ ಇನ್ ಸಮ್ವೇರ್ ಇನ್ ನಾರ್ತ್ ಎನಿ ಸಿಟಿ. ಈಗ ನಾನು ಹುಬ್ಳಿದವ, ನಾನೇನೋ ಜಾಬ್ ಮಾಡೋದೈತಿ, ನಂಗೆ ಇಲ್ಲೇ ಗದಗದಾಗ ಕಂಪನಿ ತೆಗೆದ್ರೆ, ಬೆಳಗಾವಿದಾಗ ಅಲ್ಲೇ ಹೋಗ್ತೇನಲ್ಲ. ಎಕ್ಸಾಕ್ಟ್ಲಿ. ಫುಡ್ ಈಸ್ ಕನ್ವೀನಿಯಂಟ್, ಕ್ಲೋಸರ್ ಟು ಮೈ ಪ್ಲೇಸ್, ಕ್ಲೋಸರ್ ಟು ಮೈ ಹಾರ್ಟ್, ಆರ್ ದ ಆಕ್ಸೆಂಟ್, ಇಟ್ ಈಸ್ ಲೈಕ್ ಹೋಮ್ ಓನ್ಲಿ 100 kilometers. ಇಲ್ಲಿದ ಮೇಲೆ ಪ್ರೆಷರ್, stress on Bangalore would become less is what I feel. But as a consumer or a layman ನಾ ಮಾತಾಡ್ಬೋದೆ. ಅಲ್ಲ, ಮಾರ್ಕೆಟ್ ವಿಲ್ ಮೂವ್ ಅಲ್ವಾ, ಎಲ್ಲಿ ತನಕ ರಿಸೋರ್ಸಸ್. ಸಿ ದೆ ವಾಸ್ ಅ ಡೇ ವೆನ್ ದೆ ವಾಸ್ ಹ್ಯಾಪನಿಂಗ್ ಅ ಬ್ರೈನ್ ಡ್ರೈನ್. ಇಂಡಿಯಾ ಇಂದ ರಿಸೋರ್ಸಸ್ ಎಲ್ಲ US ಹೋಗ್ತಿದ್ರು. ದೆನ್ ದೆ ರಿಯಲೈಸ್ಡ್ ಇಟ್ ಈಸ್ ಮಚ್ ಬೆಟರ್ ಟು ಸೆಟಪ್ ಇನ್ ಇಂಡಿಯಾ. ಕಾಸ್ಟ್ ಆಫ್ ಲಿವಿಂಗ್ ಕಡಿಮೆ ಆಗುತ್ತೆ, ಆಕ್ಸೆಸಿಬಿಲಿಟಿ ಈಸಿ ಆಗುತ್ತೆ. ಇಂಡಿಯಲ್ಲಿ ಸೆಟ್ ಮಾಡಿದ್ರು. ಇಂಡಿಯಲ್ಲಿ ಕಾಸ್ಮೋ ಮೆಟ್ರೋ ಆಯಿತು. ಈಗ ಅಲ್ಲಿಂದ ನೆಕ್ಸ್ಟ್ ಇನ್ಫ್ಯಾಕ್ಟ್ ಶಿವಮೊಗ್ಗಲ್ಲಿ ಪ್ಲ್ಯಾನ್ ಮಾಡಿದ್ರು, ದಾವಣಗೆರೆದಕ್ಕೆ ಪ್ಲ್ಯಾನ್ ಮಾಡಿದ್ರು. ಶಿವಮೊಗ್ಗಲ್ಲಿ ಒಂದು IT ಪಾರ್ಕ್ ಸಮೇತ ದೇವ್ ಕಪಲ್ ಆಫ್ ಕಾಂಪ್ಲೆಕ್ಸ್ ವಿಚ್ ಆರ್ ಎಕ್ಸ್ಕ್ಲೂಸಿವ್ಲಿ ಫಾರ್ IT. ಸೊ ದೇ ಆರ್ ಟ್ರೈಂಗ್ ಟು ಮೇಕ್ ಅ ಚೆಕ್. ಅದು ವರ್ಕ್ ಆಯ್ತು ಅಂದರೆ ದೇ ವಿಲ್ ಮೂವ್. ಆ್ಯಂಡ್ ದಟ್ ಈಸ್ ಮಚ್ ಬೆಟರ್ ಅಲ್ವಾ? ಹೌದು. ಯಾಕಂದರೆ ಹೂ ವಿಲ್ ಗೆಟ್ ಎಂಪ್ಲಾಯ್ಡ್ ಆರ್ ಪೀಪಲ್ ಗೆಟ್ ಎಜುಕೇಟೆಡ್, ಗೆಟ್ ಡಿಗ್ರೀಸ್. ಅದಂತೂ ನೆವರ್ ಎಂಡಿಂಗ್. ಎವ್ರಿ ಇಯರ್ ಒಂದು ಸೆಟ್ ಆಫ್ ಪೀಪಲ್ ಆರ್ ಗೆಟಿಂಗ್ ಗ್ರ್ಯಾಜುಯೇಟೆಡ್. ಅದು ನನಗೇನು ಅನ್ನಿಸ್ತೈತಿ, ಈಗ ನೀವು ಒಂದು 10 years ಒಂದು ಕಡೆ ಜಾಬ್ ಮಾಡಿರಿ, ನೀವಂತೂ ಕಂಟಿನ್ಯೂ ಮಾಡ್ಕೊತ ಹೋಗ್ತೀರಿ. ಆರ್ ಹಿಂದೆ ದೇ ಆರ್ ಪುಷಿಂಗ್ ಮೋರ್ ಪೀಪಲ್ ಇನ್ ಟು ಅ ರೂಮ್ ವೇರ್ ದೇರ್ ಇಸ್ ನೋ ಎಕ್ಸಿಟ್ ಅಟ್ ಆಲ್. ಈಗ ನೀವು 25 years ಸರ್ವಿಸ್ ಮಾಡೋಕ್ಕೆ ನೀವು ಒಳಗೆ ಎಂಟ್ರಿ ಕೊಟ್ಟಿರಿ, ಬಟ್ ನಿಮ್ಮ ಹಿಂದೆ ಎವ್ರಿ ಇಯರ್ ಬರತ್ತಾರೆ. ನೀವು 25 years ನಿಮ್ದು ಲೆಂತಲ್ಲಿ ಅವ್ರು ಎವ್ರಿ ಇಯರ್ ಪುಷ್ ಮಾಡೋದ್ರಾಗ ಎಲ್ಲಿ ಅಕೊಮಡೇಟ್ ಮಾಡ್ಬೇಕು? ಮತ್ತಿಲ್ಲೇ ಒಂದು 3 ಲಕ್ಷ ರೂಪಾಯಿ ಡಿಪಾಸಿಟ್, 40,000 ರೂಪಾಯಿ ಒಂದು BHKದಾಗ ಇರ್ಬೇಕಿಲ್ಲ ಬೆಂಗಳೂರು. ಇನ್ಫ್ಯಾಕ್ಟ್ ಐ ರಿಮೆಂಬರ್ 2 days ಕೆಳಗಡೆ ಅರಿಜಿತ್ ಸಿಂಗ್ದು ಕಾನ್ಸರ್ಟ್ ಇತ್ತು. ಐ ವಾಸ್ ದೇರ್. ಸೊ ಎಕ್ಸಿಟ್ ಗೇಟಿಗೆ ಏನಾಗಿದೆ, ಎಲ್ಲ ಒಂದು ಕಡೆ ಮೂವ್ ಆಗ್ತಾರೆ. ಒಂದು 4 ಕಾರ್ ಇನ್ನೊಂದು ಗೇಟಿಗೆ ಎಂಟ್ರ್ ಆಯಿತು. ಸೊ ಲುಕಿಂಗ್ ಅಟ್ ದೆಮ್ 150-200 ಕಾರ್ಸ್ ಎಲ್ಲ ಅವ್ರ ಹಿಂದೆ ಬಂದಿದ್ದಾರೆ, ಎಲ್ಲ ಲೈನಕ್ಕೂ ಇದ್ದಾರೆ. ಎಷ್ಟೊತ್ತಾರು ಮೂವ್ ಆಗಲಿಲ್ಲ. ಸೊ ವಿ ಟುಕ್ ಅ ಯೂ ಟರ್ನ್, ಬೇರೆ ಗೇಟಿಂದ ಹೋದೆ. ಆಮೇಲೆ ಆ ಗೇಟ್ ಮುಂದೆ ಪಾಸ್ ಆದರೆ ಗೇಟ್ ಲಾಕ್ ಆಗಿದೆ. ಯಾರೋ ಇಬ್ಬರು ಬಂದು ಕಾರ್ ಹಾಕಿದ್ರಲ್ಲ, ಅವರಿಂದ 150 ಕಾರ್ ನಿಂತಿದೆ. ಖಾಲಿ ಇದೆಲ್ಲ, ಖಾಲಿ ನಡಿ ನೋಡಲ್ಲ ಹೋದ್ತಾನ. ಅವ್ರಿಗೆ ನಾವು ವೆಯ್ಟ್ ಮಾಡಬೇಕಲ್ಲ, ವೆಯ್ಟ್ ಮಾಡೋಣ, ಅಲ್ಲೆಲ್ಲೋ ವೆಯ್ಟ್ ಮಾಡೋದು. ಸೊ ನೀವು ಹೇಳ್ದಂಗೆ ಪ್ರೆಷರ್ ಆ್ಯಡ್ ಆಗ್ತಾ ಹೋಗ್ತಿದೆ. ಬಟ್ ಎಲ್ಲಿ ತನಕ ಆಫ್ಟರ್ ಪಾಯಿಂಟ್ ಆಫ್ ಟೈಮ್ ಎಕ್ಸಿಟೇ ಇಲ್ಲ. ಸೊ ಇಲ್ಲಿ ವೆಯ್ಟ್ ಮಾಡೋರು ವೆಯ್ಟ್ ಮಾಡ್ತಾ ಇರ್ತಾರೆ. ರೈಟ್. ಆ್ಯಂಡ್ ಇಫ್ ದೇರ್ ಇಸ್ ಅನ್ ಆಪರ್ಚುನಿಟಿ ದಟ್ ವೇ, ಯಾಕಂದ್ರೆ ನಾ ನಾರ್ತ್ ಕರ್ನಾಟಕದಿಂದ ಬಂದಾಗ ರಿಪ್ರೆಸೆಂಟಿಂಗ್ ಆರ್ ಪೀಪಲ್, ಕರ್ನಾಟಕದವ್ರ ನಮ್ಮ ಪೀಪಲ್, ಬಟ್ ಉತ್ತರ ಕರ್ನಾಟಕದವ್ರಿಗೆ ಇಲ್ಲೇ ಆಬ್ವಿಯಸ್ಲಿ ಈಗ ನಾರ್ತ್ ಕರ್ನಾಟಕ ರೊಟ್ಟಿ ಪಲ್ಯ ತಿನ್ನೋಂಗೆ ಒಮ್ಮೆ ಮಂಗಳೂರು ಕಡೆ ಹೋಗಿ ಅನ್ನ ತಿನ್ನು
ರೆಡ್ ರೈಸ್ ತಿಂದಂದ್ರೆ ಅದು ಹೊಂದಂಗಿಲ್ಲ ಪ್ಯಾಲೆಟ್. ಕಾಂಟ್ ಬ್ಲೇಮ್ ಮಂಗ್ಳೂರ್, ಕಾಂಟ್ ಬ್ಲೇಮ್ ಹುಬ್ಳಿ ಹಂಗೆ. ಬಟ್ ಇಫ್ ದ್ಯಾಟ್ ಹ್ಯಾಪನ್ಸ್ ಇನ್ ಸರ್ಟನ್ ಪ್ಲೇಸಸ್ ಸ್ವಲ್ಪ ಒಂದು 3 ಕಂಪ್ನೀಸ್ ಬಂದರೂ ಸೋ ಮೆನಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ವಿಲ್ ಅರೈಸ್. ಆ್ಯಂಡ್ ಕಾನ್ಫಿಡೆಂಟ್ಲಿ ಒನ್ ಥಿಂಗ್ ಇದು ಏನು ಸೆನ್ಸ್ ಆಫ್ ರಶ್ ಬಂದೈತೆ, ಲೈಕ್ ಕಾಂಪಿಟೇಟಿವ್ನೆಸ್, ಲೈಫ್ ಈಸ್ ಅ ರೇಸ್, ಎವ್ರಿಬಡಿ ಈಸ್ ಕಾಂಪಿಟಿಂಗ್, ಮಾಡ್ಬೇಕು ಉಸಿರಾಡ್ತಿಲ್ಲ ಯಾರು. At this point, even you are thinking about something, what you have to do in the future. Even I am thinking. That's a fact, cannot be denied. ಅದ್ರಾಗ ಒಂದು ಸೆನ್ಸ್ ಆಫ್ ನಾ ಫ್ಯಾಮ್ಲಿ ಹತ್ತಿರ ಇರ್ತೇನೆ, ನಮ್ಮ ಅಪ್ಪ ಅಮ್ಮಗೆ ಆರಾಮಿಲ್ಲ ಅಂದ್ರೆ ಅಲ್ಲೇ ಇರ್ತಾನಂದ್ರೆ ಅವ್ರಿಗೂ ಧೈರ್ಯ, ಮಗ ಇಲ್ಲೇ ಅದಾನೆ, ಮಗಳು ಇಲ್ಲೇ ಅದಾಳೆ, ಇಲ್ಲೇ ಬೆಳಗಾವಿ ಅಲ್ಲ, ಇಲ್ಲೇ 100 ಕಿಲೋಮೀಟ್ರ್ ಹುಬ್ಳ್ಯಾಗಲ್ಲ. ಅದು ಸೆನ್ಸ್ ಆಫ್ ಕಂಪ್ನೀಸ್ ಓಪನಿಂಗ್ ದೇರ್ ಈಸ್ ಅ ವೆರಿ ಗುಡ್ ಥಿಂಗ್. ಇದು ಹೇಳ್ದಂಗೆ ಎಕ್ಸಿಟ್, someone has to wait until something opens there. ಡೆಫಿನೆಟ್ಲಿ. ಸ್ಪೀಕಿಂಗ್ ಆಫ್ ಬಿಸ್ನೆಸ್, ನೀವು ನಿಮ್ಮ ಬಿಸ್ನೆಸ್ ಬಗ್ಗೆ ಹೇಳ್ರಲ್ಲ. ನಂದು ಆ್ಯಕ್ಚುಲಿ ಚಿಕ್ಕೂರೆ, ಕಡೂರು ತಾಲೂಕು. ಓಕೆ. ಸೊ ಬಟ್ ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಐಮ್ ಅ 4th ಜನರೇಷನ್ ಆಂಟ್ರಪ್ರನರ್. ನಮ್ಮ ಮುತ್ತಾತ ಸ್ಟಾರ್ಟ್ ಮಾಡಿದ ಬಿಸ್ನೆಸ್. ಸೊ ಪ್ರೊವಿಷನ್ ಸ್ಟೋರ್ಸ್, ವಾಟ್ ವಿ ಕಾಲ್ ಇಟ್ ಅಸ್ ಕಿರಾಣ, ಗ್ರಾಸರಿ. ಸೊ ದ್ಯಾಟ್ ವಾಸ್ ಅ ಲೈನ್. ನಾನೇ 4th ಜನರೇಷನ್ ಆಂಟ್ರಪ್ರನರ್. ಬಟ್ ಮುಂಚೆಯಿಂದ ತಲೆಯಲ್ಲಿತ್ತು ಬಿಸ್ನೆಸ್ ಅಂದರೆ ಅಂಗಡಿಯಲ್ಲಿ ಕೂತ್ಕೊಂಡು ಮಾಡೋದಕ್ಕಾಗಲ್ಲ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್ ಅಂತ. ಬಟ್ ಆಬ್ವಿಯಸ್ಲಿ ಜನ್ರೇಷನ್ ಓಲ್ಡ್ ಬಿಸ್ನೆಸ್ ಅಂದರೆ ಫ್ಯಾಮಿಲಿಗೆ ಒಂದು ಥಾಟ್ ಇರುತ್ತಲ್ಲ, ಇಲ್ಲ ನೆಕ್ಸ್ಟ್ ನೀನೇ ನೋಡ್ಕೋಬೇಕು, ನೀನೇ ಬರಬೇಕು, ಅದಿರುತ್ತೆ. ಬಟ್ ಮೇ ಬಿ ನಾನು 8th 9th ಇದ್ದಾಗಲೇ ಅಪ್ಪ ಹೇಳ್ತಿರು, ಸಾಯಂಕಾಲ ಬಂದಮೇಲೆ ಅಂಗಡಿಯಲ್ಲಿ ಕೂತ್ಕೋ ಅಂತ. ಟ್ಯೂಷನ್ ಮುಗಿದ್ಮೇಲೆ ನಾ ಕೂರ್ತಿರಲಿಲ್ಲ. ನನಗೆ ಮುಂಚೆಯಿಂದ ವೆರಿ ಕ್ಲಿಯರ್, ನೋ ನನಗೆ ಇಷ್ಟ ಇಲ್ಲ, ನಾನು ಕೂರಲ್ಲ. ಸೊ ಅಮ್ಮ ವಾಸ್ ಲೈಕ್ ಐಡೆಂಟಿಫೈಯಿಂಗ್. ಸೊ ಶಿ ವಾಸ್ ಲೈಕ್, ಮೇ ಬಿ ಅವ್ನಿಗೆ ಇಷ್ಟ ಇಲ್ಲ ಅಂತ ಅಷ್ಟು ಸ್ಟ್ರಿಕ್ಟಾಗಿ ಹೇಳ್ತಿದ್ದಾನೆ ಅಂದರೆ ಇಟ್ಸ್ ಗುಡ್ ಈಸ್ ನಾಟ್ ಹಿಯರ್. ಸೊ ಮುಂಚೆಯಿಂದನೇ ತಲೆಯಲ್ಲಿತ್ತು. ಬಟ್ ಕ್ವೆಶನ್ ಇಸ್ ಏನು ಮಾಡಬೇಕಂತ ಗೊತ್ತಿರಲಿಲ್ಲ. ಬಿಕಾಸ್ ದಿಸ್ ಇಸ್ ಅ ಲ್ಯಾಂಡ್ ವೇರ್ ವಿಲ್ ಆಲ್ವೇಸ್ ಬಿ ಕನ್ಸಿಡರ್ಡ್ ದಟ್ ವಾಟ್ ನೆಕ್ಸ್ಟ್. ಮೊನ್ನೆ ಅದೇ ಹೇಳ್ತಾ ಇದ್ದೆ, ಈಗ ಸೈನ್ಸ್ ಸ್ಟೂಡೆಂಟ್ಸ್ ಆದರೆ ಏನಾಗುತ್ತೆ, ಅವರಿಗೆ ಟಾಪರ್ ಅಂತ ಹೇಳಿದ್ರೆ ಅವ್ರಿಗೆ ಇಂಜಿನಿಯರ್ ಆಗು, ಮೆಡಿಸಿನ್ ಓದು, ಡಾಕ್ಟರ್ ಆಗು ಅಂತ ಹೇಳ್ತಾರೆ. ಕಾಮರ್ಸಲ್ಲಿ ಟಾಪರ್ ಅಂದರೆ ಏನಿರುತ್ತೆ, CA. ಸೊ ನಮಗೆ ಆಪ್ಷನ್ ಇಲ್ಲ. ಸೊ ಅಪ್ಪಿತಪ್ಪಿ ಟಾಪರ್ ಆಗಿದ್ದೆ ನನ್ನ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗಾಗಿ ಐ ಟುಕ್ CA. ಸೊ ಇನ್ಫ್ಯಾಕ್ಟ್ ದಟ್ ವಾಸ್ ಅ ಸಕ್ಸಸ್ಫುಲ್ ಫೇಲ್ಯೂರ್ಡ್ ಕರಿಯರ್. ಓಕೆ. ಸೊ ಐ ಟುಕ್, ಎಲ್ಲರೂ ಹೇಳಿದ್ರು, ನಾನು ಟಾಪ್ ತೆಗ್ದಿದ್ದೀನಿ +2 ಅಲ್ಲಿ, ನೆಕ್ಸ್ಟ್ ಅಲ್ಲೇ ಹೋಗಬೇಕು, ಹೋದೆ, ತೊಗೊಂಡೆ CA. ಬಟ್ ಇಷ್ಟ ಇದೆಯಾ ನನಗೇನು ಗೊತ್ತಿತ್ತು, ಎಲ್ಲ ಹೇಳಿದ್ರು ಅಂತಲ್ವ ಹೋಗಿದ್ದು. ಸೊ ಅಲ್ಲಿ ಮಣ್ಣು ತಾಕಿದೆ ಮತ್ತೆ ಮತ್ತೆ ಮತ್ತೆ. ಐ ಟುಕ್ ಮಲ್ಟಿಪಲ್ ಎಕ್ಸಾಮ್ಸ್. ಅಂದರೆ if failure is considered to be an art, I was a Picasso in it. Okay. ಸೊ ತುಂಬ ಸತಿ ಫೇಲ್ ಆಯಿತು. ಬಟ್ ದ ಕನ್ಸರ್ನ್ ವಾಸ್ ಏನು ಬೇಕಂತ ಗೊತ್ತಿರಲಿಲ್ಲಲ್ಲ. ಐ ಥಿಂಕ್ ಇವತ್ತು ಮಾರ್ಕೆಟಲ್ಲಿ ಅದೇ ಪ್ರಾಬ್ಲಮ್. ನಮ್ಗೆ ಏನು ಬೇಕಂತ ಗೊತ್ತಿರಲ್ಲ, ಒಂದು ಫೋರ್ಸಲ್ಲಿ ಎಲ್ಲ ಡಿಮಾಂಡ್ ಇದೆ ಅಂದ ತಕ್ಷಣ ಶುರು. ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಲೈಫ್ ನೋಡಿದ್ರೆ ಎಷ್ಟು ಕಷ್ಟನೋ, CA CS ತೊಗೊಂಡ್ರು ಅಷ್ಟೇ ಕಷ್ಟ ಆಯ್ತು. ವಿ ಆರ್ ಲಿಟಲಿ ಸ್ಟ್ರಗ್ಲಿಂಗ್. ಸೊ ತುಂಬ ಇಂಟೆನ್ಸಿಂದ ಸುಮ್ಮನೆ ಹೋದೆ. ಬಟ್ ಐ ರಿಮೆಂಬರ್ ಸಮ್ವೇರ್ 2013 ಬೆಳಿಗ್ಗೆ ಅಪ್ಪಂಗೆ ಕಾಲ್ ಮಾಡಿದೆ, ಇನ್ನೂ ಮಲಗಿದ್ರು. ಆಲ್ಮೋಸ್ಟ್ 6-7 ಇಯರ್ಸ್ CA ಕೊಟ್ಟೆ, ಆಗ್ತಾಯಿಲ್ಲ. ಫೈನಲಿಗೆ ಬಂದು ಅಲ್ಲೇ ಸಿಗಾಕೊಂಡ್ಬಿಟ್ಟಿದ್ದೀನಿ, ಇನ್ನು ಆಗ್ತಿಲ್ಲ. ಸರಿ ಒಂದಿನ ಸಡನ್ನಾಗಿ ಎದ್ದು ಡ್ಯಾಡಿ ಕಾಲ್ ಮಾಡಿದೆ, ಐ ಥಿಂಕ್ ಇದು ಬುಲ್ಶಿಟ್, ನಂಗೆ ಆಗ್ತಾಯಿಲ್ಲ. ಅಪ್ಪ ಅಂದ್ರೆ ನೀ ಆರಾಮಾಗಿದ್ದೀಯ? ಎಲ್ಲ ಆರಾಮಾಗಿದ್ದೀನಿ, ಬಟ್ ಇದು ನನಗೆ ಬೇಡ. ಸೊ ಡ್ಯಾಡಿಗೆ ಒಂದು ದೊಡ್ಡ ಕ್ವೆಶನ್ ಏನಂದರೆ ಯಾಕೆ ಬೇಡ. ಬಟ್ ಹಿ ಡಿಂಟ್ ಸೇ ಎನಿಥಿಂಗ್. ಹಿ ಟೋಲ್ಡ್, ಒಂದು ಕೆಲಸ ಮಾಡು, ನೀನು ಬಿಡ್ತೀಯಾ ಬಿಡು, ನೀನು ಎಲ್ಲಿ ತನಕ ನೋಡ್ಕೋಬೇಕು ನಾನು ನೋಡ್ಕೊತೀನಿ, ನೀನು ತಲೆ ಕೆಡಿಸ್ಕೋಬೇಡ, ಬಟ್ ಹಾಗಂತ ಡಿಪ್ರೆಷನ್ ಮೋಡ್ಗೆಲ್ಲ ಹೋಗ್ಬೇಡ, ನಾರ್ಮಲ್ ಆಗಿರೋ. ಇನ್ಫ್ಯಾಕ್ಟ್ ಐ ಥಿಂಕ್ ದಟ್ ವಾಸ್ ಅ ಲೈಫ್ ಲೈನ್. ಎಷ್ಟು ಜನ ಮನೆಯಲ್ಲ ಸಪೋರ್ಟ್ ಸಿಗುತ್ತೆ. ಬೇಡ ಅಂದ ತಕ್ಷಣ ಬೈಯೋರೇ ಇರ್ತಾರೆ, ಯಾಕೆ ಅಂತ ಕೇಳೋರು ಇರ್ತಾರೆ. ನಮ್ಮಪ್ಪ ಯಾಕೆ ಅಂತ ಕೇಳಲಿಲ್ಲ, ಬೇಕಾ ಬಿಡು, ಬಟ್ ಡಿಸಿಷನ್ ತಗೋ ಅಷ್ಟೇ. ಬಟ್ ನನ್ನ ಲೈಫಲ್ಲಿ ದಟ್ ಈಸ್ ದ ಡೇ ವಿಚ್ ಐ ಟುಕ್ ಅ ಮೇಜರ್ ಡಿಸಿಷನ್, ವಿಚ್ ಐ ಡಿಸೈಡೆಡ್. ನನಗೆ ಅಲ್ಲಿ ತನಕ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಬಟ್ ಏನು ಮಾಡಬಾರ್ದು ಅಂತ ಗೊತ್ತಾಯಿತು. ಸೊ ದ್ಯಾಟ್ ವಾಸ್ ಅ ಮೇಜರ್ ಬ್ರೇಕ್ ಥ್ರೂ. ಅದಾದಮೇಲೆ ಐ ಟೋಲ್ಡ್ ಡ್ಯಾಡ್, ನಂಗೆ ಏನು ಮಾಡ್ಬೇಕು ಗೊತ್ತಿಲ್ಲ. ಬಿಕಾಸ್ ನೈಟ್ ಕಾಲ್ ಮಾಡಿ ಈಗ ಆರಾಮಾಗಿದ್ದಾನ ಅಂತೇಳಿ ಮತ್ತೆ ಕಾಲ್ ಮಾಡಿದ್ರು. ಐ ಟೋಲ್ಡ್, ನಂಗೆ ಏನು ಮಾಡ್ಬೇಕು ಗೊತ್ತಿಲ್ಲ, ಗಿವ್ ಮಿ ಸಮ್ ಟೈಮ್. ಇಟ್ ವಾಸ್ ಸೋ ಟಫ್ ಬಿಕಾಸ್ ಅದೇ ಟೈಮ್ ಅಲ್ವಾ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿರೋದು. ಸೊ ಐ ವಾಸ್ ಲೈಕ್ ಎವ್ರಿ ನೂಕ್ ಆ್ಯಂಡ್ ಕಾರ್ನರ್ ಏನೇನು ತಲೆಗೆ ಬರುತ್ತೋ ಐ ವಾಸ್ ಟ್ರೈಯಿಂಗ್. I was working like a teacher. I was, helping for other companies. ಚಿಕ್ಕ ಕೆಲಸ ಏನೇನು ಮಾಡಬೇಕು ಎಲ್ಲ ಮಾಡಿದೆ. ದೋ ಐ ವಿಲ್ ನಾಟ್ ಕಾಲ್ ಮೈಸೆಲ್ಫ್ ಆಸ್ ದ ಮೋಸ್ಟ್ ಸ್ಟ್ರಗಲ್ಡ್ ಪರ್ಸನ್ ಅಂತ ಏನು ಕರೆಯಲ್ಲ. ಐ ವಾಸ್ ವೆಲ್ ಆಫ್, ಮನೆ ಕಡೆ ಚೆನ್ನಾಗಿದ್ರು. ಬಟ್ ಹ್ಯಾವಿಂಗ್ ಸೆಡ್ ದಟ್, ನನಗೇನು ಬೇಕನ್ನೋ ಒಂದು ಐಡೆಂಟಿಟಿ ಕ್ರೈಸಿಸ್ ಇರುತ್ತಲ್ಲ, ದಟ್ಸ್ ಮೋರ್ ಇಂಪಾರ್ಟೆಂಟ್. ಈಗ ನಾಳೆ ಮನೆಗೆ ಹೋಗಿ ಡ್ಯಾಡಿ ಜೊತೆ ಇದ್ದು ಬಿಸ್ನೆಸ್ ನೋಡ್ಕೊಂಡು ಐ ಕುಡ್ ಹ್ಯಾವ್ ಎನಿವೇ ಬೀನ್ ದೇರ್. ಬಟ್ ನನ್ನ ಐಡೆಂಟಿಟಿಯಲ್ಲಿ ಕ್ರಿಯೇಟ್ ಆಗುತ್ತೆ. ಇಟ್ ವಾಸ್ ಚಾಲೆಂಜಿಂಗ್. ಐ ರಿಮೆಂಬರ್ ಆ ಟೈಮಲ್ಲಿ ಒನ್ ಆಫ್ ದ ಸ್ಟ್ರಗಲ್ಡ್ ಮೂಮೆಂಟ್, ವಿಚ್ ಕಣ್ಣಲ್ಲಿ ಅದು ನೀರೆಲ್ಲ ರಕ್ತ ಬಂದುಬಿಡುತ್ತೆ. ಅಪ್ಪ ಕಾಲ್ ಮಾಡಿ ಕೇಳ್ತಾರೆ, ಅಕೌಂಟಿಗೆ ದುಡ್ಡು ಬೇಕಾ? ಬಿಕಾಸ್ ಇಷ್ಟು ತಿಂಗಳು ದುಡ್ಡು ಹಾಕ್ತಿದ್ದಾರೆ, ಈ ತಿಂಗಳು ಹೇಳಿದ್ದೀನಿ ಇನ್ಮೇಲೆ ನೀನು ದುಡ್ಡು ಹಾಕಬೇಡ ನನಗೆ, ಇನ್ಮೇಲೆ ನಾನು ನೋಡ್ಕೊತೀನಿ. ಬಟ್ ಎಷ್ಟು ದಿನ? 15 ದಿನ ಆಯಿತು, ಅಕೌಂಟಲ್ಲಿ ಇದ್ದದೆಲ್ಲ ಖಾಲಿ ಆಗಿಬಿಟ್ಟಿದೆ.
ಈಗ ನಾನು ನನ್ನ ಫ್ರೆಂಡು ಒಂದು ಚಿಕ್ಕ ರೂಮ್ ಮಾಡಿ ಅಲ್ಲಿದ್ದೀವಿ. ನಾನು ಅವತ್ತು ವಾಕಿಂಗ್ ಹೋಗಿ ಬರೋ ಅಷ್ಟೊತ್ತಿಗೆ ನಾನು ರೂಮ್ ಕೀ ಮನೇಲಿ ಮರ್ತು ಬಂದುಬಿಟ್ಟೆ. ಈಗ ಅವ್ನು ಕೀ ಹಾಕ್ಕೊಂಡು ಹೋಗಿದ್ದಾನೆ. ಸರಿ ಆಯಿತು, ಕಾಲ್ ಮಾಡಿದೆ, ಎಲ್ಲಿದೆಯಾ? ಇಲ್ಲ ಆಫೀಸಲ್ಲಿದ್ದೀನಿ, ಬಾ ಕೀ ಕೊಡ್ತೀನಿ. ಈಗ ಆಫೀಸಿಗೆ ಹೋಗ್ಬೇಕಂದ್ರೆ ಅವ್ರ ಆಫೀಸ್ ಇರೋ ಜಾಗಕ್ಕೆ ಬಸ್ಸಸ್ ಹೋಗಲ್ಲ, 4 ಕಿಲೋಮೀಟರ್ಸ್ ನಡ್ಕೊಂಡು ಹೋಗೋಕ್ಕೆ ಕಷ್ಟ. ಸೊ ಎಲ್ಲೋದ್ರೂ ಅಲ್ಲಿಂದ ಮತ್ತೆ ನಡ್ಕೊಂಡು ಹೋಗಬೇಕು. ಐ ನೀಡ್ ಟು ಪೇ ಫಾರ್ ಆಟೋ. ಜೋಬಲ್ಲಿ ದುಡ್ಡಿಲ್ಲ, ಕಾರ್ಡ್ ಇತ್ತು. ಸರಿ ಕಾರ್ಡ್ ಇದೆಲ್ಲ ಟ್ರೈ ಮಾಡೋಣ ಅಂತ ATMಗೆ ಹಾಕಿದ್ರೆ ಎಕ್ಸಾಕ್ಟ್ಲಿ 100 ರೂಪಾಯಿ ಇದೆ. ಈಗ 100 ರೂಪಾಯಿ ವಿಡ್ರಾನೂ ಆಗ್ತಾಯಿಲ್ಲ, ಬಿಕಾಸ್ ಮಿನಿಮಮ್ 500 ಅವರು ವಿಡ್ರಾ ಮಾಡಬೇಕು. ವಿಡ್ರಾ ಆಗ್ತಾಯಿಲ್ಲ. 100 ರುಪೀಸ್ ಆಯಿತು, ಅದೇನೋ ಬ್ಯಾಲೆನ್ಸ್ ಕಡಿಮೆ ಆಯಿತು. 100 ರುಪೀಸ್ ನೋಟ್ ಸಮೇತ ವಿಡ್ರಾ ಆಗಲಿಲ್ಲ. ಇಟ್ ವಾಸ್ ಸಚ್ ಅ ಬ್ಯಾಡ್ ಮೊಮೆಂಟ್. ಐ ಕಾಲ್ಡ್ ಅಪ್ ಮೈ ಫ್ರೆಂಡ್. ಐ ಟೋಲ್ಡ್, ಒಂದು 100 ರುಪೀಸ್ ಇದ್ರೆ ಕೊಡ್ತೀಯಾ? ಆ್ಯಕ್ಚುಲಿ ಕ್ಯಾಶುವಲಿ ಫ್ರೆಂಡ್ಸ್ ಹತ್ರ ದುಡ್ಡು ಇಸ್ಕೊಳೋದು ಮ್ಯಾಟ್ರ್ ಆಗಲ್ಲ, ನಮ್ಮ ಹತ್ರ ಇಲ್ಲ ಅದಕ್ಕೆ ಕೊಡು ಅಂತ ಕೇಳ್ತೀವಲ್ಲ, ದಟ್ ವಾಸ್ ದ ಹಾರ್ಡೆಸ್ಟ್ ಮೊಮೆಂಟ್. ಸೊ ಇಸ್ಕೊಂಡು ಹೋಗಬೇಕಾದ್ರೆ ಐ ಸಾ ಅನ್ ಆಪರ್ಚುನಿಟಿ ದೇರ್. ಯಾರೋ ಕ್ಲಾಸಸ್ ತೊಗೊತೀರಾ ಅಂತ ಹಾಕಿದ್ರು, ಏನು ಸಿಕ್ಕರೆ ಅದು ಇವಾಗ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಐ ಟುಕ್ ದ್ಯಾಟ್ ಆ್ಯಂಡ್ ಐ ಡಿಡ್ ಕ್ಲಾಸಸ್ ತೊಗೊಂಡೆ. ದೆನ್ ದ ಜರ್ನಿ ಟುಕ್ ಅ ಬಿಗ್ ಶಿಫ್ಟ್. ಅಲ್ಲಿಂದ ಐ ವಾಸ್ ವರ್ಕಿಂಗ್ ವಿತ್ ವೇರಿಯಸ್ ಕಂಪ್ನಿ. ಬಟ್ ಆ ಜರ್ನಿ ನಡೆಯಬೇಕಾದ್ರೆ ಐ ರಿಯಲೈಸ್ಡ್ ಒನ್ ಥಿಂಗ್, ಐ ಆಮ್ ಎಕ್ಸೈಟೆಡ್ ಅಬೌಟ್ ಸಮಥಿಂಗ್ ವಿಚ್ ಮೇಕ್ಸ್ ಅ ಕಂಪ್ನಿ ಬಿಗ್. ಅಂದರೆ ಡ್ಯಾಡಿದೇ ಹೇಳ್ತಿದ್ನಲ್ಲ, ಈಗ ನಾನು ಬಿಸ್ನೆಸ್ ನಡೆಸಲ್ಲ ಅಂದರೆ ಆ ಬಿಸ್ನೆಸ್ಸಿಗೆ ಕ್ಲೋಸೇ ಆಗಬೇಕು. ಅದಕ್ಕೆ ಡ್ಯಾಡಿ ಅಷ್ಟು ಹೇಳ್ತಾಯಿದ್ರು. ಸೊ 100 ವರ್ಷದ ಬಿಸ್ನೆಸ್ನ ಇವತ್ತಿಗೂ ನಮ್ಮ ಊರಲ್ಲಿ ಕರೀತಾರೆ. ಅಷ್ಟು 100 ವರ್ಷ ನಿಮ್ಮ ಬಿಸ್ನೆಸ್ ನಡೆಸಿದ್ರೆ ನಿನ್ನ ಮಗ ಅದನ್ನು ಮಣ್ಣು ಮಾಡಿಬಿಟ್ಟ, ಬಿಕಾಸ್ ಐ ಡಿಂಟ್ ಟೇಕ್ ಓವರ್. ಸೊ ಇಟ್ ವಾಸ್ ಅ ಟ್ಯಾಗ್ ಲೈನ್. ಅಲ್ಲಿ ಊರಿಗೆ ಹೋಗಿ ಬೆಂಗಳೂರಲ್ಲಿ ಹೋಗಿ ಮಾಡ್ತಿರೋದು ಅಷ್ಟರಲ್ಲೇ ಇದೆ, ಇಲ್ಲಿ ಇಂಥ ಬಿಸ್ನೆಸ್ ಬಿಟ್ಟು ಹೋಗಿರೋದು ಇಷ್ಟರಲ್ಲೇ ಇದೆ. ಈಗ ನಾನು ಅಲ್ಲಿ ದುಡ್ಡಿಗೆ ಒದ್ದಾಡಬೇಕು, ಐಡೆಂಟಿಟಿ ಕ್ರೈಸಿಸ್ ಕ್ರಿಯೇಟ್ ಮಾಡ್ಕೋಬೇಕು ಊರೇ. ಸೊ ಆ ಮೊಮೆಂಟ್ ಇದೆಯಲ್ಲ, ದಟ್ಸ್ ಅ ಹಾರ್ಡೆಸ್ಟ್ ಮೊಮೆಂಟ್. ಸೊ ಆ ಮೊಮೆಂಟನ್ನು ದಾಟ್ತೀವ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಕ್ವೆಶನ್ ಇಸ್, ಆಗ ನಾವು ದಾಟಿದ್ರೆ ಆಮೇಲೆ ಯಾರೂ ಹಿಡಿಯೋಕ್ಕಾಗಲ್ಲ. ಬಟ್ ಆ ಮೊಮೆಂಟಲ್ಲಿ ಬೇಡ ಅಂತ ತಿರುಗಿ ಹೋಗಿಬಿಟ್ರೆ ಅಲ್ಲೇ. ಸೊ ಐ ಥಿಂಕ್ ಮೋಸ್ಟ್ ಆಫ್ ಅಸ್ ನಾವು ಫೇಲ್ಯೂರ್ನ ಎಲ್ಲಿಗೆ ಅಂತ ಹೇಳಿದ್ರೆ, ಕಷ್ಟ ಅನ್ನೋದನ್ನು ಫೇಲ್ಯೂರಿಗೆ ಕನೆಕ್ಟ್ ಮಾಡಿಬಿಡ್ತೀವಿ. ಸೊ ಒಂದ್ಸತಿ ಫೇಲ್ ಆದ ತಕ್ಷಣ ಇದು ಕಷ್ಟ, ಇನ್ನು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಸೊ ರಿಟರ್ನ್. ಸೊ ಕ್ಯಾನ್ ವಿ ಪಾಸ್ ಥ್ರೂ, ದ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಐ ಥಿಂಕ್ ನನ್ನ ಜರ್ನಿಗೆ ಅದನ್ನು ದಾಟೋದಕ್ಕೊಂದು ಶಕ್ತಿ ಸಿಕ್ತೇನೋ. ಸೊ ದೆನ್ ಇಟ್ ವಾಸ್ ನೆವರ್ ಅ ಲುಕ್ ಬ್ಯಾಕ್. ಸೊ ನೈಸ್. ಸೊ ಸಸ್ಟೈನಬಿಲಿಟಿ ಇಂಪಾರ್ಟೆನ್ಸ್ ಇನ್ ಅ ಬಿಸ್ನೆಸ್. ಯಾಕಂದರೆ ನಾನು ಯಾವಾಗಲೂ ಏನು ಹೇಳ್ತೇನೆ ಅಂತಂದರೆ, ಸ್ಟಾರ್ಟಿಂಗ್ ಅ ಬಿಸ್ನೆಸ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ಥಿಂಗ್ಸ್. ಸಸ್ಟೈನಿಂಗ್ ಏನು ಬರ್ತೈತಲ್ಲ ಅಲ್ಲೇ ಗೊತ್ತಾಗ್ತೈತೆ ಇಂದ ಎಷ್ಟು ಧೈರ್ಯ ಐತಿ, ಏನೈತಿ. ಎವ್ರಿಥಿಂಗ್ ವಿಲ್ ಬಿ ಟೆಸ್ಟೆಡ್ ಓನ್ಲಿ ಡ್ಯೂರಿಂಗ್ ದ ಸಸ್ಟೈನಬಿಲಿಟಿ ಪೀರಿಯಡ್. ಯಾಕಂದರೆ ಜನ ಏನು ಮಾಡ್ತಾರೆ, ಬಿಸ್ನೆಸ್ ಹಾಕಿದೆ, ಈಗ ಎಕ್ಸಾಂಪಲ್ ಒಂದು ಐ ಹ್ಯಾವ್ ಅರೌಂಡ್ 20-45 lakhs ಇನ್ವೆಸ್ಟ್ಮೆಂಟ್ ಆರ್ ಮೈ ಓನ್ ಕ್ಯಾಪಿಟಲ್, ವಾಟ್ ಎವರ್. ಬಿಸ್ನೆಸ್ ಮಾಡೋಕ್ಕೆ ಒಂದು 5 years ವಿಷನ್ ಇಟ್ಕೊಂಡ ಒಂದು ಅಪ್ರೋಚ್ ಬೇರೆದಿರ್ತೈತಿ. ಅವ ಭಾಳ ಉಳಿಸ್ತಾನೆ ಎಂಪ್ಲಾಯ್ಮೆಂಟ್ದಾಗ, ಇಲ್ಲ ಆಫೀಸ್ ಸ್ಪೇಸ್ದಾಗ. ಒಂದೇ ರೂಮ್ ಒಂದು ಆಫೀಸ್ ಮಾಡ್ಕೊಂಡು ಏನಾರ ಮಾಡ್ತಾನೆ. ಬಿಸ್ನೆಸ್ ಮಾಡತ್ತಂತ ಬಿಸ್ನೆಸ್ ಮ್ಯಾನ್ ನಾನು ತೋರಿಸಾಕಂತ ಒಬ್ಬವ ಕ್ಯಾಬಿನ್ ಮಾಡಿದೆ, CEO ಬರ್ಸಿದೆ, ಇಲ್ಲೊಂದು ಇದು ಮಾಡಿದೆ, ವಿಸಿಟಿಂಗ್ ಕಾರ್ಡ್. ಆಮೇಲೆ ಮಾಡಲಿ, ಡೆಫಿನೆಟ್ಲಿ ಆಮೇಲೆ ಮಾಡಲಿ. ಬಟ್ ವೆನ್ ಯುವರ್ ಫಂಡ್ ಈಸ್ ಲಿಮಿಟೆಡ್ ಫಾರ್ ದ್ಯಾಟ್ ಮೂಮೆಂಟ್, ಐ ವುಡ್ ಪರ್ಸ್ನಲಿ ಥಿಂಕ್ ಆಫ್ ಅದನ್ನು ಹೆಂಗೆ ಮಲ್ಟಿಪ್ಲೈ ಮಾಡಿ 25 1 CR ಮಾಡ್ತೀನಿ, ಆಮೇಲೆ ಅದ್ರಾಗಿನ 25 ಖರ್ಚು ಮಾಡ್ಕೊಂಡು CEO ಮಾಡ್ಕೊತೀನಿ, ಎಂಪ್ಲಾಯ್ಮೆಂಟು ಕೊಡ್ತೀನಿ. ಅದು ರಶ್ ಇನ್ ದಟ್ ಏನಂತಾರೆ ಬಿಸ್ನೆಸ್ ಈ ನೌಡೇಸ್ ಈಸ್ ಲೈಕ್ ಬಿಕಾಸ್ ಆಫ್ SharkTank. ಒನ್ ಗುಡ್ ಥಿಂಗ್ ಈಸ್ ಪ್ಯಾರೆಂಟ್ಸ್ ಆ್ಯಂಡ್ ಎವ್ರಿಬಡಿ ಗೊತ್ತಾಗುತ್ತೆ ಆಂಟ್ರಪ್ರಿನರ್ಶಿಪ್, ಅದರ ಇಂಪಾರ್ಟೆನ್ಸ್ ಏನು. ಇಟ್ ಈಸ್ ಗುಡ್ ಥಿಂಗ್, ಬಿಸ್ನೆಸ್ ಮಾಡೋದು ತಪ್ಪಲ್ಲ. ಯಾಕಂದರೆ ನಮ್ದು ಇಂಡಿಯನ್ ಕ್ಲಾಸಿಕ್ ಆರ್ಥೋಡಾಕ್ಸ್ ಮೆಂಟಾಲಿಟಿದಾಗ ಇಟ್ ಈಸ್ ಅ ಟ್ಯಾಬು ಅಂತೂ ಈಸ್ ಅ ಬಿಗ್ ವರ್ಡ್. ಬಟ್ ಬಿಸ್ನೆಸ್ಸು ಲಾಸ್ ಆದರೆ ಅವ್ರ ಬಿಸ್ನೆಸ್ ಲಾಸನ್ನು ಮನಿ ಮಾರಿ ಮುಗೀತು, ಹೆಂಡತಿ ಮಕ್ಕಳು ಬಿಟ್ಟು ಹೋಗ್ತಾರೆ, ಇವಂಗೆ ಏನೂ ಆಗಂಗಿಲ್ಲ. ಬಟ್ ದ್ಯಾಟ್ ಈಸ್ ಅ ಹುಡುಗಿನೂ ಸಿಗಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಬೇಕಾಗಿದ್ದ ತಿಂಗಳ ಎಷ್ಟು ಬರ್ತೈತಿ. ಎಕ್ಸಾಕ್ಟ್ಲಿ. ಮನೆ ಇದೆಯಾ, ಕಾರ್ ಇದೆಯಾ, ಯಾವ ಊರಲ್ಲಿ ಹೊಲ ಇದೆಯಾ, ಅಷ್ಟೇ ಇರ್ತೈತಿ. ಬಟ್ ವಿ ಕಮಿಂಗ್ ಫ್ರಮ್ ದಟ್ SharkTank ಥಿಂಗ್, ಜನ ಕೈಂಡ್ ಆಫ್ ಅ ಫ್ಲೆಕ್ಸ್ ಆಂಟ್ರಪ್ರಿನರ್, ನಾ ಇದು ಮಾಡಿದೆ. ಈಗ ಅದು ಬೈತಿರ್ತಾರಲ್ಲ ಇಂಥ ಖಾಲಿ ಪಾಲ್ತು ಸುಮ್ಮನೆ. ನಂಗೆ ಒಮ್ಮೊಮ್ಮೆ ಏನು ಅನಿಸ್ತೈತೆ, ಅ ಫ್ಯೂ ಸ್ಟಾರ್ಟಪ್ಸ್ ಆರ್ ಕ್ರಿಯೇಟಿಂಗ್ ಪ್ರಾಬ್ಲಮ್ಸ್ ಟು ಗಿವ್ ಅ ಸೊಲ್ಯೂಷನ್ ಟೈಪ್ ಅನ್ನಿಸ್ತೈತೆ ನನಗೆ. ನೀ ಮಕ್ಕೊಳೋದು ಕರೆಕ್ಟ್ ಮಕ್ಕೊಳತಿಲ್ಲ, ನೀ ಹಿಂಗೆ ಮಾಡಿ ಸ್ಟ್ರಾ ಕುಡಿಬೇಕು, ಸ್ಟ್ರಾ ಹಿಂಗೆ ಜಗ್ಗಿದ್ರೆ ಅಷ್ಟೇ ಕರೆಕ್ಟ್, ಅದಕ್ಕೆ ನಾವು ಇಂಥ ಸ್ಟ್ರಾ ಮಾಡೀವಿ, ನೀ ಈ ಸ್ಟ್ರಾ ಯೂಸ್ ಮಾಡ್ಬೇಕು. ನಾ ಅದ ಅಂತಂದು ಹಲ್ಲುಜ್ಜಾಕಿ ನೀನೋ ಬರಾಕತ್ತಾವೆ. ನಮ್ಮ ಅಜ್ಜಾರೆಲ್ಲ ಕಟ್ಟಿಗೆ ಹಿಡ್ಕೊಂಡು ಹಿಂಗೆ ಹಲ್ಲುಜ್ಜಿ ಬರೋರು ಗಟ್ಟ ಕಲ್ಲಪ್ಪ ಅವ್ರದ್ದು ಹಲ್ಲು. ಅಂದರೆ ಒಂದು ಕಡೆ ನಾವೇ ವೀಕ್ ಮಾಡ್ತಿದ್ದೀವಿ,
ವೀಕ್ ಮಾಡಿದ್ದಕ್ಕೆ ಒಂದು ಸೊಲ್ಯೂಷನ್ ಕೊಡ್ತಾ ಇದ್ದೀವಿ ಆ್ಯಂಡ್ ವಿ ಕಾಲ್ ಇಟ್ ಅ ಸ್ಟಾರ್ಟಪ್. ಅಂದರೆ ಫ್ಯೂ ಸ್ಟಾರ್ಟಪ್ಸ್ ಆರ್ ಡೆಫಿನೆಟ್ಲಿ ವೆರಿ ಗುಡ್. ನನಗೆ ಈಗ ಏನಂತಾರೆ, ದೇರ್ ವಾಸ್ ಅ ಕಂಪನಿ ಡಯಾಬಿಟೀಸ್ ವಿತೌಟ್ ಪ್ರಿಕ್ಕಿಂಗ್, ಬರೀ ಏನೋ ಮಷಿನ್ ನಿಂತ್ರೆ ಬ್ಲಡ್ ಶುಗರ್ ಲೆವೆಲ್ ಗೊತ್ತಾಗುತ್ತೆ. ಬಿಕಾಸ್ ಪ್ರಿಕ್ಕಿಂಗ್ ನಮ್ಮ ಫಾದರ್ಗೆ ಡಯಾಬಿಟೀಸ್ ಐತೆ, ಸೊ ಐ ನೋ ಎವ್ರಿ ಟೈಮ್ ಪ್ರಿಕ್ಕಿಂಗ್ ನನಗೆ ಬೇಜಾರಾಕೈತೆ ಅದು ಮಾಡ್ಬೇಕಾರೆ. ಬಟ್ ಮಾಡ್ಬೇಕಾಕೈತೆ ಅದಕ್ಕೇನೋ ದಟ್ ಈಸ್ ಅ ರಿಯಲ್ ಪ್ರಾಬ್ಲಮ್, ಅದಕ್ಕೇನೋ ಹುಡುಕಾತೀರಿ. ಡೆಫಿನೆಟ್ಲಿ ಗುಡ್. ನಾ ಒಂದೊಂದು ಇದು ನೋಡ್ತೇನೆ ಬೈದಿ, ಹೌ ಈಸ್ ಇಟ್ ಜಸ್ಟಿಫೈಡ್? ನಾ ಈಗ ಬಿಕಾಸ್ ಯು ಆರ್ ಅನ್ ಆಂಟ್ರಪ್ರನರ್ ಆ್ಯಂಡ್ ಫ್ರಮ್ ಅ ಸ್ಟಾರ್ಟಪ್, ಯು ಅಂಡರ್ಸ್ಟ್ಯಾಂಡ್ ಇನ್ವೆಸ್ಟ್ಮೆಂಟ್. ನನಗೆ ಒಂದು ಎಕ್ಸ್ಪ್ಲನೇಷನ್ ಏನು ಬೇಕಂತಂದ್ರೆ, ಫಾರ್ ಮೀ ಆ್ಯಂಡ್ ಮೈ ಆಡಿಯನ್ಸ್ ಇಸ್, ಜನ ಏನು ತಿಳ್ಕೊಂಡಾರೆ, ನಾ ಸ್ಟಾರ್ಟಪ್ ಫೌಂಡರ್, ನಾನು ನಿಮ್ಮ ಕಡೆ ಇನ್ವೆಸ್ಟ್ಮೆಂಟಿಗೆ ಬರ್ತೀನಿ, ನೀವು ನನಗೆ ಇನ್ವೆಸ್ಟ್ ಮಾಡ್ತೀರಿ, ಯು ಅರ್ನ್ ಪ್ರಾಫಿಟ್ ಫ್ರಮ್ ಮೈ ಪ್ರಾಫಿಟ್. ದಟ್ ಈಸ್ ರಾಂಗ್ ಇಫ್ ಐ ಆಮ್ ನಾಟ್ ರಾಂಗ್. ಅದು ತಪ್ಪಲ್ಲ. ಯು ಆರ್ ಇನ್ ಅ ಡಿಫ್ರೆಂಟ್ ವೇ, ಆಬ್ವಿಯಸ್ಲಿ. ಸೊ ಹೌ ಇಸ್ ದ್ಯಾಟ್? See, there are multiple ways. Personally speaking, I myself am an angel investor today. ಇವತ್ತು 14-15 ಕಂಪ್ನಿಗೆ ನಾನೇ ಇನ್ವೆಸ್ಟ್ ಮಾಡಿ ರನ್ ಮಾಡ್ತಾ ಇದ್ದೀನಿ. ದ ಎಂಟೈರ್ ವೇ ವಿಚ್ ವಿ ಲುಕ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂದರೆ ಇವತ್ತು ಸ್ಟಾರ್ಟಪ್ ಇನ್ಫ್ಯಾಕ್ಟ್ ಲಾಸ್ಟ್ 10 ಇಯರ್ಸಿಂದ ಸೀಡ್ ಕ್ಯಾಪಿಟಲ್ ಸತ್ತೋಗಿದೆ ಇಂಡಿಯಾಲಿ. ಸಿಂಪಲ್ ರೀಸನ್, ಒಂದು ಐಡಿಯಾ ಅಂದರೆ ಐಡಿಯಾ ಹಾಕೋ, ಆದರೆ ದುಡ್ಡು ಬಂದರೆ ನೋಡೋಣ, ಸ್ಟಾರ್ಟ್ ಮಾಡೋಣ, ಇಲ್ಲ ಅಂದರೆ ಬೇಡ. ಸೊ ಇನಿಷಿಯಲಿ 2010 ಆದಮೇಲೆ ಏನಾಯಿತು, ಲಾಡ್ ಆಫ್ ಸ್ಟಾರ್ಟಪ್ಸ್ ಸ್ಟಾರ್ಟೆಡ್ ಕಮಿಂಗ್ ಲೈಕ್ ಮಶ್ರೂಮ್ಸ್. Then everyone started. Every IT person felt that even I can be an investor. So pump ಮಾಡಿ, including a lot of investors started funding and there were mushrooms of them. ಅಷ್ಟೋ ಜನಕ್ಕೆ ಫಂಡ್ ಸೀಡ್ ಆದ ತಕ್ಷಣ ನೆಕ್ಸ್ಟ್ ರೌಂಡಿಗೆ ಹೋಗೋಕೆ ಮುಂಚೆನೇ ಕಂಪ್ನಿ ಮುಚ್ಚೋಗ್ಬಿಡ್ತಾ ಇತ್ತು. ಸೊ ದೇ ಯೂಸ್ ಟು ಕಮ್ ಬ್ಯಾಕ್ ಅಗೇನ್ ಫಾರ್ ಫರ್ದರ್ ಫಂಡಿಂಗ್. ಯಾಕೆ ಮಾಡಬೇಕಂದ್ರೆ, ಯು ನೀಡ್ ಟು ಪ್ರೂವ್ ಸಮಥಿಂಗ್. ನೀವು ಸ್ಟಾರ್ಟಿಂಗ್ ನೀವು ಪ್ರೆಸೆಂಟ್ ಮಾಡಬೇಕಾದ್ರೆ ಇದ್ದಿದ್ದು ಜೋಶು, ಇವಾಗ ಸೆಕೆಂಡ್ ರೌಂಡ್ ಫಂಡಿಂಗ್ ಬರಬೇಕಾದ್ರೆ ಜೋಶ್ ಇಲ್ಲ, ಬರೀ ರಿಪೋರ್ಟ್ಸ್ ಇದೆ. ಆ್ಯಂಡ್ ಆ ರಿಪೋರ್ಟ್ಸಲ್ಲಿ ಕ್ಲಿಯರ್ ಕಟ್ ಎಕ್ಸ್ಪ್ಲನೇಷನ್ ಇದೆ, ನಾನು ಇನ್ವೆಸ್ಟ್ ಮಾಡಿದ್ರೆ ನಾನೇ ದಡ್ಡ ಅಂತ. ಸೊ ನೀವು ಏನು ಹೇಳ್ತಿದ್ದೀರಾ, ನೀವು ದುಡ್ಡು ಹಾಕಿ ನೀವು ಹೆಂಗೂ ದಡ್ಡ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ ಅಂತ ನನಗೆ ಹೇಳ್ದಂಗಿದೆ. ಸೊ ವೈ ವಿಲ್ ಐ ಇನ್ವೆಸ್ಟ್? ಸೊ ಐ ವಿಲ್ ನಾಟ್. ಸೊ ಜೆನ್ಯುವಿನ್ ರೀಸನ್ ಆಫ್ ಸ್ಕೇಲಬಿಲಿಟಿ ಏನಿದೆ, ದೇರ್ ಈಸ್ ಅ ರೀಸನ್ ವೈ ವಿ ನೀಡ್ ಟು ಫಂಡ್. ಆ್ಯಂಡ್ ಫ್ರಾಂಕ್ಲಿ ಸ್ಪೀಕಿಂಗ್, ವಿ ಡೋಂಟ್ ಇನ್ವೆಸ್ಟ್ ಆನ್ ಕಂಪನೀಸ್, ವಿ ಇನ್ವೆಸ್ಟ್ ಆನ್ ಫೌಂಡರ್ಸ್. ನಿನಗೆ ಜೆನ್ಯುನಿಟಿ ಇದೆ ಅಂದರೆ, ನಿಮ್ಮ ಕಷ್ಟ ನಿಜ ಅನ್ನೋ ಹಾಗಿದ್ರೆ, ಆ್ಯಂಡ್ ಯು ಆರ್ ವರ್ಕಿಂಗ್ ಫಾರ್ ಇಟ್ ಅಂದರೆ, ವೈ ವಿಲ್ ವಿ ಸೇ ನೋ? ಅಟ್ ದಿ ಎಂಡ್ ಆಫ್ ದಿ ಡೇ ಯು ನೀಡ್ ಟು ಗ್ರೋ, ಇನ್ ಟರ್ನ್ ವಿ ಗ್ರೋ. ರೈಟ್, ಕರೆಕ್ಟ್. ಸೊ ನಿಮ್ಮನ್ನು ಪ್ರಾಫಿಟೇಬಲ್ ಮಾಡೋದಕ್ಕೆ ಈವನ್ ವಿ ವಿಲ್ ಸ್ಟ್ರಗಲ್. ಫಾರ್ ಎಕ್ಸಾಂಪಲ್, ನಂದು ಏನೇನು ನೆಟ್ವರ್ಕ್ ಇದೆ, ನನ್ನ ಕನೆಕ್ಷನ್ ಇದೆ, ಬೇರೆ ಇನ್ವೆಸ್ಟರ್ಸ್ ಯಾರ್ಯಾರಿದ್ದಾರೆ, ನಿನ್ನ ಬಿಸ್ನೆಸ್ಗೆ ಏನೇನು ಸಪೋರ್ಟ್ ಆಗುತ್ತೆ, ಎಲ್ಲ ತೊಗೊಂಬಂದು ನಿಮಗೆ ಕೊಡ್ತೀನಿ ನಾನು. ಐ ವಿಲ್ ಬಿ ಹ್ಯಾಪಿ ಬಿಕಾಸ್ ನೀವು ಬೆಳಿಬೇಕು. ಸೊ ಯೋರ್ ಗ್ರೋತ್ ಈಸ್ ಮೈ ಪ್ರಾಫಿಟ್, ಯೋರ್ ಪ್ರಾಫಿಟ್ ಈಸ್ ನಾಟ್ ಮೈ ಪ್ರಾಫಿಟ್. ಎಕ್ಸಾಕ್ಟ್ಲಿ. ಅನ್ಫಾರ್ಚುನೇಟ್ಲಿ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ನಾನು ಪ್ರಾಫಿಟ್ ಮಾಡಿ ತೋರಿಸ್ತಾ ಇಲ್ವಾ, ದೆನ್ ವೈ ದಟ್ ಯು ಆರ್ ನಾಟ್ ಫರ್ದರ್ ಇನ್ವೆಸ್ಟಿಂಗ್, ವೈ ದಟ್ ಯು ಆರ್ ನಾಟ್ ಕನೆಕ್ಟಿಂಗ್. ನೋ, ಇಟ್ಸ್ ನಾಟ್ ಸೊ. ಐ ವಿಲ್ ಮೇಕ್ ಪ್ರಾಫಿಟ್ ಯಾವಾಗ ನಾನು ಎಕ್ಸಿಟ್ ತೊಗೊಳಬೇಕಿದೆ. ಆ ಎಕ್ಸಿಟ್ ಟೈಮಲ್ಲಿ ಐ ವಿಲ್ ಮೇಕ್ 10x ಆ್ಯಂಡ್ ದಟ್ಸ್ ನಾಟ್ ಪ್ರಾಫಿಟ್. ಐ ವಿಲ್ ಮೇಕ್ ಶ್ಯೂರ್ ದಟ್ ಐ ವಿಲ್ ಮಿಂಟ್ ಮನಿ ಓದ. ಬಟ್ ಆ ಮಿಂಟಿಂಗ್ ಆಗೋದಕ್ಕೆ ಇವನ್ ಐ ವುಡ್ ಹ್ಯಾವ್ ಮೇಡ್ ಶ್ಯೂರ್ ದಟ್ ನನ್ನ ನೆಟ್ವರ್ಕ್, ನನ್ನ ಕನೆಕ್ಟ್ಸ್ ಎಲ್ಲ ತೊಗೊಂಡು ಬಂದು ಐ ವಿಲ್ ಬಿ ಹ್ಯಾಪಿ ಟು ಡೂ. ಬಟ್ ಕ್ವೆಶ್ಚನ್ ಇಸ್, ಆರ್ ಯು ಟೇಕಿಂಗ್ ದಟ್ ಸೀರಿಯಸ್ಲಿ? ರೈಟ್. ಆರ್ ಯು ಸಾಲ್ವಿಂಗ್ ದ ಪ್ರಾಬ್ಲಮ್ ವಿಚ್ ಯು ಟೋಲ್ಡ್ ಯು ವಿಲ್ ಸಾಲ್ವ್? ದಟ್ಸ್ ಮೋರ್ ಇಂಪಾರ್ಟೆಂಟ್. ರೈಟ್. ಇನ್ಫ್ಯಾಕ್ಟ್ ನಾನೇ ಬಿಸ್ನೆಸ್ ಶುರು ಮಾಡಿದಾಗ, ಇಟ್ ಇಸ್ ನಾಟ್ ಅಬೌಟ್ ಐ ವೆಂಟ್ ಆನ್ ವಿತ್ ಎನಿ ಇನ್ವೆಸ್ಟರ್ಸ್. ಆಸ್ ಯು ರೈಟ್ಲಿ ಸೆಡ್ ದಟ್, ನಾನು ಫಸ್ಟ್ ನನ್ನ ದುಡ್ಡು ಹಾಕ್ಕೊತೀನಿ. ಐ ವಿಲ್ ಬಿ ವೆರಿ ಹ್ಯಾಪಿ ಟು ಕನೆಕ್ಟ್ ವಿತ್ ಸಚ್ ಪೀಪಲ್, ಬಿಕಾಸ್ ನಿನ್ನ ಸ್ಕಿನ್ ನಿನ್ನ ಗೇಮಲ್ಲಿ ಇಡೋಕ್ಕೆ ನಿನ್ಗೆ ಆಗಲ್ಲ ಅಂದರೆ, ಬೇರೆಯವರು ನೀವು ದುಡ್ಡು ಹಾಕಿ ಅಂತ ಹೇಳಿದ್ರೆ ವೈ ವಿಲ್ ದಿ ಡೂ? ಡೆಫಿನೆಟ್ಲಿ. ಸೊ ವೆನ್ ಐ ಸ್ಟಾರ್ಟೆಡ್, ಐ ವಾಸ್ ವೆರಿ ಕೀನ್ ಸ್ಟೇಟಿಂಗ್ ದಟ್ ಓಕೆ, ನನಗೇನು ಮಾಡ್ಬೇಕು. ನನ್ನ ಬ್ಯಾಕ್ಗ್ರೌಂಡ್, ಐ ವರ್ಕ್ ವಿತ್ ಲಾಟ್ ಆಫ್ ಕಂಪ್ನೀಸ್ ಆಸ್ ಅ CEO, ಐ ವರ್ಕ್ ಆಸ್ ಡೈರೆಕ್ಟರ್ಸ್. ಒಂದು 4-5 ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ಐ ಕೇಮ್ ಔಟ್, ಐ ರೋಲ್ಡ್ ಆನ್ ದಿಸ್ ಕಂಪನಿ. ಈ ಕಂಪ್ನಿ, ಐ ವಾಸ್ ವೆರಿ ಸ್ಪೆಸಿಫಿಕ್ ಆನ್ ಹೆಲ್ಪಿಂಗ್ ಸ್ಕೇಲಿಂಗ್ ದ ಕಂಪನೀಸ್. ಐ ಸಾ, ಅಂದರೆ ಯಾವುದೋ ರಿಪೋರ್ಟ್ ಬಂದಿತ್ತು, ಆ ರಿಪೋರ್ಟಲ್ಲಿ ಐ ಸಾ ದೆರ್ ಈಸ್ ಅ ಹ್ಯೂಜ್ ಗ್ಯಾಪ್ ಇನ್ MSME. ತುಂಬ ಜನ ಬ್ಲೀಡ್ ಆಗ್ತಾ ಇದ್ದಾರೆ, ಲಾಸಸ್ ಆಗ್ತಾ ಇದೆ. I saw this is an industry which can make difference anta. So I thought, okay, let me enter into an industry where I can make others make profit. ಅಂದರೆ ನೀವು ಜಾಸ್ತಿ ಪ್ರಾಫಿಟ್ ಮಾಡೋ ಥರ ನಾನು ಮಾಡಿದ್ರೆ, ವೈ ವಿಲ್ ಯು ನಾಟ್ ಪೇ ಮೀ? ಇಟ್ಸ್ ಅ ವಿನ್ ವಿನ್. ಈಗ ಡಾಕ್ಟರ್ಸಿಗೆ ನಾವು ಯಾಕೆ ಪೇ ಮಾಡ್ತೀವಿ? ನೆಸೆಸಿಟಿ. ಗ್ರಾಸರಿಗೆ ಯಾಕೆ ಪೇ ಮಾಡ್ತೀವಿ? ನೆಸೆಸಿಟಿ. ಅವ್ನು ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡಿದ್ದಾನೆ ಅಂತ ಗೊತ್ತಿದ್ರು ಕೊಡ್ತೀವಿ. ಈಗ ಡಾಕ್ಟರ್ ಹತ್ರ ಹೋದಾಗ 2 ಲಕ್ಷ ಪ್ರಾಫಿಟ್ ಮಾಡ್ತಾನೆ ಅಂತ ತಕ್ಷಣ, ಹೌದಾ ಹಂಗಾರೆ ಬೇಡ ಅಂತ ಬರಲ್ಲ. ರೈಟ್. ವಿ ನೀಡ್ ಇಟ್. So I thought, if I make other companies make profit, I'll make money. So now I entered the business of helping companies to increase their sales. So I started that. So how people will taunt another, I had a new office opening. ಗೆಸ್ಟ್ ಬಂದಿದ್ದಾರೆ. ಫಸ್ಟ್ ಡೇ ಗೆಸ್ಟ್ ಬಂದು ಆಬ್ವಿಯಸ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾರೆ, ಚೆನ್ನಾಗಾಗಲಿ ಅಂತಾರೆ. ಕೆಲವ್ರು ಹೌದಾ ಮನಸ್ಸಿನಲ್ಲಿರುತ್ತೆ, ಬಾಯಿ ಬಿಡಲ್ಲ, ಹೋಗ್ತಾರೆ. ಆ್ಯಂಡ್ ದಿಸ್ ಗೆಸ್ಟ್ ವಂಡರ್ಫುಲಿ ಹಿ ಟೋಲ್ಡ್, ಏನು ಬಿಸ್ನೆಸ್ ಮಾಡ್ತೀರಾ? ಐ ಟೋಲ್ಡ್, ಅಂಕಲ್, ಐ ಆಮ್ ಟ್ರೈಂಗ್ ಟು ಹೆಲ್ಪ್ ಕಂಪ್ನೀಸ್ ಟು ಸ್ಕೇಲ್ ದೇರ್ ಬಿಸ್ನೆಸ್. ಅವ್ರು ಪ್ರಾಫಿಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ಇಮ್ಯಾಜಿನ್ ದ ಆನ್ಸರ್. ಹಿ ಟೋಲ್ಡ್ ವಿತೌಟ್ ಅ ಸೆಕೆಂಡ್,
ಐ ಹ್ಯಾವ್ ಅ ಕಂಪ್ನಿ ಆಗಿರೋದು, ಒಂದು ಹೆಲ್ಪ್ ಮಾಡ್ತೀಯಾ ಬಿಕಾಸ್ ಅವರು ಏನೋ ಬೆಳಿಬೇಕು ಅಂತಿದ್ದಾರೆ, ಕೆನ್ ಯು ಹೆಲ್ಪ್ ದೆಮ್? ಐ ಟೋಲ್ಡ್ ಡೆಫಿನೆಟ್ಲಿ ಅಂಕಲ್. ಯಾರದು? ಅವನ ಹೆಸರು ಶಂತನ್ ಅಂತ. ಲೈಕ್ ಓಕೆ, ಇಟ್ ವಾಸ್ ಅ ವೆರಿ ಹಾರ್ಡ್ ಹಿಟ್ ನನಗೆ. ಅಂದರೆ ನೀವು ನನಗೆ ಹೇಳ್ತಾ ಇದ್ರೆ ನಾನು ಬೆಳೆಯೋಕ್ಕೆ ಬರ್ತಿಲ್ಲ, ನೀನು ಹೆಂಗೆ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀಯ ಅಂತ. ಲೈಕ್ ಡೋಂಟ್ ವರಿ ಅಂಕಲ್, ವೆಯ್ಟ್ ಮಾಡಿ, ಲೆಟ್ ದ ಟೈಮ್ ಗಿವ್ ಅನ್ ಆನ್ಸರ್. ಅವಾಗ ಏನೂ ನಾನು ಆನ್ಸರ್ ಮಾಡಲ್ಲ, ಬಿಕಾಸ್ ನಾನು ಅವಾಗ ಆನ್ಸರ್ ಮಾಡಿದ್ರೆ ನಾನು ದಡ್ಡ. ಆ್ಯಂಡ್ ಯು ಶುಡಂಟ್, ಬಿಕಾಸ್ ಯುವರ್ ವರ್ಕ್ ಆ್ಯಂಡ್ ಪರ್ಫಾರ್ಮೆನ್ಸ್ ಹ್ಯಾಸ್ ಟು ಬಿ ಅನ್ ಆನ್ಸರ್. ವೈ ಶುಡ್ ಯು ಗಿವ್ ಅನ್ ಆನ್ಸರ್? ಆ್ಯಂಡ್ ಅದು ನನ್ನ ಮನಸ್ಸಿಗೆ ಟಾಂಟ್ ಆಗಲಿಲ್ಲ, ಅದು ನನ್ನ ಮನಸ್ಸಿಗೆ ಒಂದು ಮೋಟಿವೇಶನ್ ಆಯಿತು. ಐ ಥಿಂಕ್ ಅಲ್ಲಿಗೆ ನಾನು ನೆಕ್ಸ್ಟ್ ಏನು ಮಾಡಬೇಕಾಗಿದೆ, ದಿಸ್ ಸ್ಟೇಟ್ಮೆಂಟ್ ವಿಲ್ ಹೆಲ್ಪ್ ಮೀ. ಸೊ ಐ ಫಂಡೆಡ್ ಮೈ ಸೆಲ್ಫ್, ಐ ಸ್ಕೇಲ್ಡ್. Then I started helping other companies. Then I started funding on other companies. Then I was an investor and trying to help other companies. When this happened, today he will not come. I don't even know ಅವ್ರು ಅದನ್ನ ಜ್ಞಾಪಕ ಇಟ್ಕೊಂಡಿದ್ದಾರಲ್ಲ ಅಂತ ನಂಗೆ ಗೊತ್ತಿಲ್ಲ. ಅವ್ರು ಮರ್ತು ಹೋಗಿರ್ತಾರೆ. But those things, I only believe that when every trouble comes, it's an opportunity for you. ಬಿಕಾಸ್ ನಾನು ಬಿಲೀವ್ ಮಾಡೋದು ಒಂದೇ, ಕಲ್ಲಲ್ಲಿ ಹೊಡೆದೆ ಅಂತ ಹೇಳಿದ್ರೆ ಅದೇ ಕಲ್ಲಲ್ಲಿ ಮನೆ ಕಟ್ಬಿಟ್ಟು ಆ ಮನೆ ನಿನಗೆ ಮಾರೋಗ್ತೀನಿ ನಾನು, ಅದರಲ್ಲೂ ನಾನು ಪ್ರಾಫಿಟ್ ಮಾಡ್ತೀನಿ. ದಟ್ಸ್ ಹೌ ಐ ಲುಕ್ ಅಟ್ ಇಟ್. ಇಟ್ಸ್ ಈಸಿಯರ್ ಫಾರ್ ಇಟ್. ಬಿಸ್ನೆಸ್ ಅದು ಹೆಂಗಿರ್ತದೆ, ಬಿಸ್ನೆಸ್ ಕ್ಯಾನಾಟ್ ರನ್ ಆನ್ ಇಮೋಷನ್ಸ್ ಅಂತಾರಲ್ಲ, ಅದು ಡೆಫಿನೆಟ್ಲಿ ಟ್ರೂ ಐತಿ. ಓಕೆ, ಈಗ ನಾಳೆ ಕರೆ ಒಬ್ಬ ವೆರಿ ಜೆನ್ಯೂನ್ ಪರ್ಸನ್ ಬಂದ ಒಂದು ವೆರಿ ಜೆನ್ಯೂನ್ ಪ್ರಾಬ್ಲಮ್ ಸಾಲ್ವ್ ಮಾಡತ್ತಾನೆ ಆ್ಯಂಡ್ ವೆರಿ ಆನೆಸ್ಟ್ಲಿ ಹೆಲ್ಪ್ ಕೇಳತ್ತಾನ ಅಂತಂದ್ರೆ ಫೈನ್, ಐ ಕ್ಯಾನ್ ಕೀಪ್ ಅ ಸೈಡ್. ಬಿಕಾಸ್ ಆ್ಯಸ್ ಅನ್ ಆಂಟ್ರಪ್ರಿನರ್ ಆರ್ ಎನ್ ಇನ್ವೆಸ್ಟರ್, ಒಬ್ಬೊಬ್ಬರು ಇನ್ವೆಸ್ಟರ್ಸ್ ಹೆಂಗಿರ್ತಾರಂದ್ರೆ, ನಂಗೆ ಫ್ಯೂ ಬಿಸ್ನೆಸಸ್ ಆರ್ ಲೈಕ್ ನಂಗೆ ಪ್ರಾಫಿಟ್ ಬೇಡ, ಯು ಆರ್ ಕ್ರಿಯೇಟಿಂಗ್ ಆನ್ ಇಂಪ್ಯಾಕ್ಟ್, ಐ ಆಮ್ ರೆಡಿ ಟು ಇನ್ವೆಸ್ಟ್. ನನಗೆ ಎಕ್ಸಿಟ್, ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ 10x ಆರ್ ವಾಟ್ ಎವರ್. ಏನೋ ಒಳ್ಳೆ ಕೆಲಸ ಮಾಡ್ತಿದ್ಯಪ್ಪ, ಇಷ್ಟು ಐ ಕ್ಯಾನ್ ಡೂ. ನಾಟ್ ಲೈಕ್ ಯು ಆರ್ ಪೋರಿಂಗ್ ಇನ್ ಕ್ರೋರ್ಸ್ ಟುಗೆದರ್, ಬಟ್ ಜಸ್ಟ್ ಲೈಕ್ ಅ ಕಾನ್ಫಿಡೆನ್ಸ್ ಬೂಸ್ಟರ್ ಟು ದಟ್ ಪರ್ಸನ್. ಕೆಟ್ ಓಕೆ ಫೈನ್, ಗೋ ಅಹೆಡ್. ಸೊ ಆಂಟ್ರಪ್ರಿನರ್ಶಿಪ್, ಐ ಬಿಲೀವ್ ಒಬ್ಬ ಆನೆಸ್ಟ್ ಆಂಟ್ರಪ್ರಿನರ್ ಏನಿರ್ತಾನಂತಂದ್ರೆ, ಈ ವಾಂಟ್ಸ್ ಟು ಕ್ರಿಯೇಟ್ ಅ ಡಿಫ್ರೆನ್ಸ್ ಇನ್. ಈಗ ನೀವು ಹೇಳ್ದಂಗೆ ಯು ಆರ್ ಟ್ರೈಂಗ್ ಟು ಸ್ಕೇಲ್ ಅ ಬಿಸ್ನೆಸ್, ಸೊ ದಟ್ ಈಸ್ ಕ್ರಿಯೇಟಿಂಗ್ ಅ ಬಿಸ್ನೆಸ್ ಇನ್ ಸಮ್ವನ್ಸ್ ಲೈಫ್. ಈಗ ಡಯಾಬಿಟೀಸ್ ಒಂದು ಎಕ್ಸಾಂಪಲ್ ಕೊಟ್ಟೆ ಮಷಿನ್, ಇಟ್ ಈಸ್ ಕ್ರಿಯೇಟಿಂಗ್ ಅ ಡಿಫ್ರೆನ್ಸ್ ಇನ್ ಸಮ್ವನ್ಸ್ ಲೈಫ್. ಏನೋ ಒಟ್ ಖುಷಿನ ಕೊಡತ್ತೇವೆ. ನಾ ಯೂಟ್ಯೂಬರ್ ಇದ್ದ, ಐ ಕನ್ಸಿಡರ್ ಮೈ ಸೆಲ್ಫ್ ಆಸ್ ಅನ್ ಆಂಟ್ರಪ್ರಿನರ್ ಬಿಕಾಸ್ ಐ ಆಮ್ ಮೈ ಪ್ರಾಡಕ್ಟ್. ಸೊ ಸಬ್ಸ್ಕ್ರೈಬರ್ಸ್ ಆರ್ ಪೇಯಿಂಗ್ ಮೀ ಥ್ರೂ ದಟ್ ಟೈಮ್, ಸೊ ಐ ಹ್ಯಾವ್ ಟು ಗಿವ್ ಅ ಕ್ವಾಲಿಟಿ ಪ್ರಾಡಕ್ಟ್ and through the genre that I'm targeting. ಹಂಗೆ ಬಟ್ ವಿ ಹ್ಯಾವ್ ಟು ಮೇಕ್ ಶೋರ್ ಆಸ್ ಆಂಟ್ರಪ್ರಿನರ್ಸ್ ಲೈಕ್ ರೆಸ್ಪಾನ್ಸಿಬಲ್ ಇರ್ಬೇಕು. ಸುಮ್ಮನೆ ಈಗ ಇನ್ವೆಸ್ಟರ್ ರೊಕ್ಕ, ಯಾಕಂದ್ರೆ ಒಮ್ಮೆ 50 lakh ರೂಪಾಯಿ ಒಬ್ಬ ಇನ್ವೆಸ್ಟರ್ ಕೊಟ್ಟ, ಹಾಂ ನಡಿ ಒಂದು ಆಡಿ. ಆನ್ ಅ ಸಿಂಪಲ್ ಲಾಜಿಕ್ ಸ್ಕ್ಯಾಂಡಿ, ವಾಟ್ ಐ ಟೆಲ್ ಯು ಇಸ್, ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಂತ ಒಂದು ಕಂಪ್ನಿ ಫೈಟ್ ಮಾಡ್ತಿದೆಯಲ್ಲ, ಅಷ್ಟೇ ಈಕ್ವಲ್ ನಾವು ಫೈಟ್ ಮಾಡ್ತಾ ಇದೀವಿ ಅಲ್ಲಿ. ಕ್ಯಾನ್ ಐ ಗೆಟ್ ಅ ಗುಡ್ ಇನ್ವೆಸ್ಟ್ಮೆಂಟ್? ಯಾವ್ದಾದ್ರು ಒಂದು ಒಳ್ಳೆ ಕಂಪ್ನಿ ಬಂದು ಚೆನ್ನಾಗಿ ಪ್ರಾಫಿಟ್ ಆಗಿದೆ, ಎಷ್ಟೇ ಐ ವಾಸ್ ನಾಟ್ ಏಬಲ್ ಟು ಬಿ ಪಾರ್ಟ್ ಆಫ್ ಇಟ್ ಅಂತ ನಾವು ಬೇಜಾರಾಗ್ತೇವೆ. ವಿ ಆರ್ ಈಕ್ವಲಿ ವಂಡ್ರಿಂಗ್ ವೇರ್ ಆರ್ ಗುಡ್ ಕಂಪ್ನೀಸ್ ಗೋಯಿಂಗ್ ಅಂತ. ರೈಟ್, ನಮ್ಮ ಹತ್ರ ಯಾಕೆ ಬರ್ತಿಲ್ಲ? ಎಕ್ಸಾಕ್ಟ್ಲಿ, ಯಾಕೆ ಅದು ಸಿಗ್ತಾ ಇಲ್ಲ ಆ ಥರ ಕಂಪ್ನೀಸ್? ಯಾವ ಥರ ಸಿಕ್ಕಿ, ಇನ್ಫ್ಯಾಕ್ಟ್ ಇಫ್ ಐ ಮೆಸೇಜ್ ಇನ್ ಮೈ ಗ್ರೂಪ್ ಸ್ಟೇಟಿಂಗ್ ದಟ್ ಲುಕ್ ದಿಸ್ ಅ ಕಂಪ್ನಿ ವಿಚ್ ಐ ಆಮ್ ಇನ್ವೆಸ್ಟಿಂಗ್, ನಂದು ಇನ್ವೆಸ್ಟ್ಮೆಂಟ್ ಹಾಕ್ಬಿಡು. ದೇ ನಾಟ್ ಆಸ್ ವಾಟ್ ಕಂಪ್ನಿ, ಹೌ ಇಸ್ ಇಟ್ ಡೂಯಿಂಗ್, ವೆದರ್ they believe one person is an investor and who believe that ಅವರು ಆಗಲೇ ಎಕ್ಸಿಟ್ ಚೆನ್ನಾಗಿ ತೊಗೊತಿದ್ದಾರೆ ಅಂದರೆ they'll come and approach us. ಸೊ ವಿಲ್ ಬಿ ಹ್ಯಾಪಿ. ಬಟ್ ಅಂಥ ಕಂಪ್ನೀಸ್ ಎಲ್ಲಿದೆ? ನಾವು ಹುಡುಕ್ತಾ ಇದ್ದೀವಿ. ರೈಟ್. ಸೊ ಆ ಕಂಪ್ನಿ ಹುಡ್ಕೋಕ್ಕಾಗ್ದಾಗ ನಾವೇನು ಮಾಡ್ತೀವಿ? ನಾವು ಫೌಂಡರ್ನ ಹುಡುಕ್ತೀವಿ. ಹೌ ಜೆನ್ಯೂನ್ ವೆದರ್ ಈಸ್ ರಿಯಲಿ ಡೂಯಿಂಗ್ ಇಟ್. ಯಾಕೆಂದರೆ ಮಾರ್ಕೆಟಲ್ಲಿ ಸುಮ್ಮನೆ ಫಂಡ್ಸ್ ತೊಗೊಂಡ್ಬಿಟ್ಟು ಎಕ್ಸ್ಪ್ಲಾಯ್ಟ್ ಮಾಡೋದು ತುಂಬ ನಡೀತಾ ಇದೆ. ಸೊ ವಿ ಆಲ್ಸೋ ನೀಡ್ ಜೆನ್ಯೂನ್ ಕಂಪ್ನೀಸ್ ವೇರ್ ವಿ ವಾಂಟ್ ಟು ಪಂಪ್ ಇನ್. ಬಟ್ ಅದು ಎಲ್ಲಿದೆ ಅನ್ನೋದು ಹುಡುಕೋದಿದೆಯಲ್ಲ, ದಟ್ಸ್ ಮೋರ್ ಇಂಪಾರ್ಟೆಂಟ್. ಇಲ್ಲಿ I'll give an example to you. Yeah. I dropped a message to you on Insta when you said that 387 day without sponsor. I dropped a message to you saying that okay, let me know how I can help. ನಂಗೆ ಮೆಸೇಜ್ ರಿಪ್ಲೈ ಬರಲಿಲ್ಲ. ಯಾಕಂದರೆ 387 ಡೇಸ್ ಅಂತ ಬಂದಾಗ ಐ ಅಪ್ಲೋಡೆಡ್ ದಟ್ ಸ್ಟೋರಿ ಆ್ಯಂಡ್ ಐ ವಾಸ್ ಟ್ರಾವೆಲಿಂಗ್ ಬ್ಯಾಕ್. ನನ್ನ ಇಂಟರ್ನೆಟ್ ವಾಸ್ ಡೈಯಿಂಗ್, ನಾನು ಚಾರ್ಜ್ ಇರಲಿಲ್ಲ. ವಾಪಸ್ ಬಂದೆ. ದಟ್ ಈಸ್ ಟುಡೇ 388 ಡೇ ವೈಲ್ ವಿ ಶೂಟ್ ದಿಸ್. ನಾನಲ್ಲೇ ಐ ವಾಸ್ 12 o'clock midnight ರೀಚ್ ಆದೆ. ದೆನ್ ಇನ್ ದ ಮಾರ್ನಿಂಗ್ ಇಟ್ ವಾಸ್ ಆಲ್ ಕೇಯೋಟಿಕ್. ಸೊ ನಾ ಯಾರ್ದು ಮೆಸೇಜಸ್ ನೋಡಿಲ್ಲ. ಸೊ ಇನ್ ಮೈ ಡಿಫೆನ್ಸ್, ಬಿಕಾಸ್ ನಾ ಮೊನ್ನೆ ಇನ್ನೊಬ್ರು ಅಪ್ರೋಚ್ ಮಾಡಿದ್ರೆ, ಸೊ ವಿ ಆರ್ ಇನ್ ಟಾಕ್ಸ್ ವಿತ್ ದೆಮ್ ಆಲ್ಸೋ. ಸೊ ಐ ಆಮ್ ನೋಟಿಸಿಂಗ್ ಯಾರ್ಯಾರು ಹಿಂಗೆ ಅಪ್ರೋಚ್ ಮಾಡತ್ತ. ಡೆಫಿನೆಟ್ಲಿ ಹಂಗೆ ಹಾಕಕತ್ತಿಲ್ಲ. ಐ ನೀಡ್ ಸ್ಪಾನ್ಸರ್ಶಿಪ್ ಆಬ್ವಿಯಸ್ಲಿ. ಬಟ್ ಹಂಗೆ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಸ್ವಲ್ಪ ಕಿಯೋಟಿಕ್ ಆಗಿಬಿಟ್ಟಿರ್ತದೆ. ಸೊ ದ್ಯಾಟ್ ಈಸ್ ವೈ. ಬಟ್ ಐ ವಿಲ್ ರಿಪ್ಲೈ ಸರ್. ಈಗ ಒಂದು ಮೀಟಿಂಗ್ ಗೈಸ್, ಪೊಟೆನ್ಷಿಯಲ್ ಇನ್ವೆಸ್ಟರ್ ಈಸಿಯರ್ ಎಲ್ಲ ಫುಲ್. ಈಗ ನೆಕ್ಸ್ಟ್ ಡೇನ ಗೋಲ್ಡ್ ಚೈನ್, ಗೋಲ್ಡ್ ವಾಚ್ ಹಾಕೊಂಡು ಬರ್ಬೇಕು, ಕುಂತು ಬಿಡೋದು ಪಾಡ್ಕಾಸ್ಟ್ ಬಿಟ್ಟೆ. ಸೊ ಯಾ ನೀವು
ಆ್ಯಸ್ ಯು ಸೆಡ್, ಈಗ MSMEದಾಗ ದರ್ ಇಸ್ ಅ ಗ್ಯಾಪ್ ಬಿಕಾಸ್ ಒಂದು 76% ಪೀಪಲ್ ಆರ್ MSME ಕಂಪನೀಸ್ ಆರ್ ಬ್ಲೀಡಿಂಗ್, ಲಾಸ್ ಮೇಕಿಂಗ್. ರೀಸನ್ ಏನಿರ್ಬೋದು ಅದಕ್ಕೆ? ಲೈಕ್ ವೈ ಅಷ್ಟು ದೊಡ್ಡ ನಂಬರ್? ದೇರ್ ಮಸ್ಟ್ ಬಿ ಅ ರೀಸನ್ ಬಿಕಾಸ್ ದೇ ಆರ್ ಗೇನಿಂಗ್ ಲಾಸ್ ಅಲ್ಲ, ಡೆಫಿನೆಟ್ಲಿ ಅಲ್ವಾ. ಇನ್ಫ್ಯಾಕ್ಟ್ ನನಗೆ ಆ ರಿಪೋರ್ಟ್ ಸಿಕ್ಕಿದ್ದೆ ಒಂದು ಎಕ್ಸೈಟಿಂಗ್ ಮೂಮೆಂಟ್. ಅಂದರೆ ನಾನು ಬೇರೆ ವರ್ಕ್ ಮಾಡ್ತಿದ್ದ ಕಂಪ್ನಿಯಿಂದ ಐ ಟುಕ್ ಅನ್ ಎಕ್ಸಿಟ್ ತೊಗೊಂಡ್ಬಿಟ್ಟು ಐ ಟೋಲ್ಡ್ ಐ ಸ್ಟಾರ್ಟ್ ಆನ್ ಮೈ ಓನ್ 4-5 years ಕೆಳಗಡೆ. ಸೊ ನಾನೇ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಆಬ್ವಿಯಸ್ಲಿ ಐ ಕೇಮ್ ಔಟ್. ನನ್ನ ಅಕೌಂಟಲ್ಲಿ ಇನ್ನೂ 2 monthsಗಾಗ ಸೇವಿಂಗ್ಸ್, ಬಿಕಾಸ್ ಸ್ಯಾಲ್ರಿ ಇರಬೇಕಿದ್ರೆ ಬರೋದೆಷ್ಟೋ ಹೋಗೋದೆಷ್ಟೋ ಎವ್ರಿಥಿಂಗ್ ವಾಸ್ ಡನ್. ಇನ್ 2 months ಸೇವಿಂಗ್ ಮಾತ್ರ ಇದೆ. ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್, ಅಪ್ಪನ ಹತ್ರ ಇನ್ವೆಸ್ಟ್ಮೆಂಟ್ ತೊಗೊಳೋ ಇಂಟೆನ್ಷನ್ ಯಾವತ್ತೂ ಇಲ್ಲ, ನಾನು ತೊಗೊಂಡೂ ಇಲ್ಲ. ಸೊ 2 ತಿಂಗಳಿಗೆ ಸೇವಿಂಗ್ಸ್ ಇದೆ. ಸೊ ಐ ಟೋಲ್ಡ್ ಮೈ ವೈಫ್, ನೋಡು 2 ತಿಂಗಳಿಗೆ ಸೇವಿಂಗ್ ಇದೆ, ಬಟ್ ನಿನ್ನಿಂದ ಒಂದು ರಿಕ್ವೆಸ್ಟ್, ಯಾಕೆ ಮಲಗಿದ್ಯಾ, ಯಾಕೆ ಎದ್ದಿದ್ಯಾ, ಯಾಕೆ ಕೂತಿದ್ಯಾ, 2 ತಿಂಗಳು ಕೇಳಬೇಡ. ಬಿಕಾಸ್ ನಾನು ಏನು ಮಾಡಬೇಕಂತ ನಂಗೆ ಗೊತ್ತಿಲ್ಲ, ಕೆಲಸ ಬಿಟ್ಟಿದ್ದೇನೆ. ಆ ಐಡಿಯಾ ಎಲ್ಲಿಂದ ಬರೋದು ಗೊತ್ತಿಲ್ಲ. ನೀನು ಕರೆಕ್ಟಾಗಿ ಆಫೀಸ್ಗೆ ಹೋಗಿ ಮನೆಗೆ ಬರಬೇಕಾದ್ರೆ ನಾನು TV ಇಟ್ಕೊಂಡು ಕೂತಿರ್ತೀನಿ, ಬರೀ TV ನೋಡ್ತಿದ್ಯಾ ಅಂತ ಕೇಳಿದ್ರೆ ಐ ವಿಲ್ ಬಿ ಅಫೆಂಡೆಡ್. ಸೊ ಬಿಟ್ಬಿಡು, ಯಾವತ್ತು ಐಡಿಯಾ ಬರುತ್ತೆ ಗೊತ್ತಿಲ್ಲ, ಬಂದಿದ್ದ ದಿನ ನಾನು ಸ್ಟಾರ್ಟ್ ಮಾಡ್ತೇನೆ. ಓಕೆ. ಸೊ ಲೈಕ್ ಓಕೆ, 60 ದಿನದಲ್ಲಿ 45-50 ದಿನ ಆಯಿತು, ಏನು ಮಾಡಬೇಕಂತ ಗೊತ್ತಿಲ್ಲ. ಸೊ ಇಟ್ ವಾಸ್ ಸ್ಕೇರಿ, ಬಟ್ ಐ ಬಿಲೀವ್ಡ್ ಐಡಿಯಾ ಶುಡ್ ಕಮ್ ಲೈಕ್ ಅ ಫ್ಲೋ. ಯು ಶುಡಂಟ್ ಫೋರ್ಸ್ ಕುತ್ಕೊಂಡು ಬರಿಬೇಕಂತ. ಸೊ ಒನ್ ಡೇ ಸಮ್ವೇರ್ ಇನ್ ದ ಈವ್ನಿಂಗ್ ಸಡನ್ಲಿ ಪೇಪರ್ಲಿ ಏನೋ ಬರೆಯೋದಕ್ಕೆ ಅಂತ ಹೋದೆ, ಒನ್ ಐಡಿಯಾ ಕೇಮ್. ಆ ಶೀಟ್ಸ್ ಇನ್ನೂ ಇಟ್ಟಿನ, ಐ ಥಿಂಕ್ 8-10 sheets. ಐ ಸ್ಟಾರ್ಟೆಡ್ ರೈಟಿಂಗ್ ಅಬೌಟ್ ವಾಟ್ ಐ ವಾಂಟ್ ಟು ಡೂ ಅಂತ. ಇಟ್ ವೆಂಟ್ ಆನ್ ಒಂದು 8-10 sheet ಬ್ಯಾಕ್ ಟು ಬ್ಯಾಕ್ ಬರೀತಾ ಹೋದೆ. I believed, okay, this is something which I can do. This is something which is my strength as well. ಬಿಕಾಸ್ ಪ್ರತಿಯೊಬ್ಬನಿಗೂ ಒಂದು ಸ್ಟ್ರೆಂತ್ ಇರುತ್ತೆ. ಪ್ರಾಬ್ಲಮ್ ನಮಗೆ ಗೊತ್ತಿರಲ್ಲ ಏನು ಅಂತ. ಅದು ಗೊತ್ತಾಗೋದಕ್ಕೋಸ್ಕರನೇ ವಿ ನೀಡ್ ಟು ಟ್ರೈ ಔಟ್ ಡಿಫ್ರೆಂಟ್ ಥಿಂಗ್ಸ್. ಸೊ ದ್ಯಾಟ್ ವಾಸ್ ಸಮಥಿಂಗ್ ವಿಚ್ ವಾಸ್ ಎಕ್ಸೈಟಿಂಗ್ ಫಾರ್ ಮಿ, ವೇರ್ ಐ ರಿಯಲೈಸ್ ಓಕೆ, ದಿಸ್ ಇಸ್ ಮೈ ಕಾಲ್ ಆ್ಯಂಡ್ ಲೆಟ್ ಮೀ ಸ್ಟಾರ್ಟ್. ಸೊ ದಟ್ಸ್ ಹೌ ಐ ಸ್ಟಾರ್ಟೆಡ್ ಅ ಜರ್ನಿ ಆಫ್ ಕಂಪ್ನಿ. ಸೊ ಈಗ ಅದನ್ನು ನಾನು ಮಾಡಬೇಕನ್ನಬೇಕಿದ್ರೆ ಐ ವಾಂಟೆಡ್ ಸರ್ಟನ್ ಸ್ಟ್ಯಾಟಿಸ್ಟಿಕ್ಸ್ ಟು ಕನೆಕ್ಟ್ ಮೀ. ಅವತ್ತು ಗೂಗಲ್ ಮಾಡಬೇಕಾದ್ರೆ ಐ ಗಾಟ್ ದಿಸ್ ರಿಪೋರ್ಟ್ ವಿಚ್ ಸೈಡ್ ಆಲ್ಮೋಸ್ಟ್ MSME ಇವತ್ತು, ಐ ಮೀನ್ 5 years ಕೆಳಗಡೆ ಡಿಫ್ರೆಂಟ್ ಇತ್ತು, ಬಟ್ ಇವತ್ತು ಆಲ್ಮೋಸ್ಟ್ 7-8 ಕೋಟಿ MSME ಇದೆ. MSME ಅಂದರೆ 50 to 100 crores ಕೆಳಗಡೆ ಇರೋ ಅಂಥ ಕಂಪ್ನಿ, ಸ್ಮಾಲ್ ಬಿಸ್ನೆಸ್ ಅಷ್ಟೇ. ಸೊ ದೀಸ್ ಕಂಪ್ನೀಸ್ ಆರ್ ಆ್ಯಕ್ಚುಲಿ ಕಾಂಟ್ರಿಬ್ಯೂಟಿಂಗ್ 29% ನಮ್ಮ GDP ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಬಟ್ ಅವ್ರದ್ದನ್ನು ನೋಡಿದ್ರೆ ಈ 8 crore ಕಂಪ್ನೀಸಲ್ಲಿ ಮೋರ್ ದೆನ್ 70+% ಆಫ್ ದ ಕಂಪ್ನೀಸ್ ಆರ್ ಬ್ಲೀಡಿಂಗ್, ಕಂಪ್ಲೀಟ್ ಲಾಸಲ್ಲಿದ್ದಾರೆ, ಇಲ್ಲ ಬ್ರೇಕ್ ಇವನ್. ಅಂದರೆ ಮುಂದಿನ ತಿಂಗಳ ಸ್ಯಾಲ್ರಿಗೆ ಇವತ್ತು ಕಷ್ಟಪಡ್ತಾ ಇದ್ದಾರೆ, ಇಲ್ಲ ಲೋನ್ ತೊಗೊಂಡ್ಬಿಟ್ಟು ಸ್ಯಾಲ್ರಿ ಪೇ ಮಾಡಿ ನೆಕ್ಸ್ಟ್ ಮಂತನ್ನು ಇಂಟ್ರೆಸ್ಟ್ ಪೇ ಮಾಡೋಕ್ಕೆ ಇಟ್ಕೊಂಡಿದ್ದಾರೆ. ಸೊ ದಿಸ್ ಇಸ್ ಅ ಪೆಥೆಟಿಕ್ ಸ್ಟೇಜ್ ವಿಚ್ MSME ಆರ್. ಸೊ ದಟ್ ಈಸ್ ಪ್ರಿಸೈಸ್ಲಿ ವೈ ಐ ವಾಂಟೆಡ್ ಟು ಸ್ಕೇಲ್ ಕಂಪನೀಸ್. ಸೊ ಬಟ್ ನಾ ಮಾಡ್ತಾ ಇದ್ದಿದ್ದು ಬ್ಯಾಂಗ್ಳೂರಲ್ಲೇ ಮಾಡ್ತಾ ಇದ್ದೆ, ಬಟ್ ಟುಡೇ ಆಲ್ಮೋಸ್ಟ್ ಇನ್ 16 different countries our clients are there. So we are a team of 7 members. We have a CA, we have a CS, we have an IITN, we have an IM, we are from NLS. So our full team set I started. So today we are successfully doing across the globe. In fact, office ivaga India alide, innondu office Singapore alide, allu partner set madidvi. Now the third office we are setting in Europe iga. So plan everything was done. ಬಟ್ ಏನಂದರೆ ಈ MSME ಅಡ್ರೆಸ್ ಮಾಡೋದಕ್ಕಿಂತ ಶುರು ಮಾಡಿದವ್ರು ನಾವು ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತು. ಸೊ ಬೇರೆ ದೊಡ್ಡ ಕಂಪ್ನೀಸ್ ತೊಗೊತಾ MSMEನ ಅಡ್ರೆಸ್ ಮಾಡೋದು ಅಲ್ಲಿಗೆ ನಿಂತೋಗ್ಬಿಟ್ಟಿತ್ತು. ಜರ್ನಿ ಸ್ಟಾರ್ಟ್ ಮಾಡಿದ್ದು ಅದಕ್ಕೆ, ಬಟ್ ಅದನ್ನೇ ಸ್ಟೆಪ್ಪಿಂಗ್ ಸ್ಟೋನಾಗಿ ನಾವು ಮುಂದಕ್ಕೆ ಹೋದ್ವಿ. ಒಂದು ಟೈಮಲ್ಲಿ ವೆನ್ ಯು ಗ್ರೋ ಯು ವಿಲ್ ಫರ್ಗೆಟ್ ಯುವರ್ ರೂಟ್ಸ್ ಅಂತಾರಲ್ಲ, ಮೇ ಬಿ ದಟ್ ವಾಸ್ ದ ಕಾಲ್. ಐ ರಿಮೆಂಬರ್ ಇದಕ್ಕೋಸ್ಕರ ತುಂಬ ವೀಡಿಯೋಸ್ ಮಾಡ್ತಾಯಿದ್ದೆ, ಮಾಡಿಬಿಟ್ಟು ಅಂದರೆ ಇಂಗ್ಲೀಷಲ್ಲಿ ಮಾಡಿಬಿಟ್ಟು ಯೂಸ್ ಟು ಸೆಂಡ್ ಇಟ್ ಅಕ್ರಾಸ್. ಸೊ ಯಾರಿಗಾರು ಹೆಲ್ಪ್ ಆದರೆ ಲೆಟ್ ಇಟ್ ಬಿ. ಸೊ ಬಿಕಾಸ್ ಐ ವರ್ಕ್ ಇನ್ ಅ ಕಲ್ಚರ್ ಆಫ್ zero office policy. My office or my team, everything they have to manage and I shouldn't involve. That is my policy of work. ಅಂದರೆ ನಾನೇ ಹೋಗಿ ಕುತ್ಕೊಂಡು ಕೆಲಸ ಮಾಡ್ತಾರೆ, ಕಂಪ್ನಿ ಬೆಳೆಸೋದು ಯಾರು. ಸೊ ಮೈ ಓನ್ಲಿ ಲಾಜಿಕ್ ಇಸ್ ಕಂಪ್ನಿ ಬೆಳೆಸೋಣ, ಮೀಟಿಂಗ್ಸ್ ತೊಗೊಳ್ಳೋಣ, ಆಫೀಸ್ಗೆ ಹೋಗಿ ಕುತ್ಕೊಂಡ್ಬಿಟ್ಟು ಆಪ್ರೇಷನ್ ವರ್ಕ್ 0. ಸೊ ಫಸ್ಟ್ ಡೇಯಿಂದನೂ ಎಂಪ್ಲಾಯೀಸ್ ಅಂದರೆ ತಪ್ಪಾದರೆ ಅಲ್ಲೇ ಕುತ್ಕೊಂಡು ರೆಕ್ಟಿಫೈ ಮಾಡಿ ಅದನ್ನು ಸಿಸ್ಟಮ್ ಬಿಲ್ಡ್ ಮಾಡಬೇಕು ಹೊರತು ನಾನು ಹೋಗಿ ಮಾಡಬಾರ್ದು ಅನ್ನೋ ಪಾಲಿಸಿಯಲ್ಲಿ ಶುರು ಮಾಡಿದ್ದು. ಸೊ ದಟ್ಸ್ ವೈ 0 ವರ್ಕಿಂಗ್ ಪಾಲಿಸಿಯಲ್ಲಿ ನಾನು ಆದಷ್ಟು ಮನೇಲೇ ಇರ್ತೀನಿ, ಇಲ್ಲ ಯಾರನ್ನಾರು ಮೀಟ್ ಮಾಡೋಕ್ಕೆ ಹೋಗ್ತೀನಿ, ಇಲ್ಲ ನೆಟ್ವರ್ಕ್ ಮಾಡ್ತೀನಿ, ಖಾಲಿ ಕೂತಿರ್ತೀನಿ, ಬಟ್ ನಾನು ಹೋಗಿ ಕೆಲಸ ಮಾಡಲ್ಲ, ಆಫೀಸ್ ಹೋಗಲ್ಲ. ಸೊ ಇನ್ಫ್ಯಾಕ್ಟ್ ನನ್ನ ಪಾರ್ಟ್ನರ್ಸ್ ಹೇಳ್ತಿರ್ತಾರೆ, ಅವಾಗ ಯಾರು ಇದಾರ ಅಂತ ನೋಡೋಕ್ಕಾದ್ರೂ ಬರ್ತಿರು ಅಂತ. ಬಟ್ ಐ ಡೋಂಟ್ ಗೋ. ಸೊ ಒನ್ಸ್ ಇನ್ ಅ ವೀಕ್ ಟ್ಯೂಸ್ಡೇಸ್ ನನಗೆ ಬೇರೆ ಏನೋ ನೆಟ್ವರ್ಕ್ ಮೀಟಿಂಗ್ ಇದೆ, ಮುಗಿಸ್ಕೊಂಡು ಹೋಗಬೇಕಾದ್ರೆ ಐ ಜಸ್ಟ್ ಗೋ ಫಾರ್ ಲಂಚ್ ಓವರ್ ದರ್ ಆ್ಯಂಡ್ ದೆನ್ ಸೈನ್ ಆಫ್. ಇಲ್ಲ ಅಂದ್ರೆ ಹೋಗಲ್ಲ. ಇನ್ಫ್ಯಾಕ್ಟ್ ದ ಟೀಮ್ ಈಸ್ ನೌ ಕನ್ವೇಯಿಂಗ್. ಇನ್ಫ್ಯಾಕ್ಟ್ ದ ಎಂಟೈರ್ ಟೀಮ್ ಇಸ್ ಸೋ ಸಪೋರ್ಟಿವ್ ದಟ್ ಟೆಲ್ ದಟ್ ಡೋಂಟ್ ಕಮ್. ಇಫ್ ಯು ಕಮ್ ಇಟ್ಸ್ ಎ ಟ್ರಬಲ್ ಫಾರ್ ಅಸ್. ಸೊ ಇವನ್ ದೇ ಆರ್ ಯೂಸ್ ಟು ಇಟ್ ಆ್ಯಂಡ್ ವಿ ಆರ್ ಹ್ಯಾಪಿ. ಸೊ ಆಫೀಸ್ಗೆ ಹೋಗ್ದಂಗೆ ನಾನು ಎಷ್ಟೋ ದಿನ ಹಂಗೆ ಬೆಳಗ್ಗೆಯಿಂದ ಸಾಯಂಕಾಲ ಖಾಲಿ ಕೂತ್ಕೊಂಡು TV ನೋಡ್ತಿರ್ತೀನಿ, ಬಟ್ ಐ ಡೋಂಟ್ ಗೋ ಬಿಕಾಸ್ ಐ ನೀಡ್ ಟು ಬಿಲ್ಡ್ ಮೈ ಮೈಂಡ್ ಸೆಟ್. ಹೋಗಬಾರ್ದು,
ನಾನು ಅಲ್ಲಿ ಹೋಗಿ ಆಪ್ರೇಷನ್ ಮ್ಯಾನೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಕಂಪ್ನಿ ಬೆಳೆಸೋದಕ್ಕಾಗಲ್ಲ. ಸೊ ದಟ್ಸ್ ಹೌ ಐ ಸ್ಟಾರ್ಟೆಡ್ ಆ್ಯಂಡ್ ಟುಡೇ ವಿ ಆರ್ ಸಕ್ಸಸ್ಫುಲಿ ಗ್ರೋನ್ ಅಕ್ರಾಸ್ ದಿ ಗ್ಲೋಬ್. ವಿ ಹ್ಯಾವ್ ಗುಡ್ ಆಫೀಸ್ ಬೇಸ್. ಬಟ್ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ವೇರ್ ಒಂದು ಸತಿ ಆ ವೀಡಿಯೋಸ್ ಮಾಡಬೇಕಾದ್ರೆ ಅಮ್ಮನ ಹತ್ರ ಮಾತಾಡ್ತಿದ್ದೆ. ಸೊ ಶೀಸ್ ಲೈಕ್, ಶುರು ಮಾಡಿದ್ದು ಇಡ್ಲಿ ತಿನ್ನೋಕ್ಕೆ ಈಗ ದೋಸೆ ತಿನ್ನೋಕ್ಕೆ ಹೋಗಿದ್ಯಾ? ಐ ಡಿಡ್ಂಟ್ ಅಂಡರ್ಸ್ಟ್ಯಾಂಡ್. ಸೊ ಶೀಸ್ ಲೈಕ್, ಅಲ್ಲ, ನೀನು ಇಂಗ್ಲೀಷ್ ವೀಡಿಯೋಸ್ ಮಾಡ್ತಾ ಕೂತ್ರೆ ಆ್ಯಕ್ಚುಲಿ ಸಫರ್ ಆಗ್ತಿರೋರು Tier 2 Tier 3 ಇರೋರು. ಅವ್ರಿಗೆ ಇಂಗ್ಲೀಷ್ ಎಲ್ರಿಗೂ ಆಕ್ಸೆಸಿಬಲ್ ಇರಲ್ಲ, ಅಥವಾ ಇಂಗ್ಲೀಷ್ ಅಷ್ಟು ಕನ್ವೀನಿಯೆಂಟ್ ಆಗೂ ಇರಲ್ಲ. ಸೊ ಹೌ ಡು ಯು ಥಿಂಕ್ ಇಟ್ ವಿಲ್ ಹೆಲ್ಪ್? ರೈಟ್. ಸೊ ಲೈಕ್, ಓಕೆ ದೆನ್ ವಾಟ್ ಈಸ್ ದಟ್ ಯುವರ್ ಸಜೆಸ್ಟಿಂಗ್? ಕನ್ನಡದಲ್ಲಿ ವೀಡಿಯೋಸ್ ಮಾಡಿ. ಐ ಡೋಂಟ್ ನೋ. ಕನ್ನಡದಲ್ಲಿ ನಾನು ವೀಡಿಯೋಸ್ ಮಾಡಿದ್ರೆ ನಂಗೆ ಪ್ರಾಬ್ಲಮ್ ಅಂದರೆ ನನ್ನ ಕ್ಲೈಂಟ್ ಬೇಸ್ ಇರೋದೆಲ್ಲ ಇಂಗ್ಲೀಷ್ ಸ್ಪೀಕಿಂಗ್ ಇದೆ. ಸೊ ಒಂದು, ಹೌ ವಿಲ್ ದೇ ಲುಕ್ ಅಟ್ ಇಟ್? ಎರಡನೇದು, ಅವ್ರಿಗೆ ಅರ್ಥನೂ ಆಗದೆ ಇರ್ಬೋದು. ಸೊ ಮಾಮ್ ವಾಸ್ ಲೈಕ್, ಲುಕ್, ನೀನು ಬಿಸ್ನೆಸ್ ಏನು ಮಾಡ್ಕೊತಿದ್ದೆ, ದಟ್ಸ್ ಅ ಸಪ್ರೇಟ್ ವಿಂಗ್, ಐ ಆಮ್ ನಾಟ್ ಟಚಿಂಗ್ ದ್ಯಾಟ್. ನೀನು ಅಲ್ಲಿಗೆ ಏನು ಮಾಡ್ಕೊತ, ಬಟ್ ಆದರೆ ಬ್ಯಾಕ್ ಟು ರೂಟ್ಸ್ ಇಲ್ಲಿಗೆ ಆ್ಯಕ್ಚುಲಿ ಸಫರ್ ಆಗ್ತಾ ಇದ್ದಾರೆ. ಸೊ ಐ ವಾಸ್ ಲೈಕ್, ಓಕೆ, ನನ್ನ ಟೀಮ್ ಹತ್ರ ಮಾತಾಡಿದೆ. ಒಂದು ಸತಿ ಹೇಗಿದೆ Tier 2 Tier 3 ಬಿಸ್ನೆಸ್, ಏನು ಚಾಲೆಂಜ್ ಆಗ್ತಿದೆ, ಡು ಯು ರಿಯಲಿ ಥಿಂಕ್ ದಟ್ ವಿ ನೀಡ್ ಟು ಮೇಕ್ ಸಮ್ ಸಪೋರ್ಟ್? ಚೆಕ್ ಮಾಡಿ. ವೆನ್ ವಿ ಸ್ಟಾರ್ಟೆಡ್ ಚೆಕಿಂಗ್, ಇನ್ಫ್ಯಾಕ್ಟ್ ಸುಮ್ಮನೆ ನಾಟ್ ಔಟ್ ಆಫ್ ದ ರಿಪೋರ್ಟ್ಸ್, ನಾವೇ ಪರ್ಸ್ನಲಿ ಎಷ್ಟೊಂದು ಊರುಗಳಿಗೆ ಹೋಗ್ಬಿಟ್ಟು ಐ ಸ್ಟಾರ್ಟೆಡ್ ಗಿವಿಂಗ್ ಟಾಕ್ಸ್ ಟು MSME. ರೋಟ್ರಿ ಆರ್ಗನೈಸ್ ಮಾಡಿದ್ರು, ಚೇಂಬರ್ ಆಫ್ ಕಾಮರ್ಸ್ ಆರ್ಗನೈಸ್ ಮಾಡಿದ್ರು. ಇದೆಲ್ಲ ಆರ್ಗನೈಸ್ ಮಾಡಬೇಕಾದ್ರೆ ವೆನ್ ಐ ವಾಸ್ ಗಿವಿಂಗ್ ಅ ಟಾಕ್, ಐ ರಿಯಲೈಸ್ ನಾನು ಬೇಸಿಕ್ಸ್ ಮಾತಾಡಿದ್ರೆ ಚಪ್ಪಾಳೆ ಹೊಡಿತಾ ಇದ್ದಾರೆ. ವಾಸ್ ಲೈಕ್, ದಿಸ್ ಇಸ್ ಇವನ್ ಬೇಸಿಕ್. ಇದಕ್ಕೆ ನೀವು ಹೌದು ಅಲ್ಲ ಅಂತಲೂ ಆನ್ಸರ್ ಮಾಡ್ಬಾರ್ದು, ಚಪ್ಪಾಳೆ ಹೊಡಿತಿದ್ದೀರಾ. ಐ ವಾಸ್ ಶಾಕ್ ಫಾರ್ ದ್ಯಾಟ್. ದೆನ್ ಐ ರಿಯಲೈಸ್, ಐ ಥಿಂಕ್ ರೂಟ್ಸಲ್ಲಿ ಪ್ರಾಬ್ಲಮ್ಸ್ ಇನ್ನೂ ದೊಡ್ಡದಿದೆ. ಅವ್ರಿಗೆ ಬ್ರ್ಯಾಂಡಿಂಗ್ ಅಂದರೆ ಗೊತ್ತಿಲ್ಲ, ಅವರಿಗೆ ಕಾಂಪಿಟೇಟರ್ಸ್ ಪ್ರಾಬ್ಲಮ್ ಗೊತ್ತಿಲ್ಲ, ಗೊತ್ತಿರೋದು ಒಂದೇ ಪ್ರಾಬ್ಲಮ್, ಲೇಬರ್. ರೈಟ್. ಸೊ ಅಲ್ಲೇ ಸ್ಟಕ್ ಆಗಿಬಿಟ್ಟಿದ್ದಾರೆ. ಅವ್ರು ಹೆಂಗೆ ಅಂತ ಹೇಳಿದ್ರೆ, ದೇ ಟ್ರೇಡ್ ಟೈಮ್ ಫಾರ್ ಮನಿ. ಆ ಕಾನ್ಸೆಪ್ಟಿಂದ ಇನ್ನೂ ಹೊರಗೆ ಬಂದಿಲ್ಲ. ನಾನು ಬೆಳಿಗ್ಗೆ 9ಕ್ಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ರಾತ್ರಿ 9 ತನಕ ನಾನು ಅಂಗಡಿಯಲ್ಲಿ ಕೂತಿದ್ದೀನಿ, ರಾತ್ರಿ 9 ತನಕ ನಾನು ಬಿಸ್ನೆಸ್ ಮಾಡ್ತೀನಿ, ಐ ಆಮ್ ಡನ್, ಅಲ್ಲಿಗೆ ನಾನು ಬೆಳೀತಿದ್ದೀನಿ. ದಿಸ್ ಇಸ್ ಅ ಕಾನ್ಸೆಪ್ಟ್. ಸೊ ಯು ಆರ್ ಟ್ರೇಡಿಂಗ್ ಯೋರ್ ಟೈಮ್, ದೆನ್ ಯು ಆರ್ ನಾಟ್ ಟ್ರೇಡಿಂಗ್ ಯೋರ್ ವ್ಯಾಲ್ಯೂ. ಇಲ್ಲ, ಒಂದಿನ ನಿಮ್ಮ ಬಿಸ್ನೆಸ್ ಬಿಟ್ಟು ಹೊರಗೆ ಬನ್ನಿ, ಅಯ್ಯೋ ಎಂಪ್ಲಾಯೀಸ್ ನಂಗೆ ನಂಬಕ್ಕಾಗತ್ತೆ. ದೇ ಡೋಂಟ್ ಟ್ರಸ್ಟ್. ದೇರ್ ಇಸ್ ಅ ಟ್ರಸ್ಟ್ ಇಶ್ಯೂ, ದೇರ್ ಇಸ್ ಅ ಸ್ಕೇಲಬಿಲಿಟಿ ಇಶ್ಯೂ, ದೇರ್ ಇಸ್ ಅ ಗ್ರೋತ್ ಇಶ್ಯೂ. ಇದೆಲ್ಲ ಆದಮೇಲೆ ಆಬ್ವಿಯಸ್ಲಿ ಲಾಸ್ ಆಗಲೇಬೇಕು ನಿಮ್ಮ ಕಂಪ್ನಿಯಲ್ಲಿ. ಸೊ ದೇ ಆರ್ ನಾಟ್ ಗ್ರೋಯಿಂಗ್. ಸೊ ಐ ಥಿಂಕ್ ದಟ್ಸ್ ವೇರ್ ದ ಗ್ಯಾಪ್ ವಿಚ್ ಐ ಆ್ಯಕ್ಚುಲಿ ಫೆಲ್ಟ್. ಓಕೆ, ಇಲ್ಲಿ ಗ್ಯಾಪ್ ಇದೆ, ತುಂಬ ದೊಡ್ಡ ಗ್ಯಾಪ್ ಇದೆ. ಸೊ ಇಟ್ ಹ್ಯಾಸ್ ಟು ಬಿ ಡನ್. ಸೊ ದಟ್ ವಾಸ್ ದ ವೇ ಐ ಆ್ಯಕ್ಚುಲಿ ಸ್ಟಾರ್ಟೆಡ್ ಹೆಲ್ಪಿಂಗ್ ಆ್ಯಂಡ್ ಗೆಟಿಂಗ್ ಕನೆಕ್ಟೆಡ್ ಪೀಪಲ್ ಥ್ರೂ ವೀಡಿಯೋಸ್. ಹಾಂ, ಈಗ ಐ ಸ್ಟಾರ್ಟೆಡ್ ಡೆವಲಪಿಂಗ್ ವಿಡಿಯೋ. ಬಿಕಾಸ್ ಅಮ್ಮ ಏನು ಹೇಳಿದ್ರು, ನೀನು ಒಂದ್ಸತಿ ಬಂದು ಮಾತಾಡಿ ಹೋಗ್ಬಿಟ್ರೆ ಇದು ಆಗದೇ ಇರೋ ಕೆಲಸ. ದಿಸ್ ಇಸ್ ನಾಟ್ ಅ ಮೋಟಿವೇಶನ್ ಸೆಷನ್. ಬಿಕಾಸ್ ಆಸ್ ಯು ವಾಸ್ ರೈಟ್ಲಿ ಸೇಯಿಂಗ್ ಅರ್ಲಿಯರ್ ಆಸ್ ವೆಲ್, ಮಾತಾಡೋರು ತುಂಬ ಜನ ಇದ್ದಾರೆ, ನಂಗೆ ಮಾತಾಡೋರು ಬೇಡ, ಕೆಲಸ ಮಾಡೋರು ಬೇಕು. ಸೊ ಐ ಡಿಂಟ್ ವಾಂಟೆಡ್ ಟು ಕನ್ವೆ ಸಮಥಿಂಗ್ ವಿಚ್ ಐ ಡಿಂಟ್ ಡೂ. ಸೊ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ, ಇವತ್ತು ನಾನು 14 ಬಿಸ್ನೆಸ್ನ ರನ್ ಮಾಡ್ತಿದ್ದೀನಿ. ಬಟ್ ಇವತ್ತು ಮನೇಲಿ ಕೂತ್ಕೊಂಡು TV ನೋಡಬೇಕಂದ್ರೆ ಐ ಹ್ಯಾವ್ ಅ ಲಿಬರ್ಟಿ ಟು ಡೂ ಇಟ್. So I have multiple ventures. I am running my own company and I started it from scratch and I built it as well. So I know how the model works. So I thought, hangidre, let me give tips. ಕನ್ನಡದಲ್ಲೇ ಟಿಪ್ಸ್ ಕೊಡ್ತಾ ಹೋಗೋಣಂತೆ. ಮೇ ಬಿ ಈಗ ನಾನು ಇವಾಗ ಇಂಟರ್ನ್ಯಾಷನಲ್ ಟಾಕ್ಸ್ ಏನು ಕೊಡ್ತೀನಿ, ಬೇರೆ ಗ್ಲೋಬಲ್ ಟಾಕ್ಸ್ ಏನು ಕೊಡ್ತಾ ಹೋಗ್ತಾ ಇದ್ದೀನಿ, ದಟ್ಸ್ ಅ ಸಪ್ರೇಟ್ ವಿಂಗ್ ಬೈ ಇಟ್ ಸೆಲ್ಫ್. ಬಟ್ ಇವಾಗ ನಾನು ಕನೆಕ್ಟ್ ಆಗಬೇಕಂದ್ರೆ ಇದರ ಕನ್ನಡ ಅಥವಾ ಹಿಂದಿ. ಸೊ ಬಿಫೋರ್ ರೀಚಿಂಗ್ ಸಮ್ಮನ್ ಎಲ್ಸ್, ಕರ್ನಾಟಕದಲ್ಲೇ ಪ್ರಾಬ್ಲಮ್ ಇದೆ ಅನ್ನಬೇಕಾದ್ರೆ ಕರ್ನಾಟಕದವ್ರಿಗೆ ಪ್ರಾಬ್ಲಮ್ ಇದೆ ಅನ್ನೋ, ಲೆಟ್ ಮಿ ಸಾಲ್ವ್ ದ್ಯಾಟ್. ಸೊ ಐ ಸ್ಟಾರ್ಟೆಡ್ ವಿತ್ ಕನ್ನಡ ವಿಡಿಯೋಸ್ ಮಾಡಿಬಿಟ್ಟು ಚಿಕ್ಕದಾಗ 3 minutes to 5 minutes ಪ್ರತಿದಿನ. ಐ ಸ್ಟಾರ್ಟೆಡ್ ಸಮಥಿಂಗ್ ಕಾಲ್ಡ್ ಅಸ್ ವೀಕ್ ಡೈಲಿ ಡೋಸ್ ಆಫ್ ಬಿಸ್ನೆಸ್ ಅಂತ. ಸೊ ದಿನ ಒಂದು ವಿಡಿಯೋ ಮಾಡೋದು, ಅವ್ರಿಗೆ ಕಳಿಸೋದು. ಇಟ್ಸ್ ಅಬೌಟ್ ಬಿಸ್ನೆಸ್. ಕಸ್ಟಮರ್ಸ್ನ ಹೇಗೆ ಜಾಸ್ತಿ ಮಾಡ್ಕೋಬೇಕು, ಕಾಂಪಿಟೇಟರ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಲೇಬರ್ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡ್ಕೋಬೇಕು, ಎಷ್ಟು ಗವರ್ಮೆಂಟ್ ಸ್ಕೀಮ್ಸ್ ಇದೆ ಸ್ಕ್ಯಾಂಡಿ. ಪೀಪಲ್ ಆರ್ ನಾಟ್ ಇವನ್ ನೋಯಿಂಗ್ ಅಬೌಟ್ ಇಟ್. ಅವರಿಗೆ ಗೌರ್ಮೆಂಟಿಂದ ನಮಗೆ ಫಂಡ್ಸ್ ಬರುತ್ತಾ? ದೇ ಆರ್ ಡೂಯಿಂಗ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಗೌರ್ಮೆಂಟಿಂದ ಫಂಡ್ಸ್ ಇದೆ ಬಟ್ ತೊಗೊತಿಲ್ಲ. MSME ಆಫೀಸ್ಗೆ ಹೋಗಿ ಕೂತ್ರೆ, ಸರ್ ಯಾರು ಕಂಪ್ನಿನೇ ಅಪ್ರೋಚ್ ಮಾಡ್ತಿಲ್ಲ, ನಾವೇ ಹೋಗಿ ಹುಡುಕೊಂಡು ಫಂಡ್ ಕೊಡಬೇಕು. ಆವಾಗ ಏನೇನೋ ರಾಂಗ್ ರಿಪೋರ್ಟ್ಸ್ ಕೊಡ್ತಾರೆ, ಅದಕ್ಕೆ ಕೊಡ್ತಾ ಇಲ್ಲ ಅಂತಾರೆ. So they are not aware about it. So I thought, let me bring this knowledge to them on a daily basis. Connect ಮಾಡೋಣ. In fact, ಶುರು ಮಾಡಿ ಹಾರ್ಡ್ಲಿ 15-20 days ಆಯಿತು, ದೇ ದೆಮ್ಸೆಲ್ಫ್ ಮೇಡ್ ವೈರಲ್. ಅವರವರು ಎಷ್ಟೋ ಜನ ಕಳಿಸ್ತಾರೆ. ಇನ್ಫ್ಯಾಕ್ಟ್ ಐ ವಿಲ್ ಟೆಲ್ ಯು, ದಿಸ್ ಇಸ್ ಅ ಸಕ್ಸಸ್ ಫಾರ್ ಮೀ. ಒಬ್ಬ ಇಡ್ಲಿ ಗಾಡಿ ಅವನು ನನ್ನ ವೀಡಿಯೋನ ಹಾಕಿಬಿಟ್ಟು, ಇದು ನಮಗೆ ಬೇಕಿರೋದು ಅಂತ ಒಂದು ಟ್ಯಾಗ್ಲೈನ್ ಹಾಕಿದ್ದ. ಫಾರ್ ಮೀ ದಟ್ ಈಸ್ ಸಕ್ಸಸ್. ಇವತ್ತು ನಾನು ಎಷ್ಟು ದೇಶಕ್ಕೆ ರೀಚ್ ಆಗಿದ್ದೀನಿ ಅನ್ನೋದಕ್ಕಿಂತ ಒಬ್ಬ ಇಡ್ಲಿ ಗಾಡಿ ಅವನಿಗೆ ಸಹಾಯ ಆಗ್ತಿದೆ ಅಂದರೆ, ನಾವು ಮಾಡ್ತಿರೋ ವಿಡಿಯೋ ಅಲ್ಲಿಗೆ ತಲುಪಬೇಕಾಗವ್ರಿಗೆ ತಲುಪ್ತಿದೆ ಅನ್ನೋ ಒಂದು ಫೀಲಿಂಗ್. ಸೊ ಐ ಥಾಟ್, ಇಫ್ ಐ ಆಮ್ ಏಬಲ್ ಟು ರೀಚ್, ದೆನ್ ದಟ್ ಈಸ್ ವೆನ್ ಐ ಡಿಸೈಡ್, ಓಕೆ, ಲೆಟ್ ಮಿ ಡೂ ಒನ್ ಥಿಂಗ್. ಕರ್ನಾಟಕದಲ್ಲೇ 1 ಕೋಟಿ ಜನ ನಾನು ತಲುಪಬೇಕು. ಇದರ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದವ್ರಿಗೆ, ಇಲ್ಲ ಅಂದರೆ ಬಿಸ್ನೆಸ್ ಮಾಡ್ತಾ ಇರೋರಿಗೆ, ಇಲ್ಲ ಮಾಡ್ತಿರೋರು ಬೆಳಿಬೇಕಾದ್ರೆ. ಸೊ ಅವ್ರು ಯಾರಿಗಾರು ಸರಿ 1 ಕೋಟಿ ಜನ ತಲುಪೋಣಂತೆ. ಇಫ್ ದ್ಯಾಟ್ ಹೆಲ್ಪ್ಸ್, ದ್ಯಾಟ್ ಕ್ಯಾನ್ ಬಿ ಅ ಬಿಗ್ ಸಕ್ಸಸ್ ಫಾರ್ ಅಸ್. ಡೆಫಿನೆಟ್ಲಿ.
ಸೊ ದಟ್ಸ್ ಐ ಸ್ಟಾರ್ಟ್ ರೀಚಿಂಗ್. ಸೊ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಾ ಬಂದೆ, ವಾಟ್ಸಾಪಲ್ಲಿ ಕಮ್ಯುನಿಟಿ ಬಿಲ್ಡ್ ಮಾಡಿಬಿಟ್ಟು ಐ ಸ್ಟಾರ್ಟೆಡ್ ಸರ್ಕ್ಯುಲೇಟಿಂಗ್. ಸೊ ನನಗೆ ರೀಚ್ ಆಗಿರೋರಿಗೆ, ನನಗೆ ಗೊತ್ತಿರೋರಿಗೆ ಮಾಡಿದೆ, ದೆನ್ ಫ್ರಮ್ ದೇರ್ ದೇ ದೆಮ್ಸೆಲ್ಫ್ ಆರ್ ಸ್ಪ್ರೆಡಿಂಗ್ ಇಟ್ ಅಕ್ರಾಸ್. ಅದು ಯಾರಿಗೆ ರೀಚ್ ಆಗುತ್ತೋ ದ್ಯಾಟ್ ವಿಲ್ ಬಿ ಹೆಲ್ಪ್ಫುಲ್. ಇನ್ ದ್ಯಾಟ್ ವೇ ಐ ಥಿಂಕ್ ದ್ಯಾಟ್ ಕ್ಯಾನ್ ಮೇಕ್ ಡಿಫ್ರೆನ್ಸ್. ಅಂದರೆ ವೆನ್ ಯು ಆರ್ ಕ್ರಿಯೇಟಿಂಗ್ ಎನ್ ಇಂಪ್ಯಾಕ್ಟ್ ಟು ದ ಮಾಸಸ್, ಈಗ ಆ್ಯಸ್ ಯು ಸೆಡ್, ಈಗ ಇಡ್ಲಿ ಗಾಡಿದವಂಗೆ ಒಬ್ಬೊಬ್ರಿಗೆ ಹೆಂಗೆ ಅನಿಸ್ತೈತಿ, ನಾ ಏನೋ ಮಾಡಾಕತ್ತೇನೆ, ನಂದು ಇಡ್ಲಿ ಅಂಗಡಿ ಐತಂತಾನೆ, ನಂದು ಇಡ್ಲಿ ಬಿಸ್ನೆಸ್ ಐತೆ ಅನ್ನಂಗಿಲ್ಲ. ಇಲ್ಲ ಎಕ್ಸಾಕ್ಟ್ಲಿ. ಯಾಕಂದ್ರೆ ಅವಂಗೆ ಅದು ಅನ್ಸಂಗಿಲ್ಲ ನಾವು ಬಿಸ್ನೆಸ್ ಮಾಡತ್ತ. ನಂದು ಬಿಸ್ನೆಸ್ ಅಂದ್ರೆ ಏನೇ, ನೀ ಏನೋ ಮಾಡತ್ತಿ, ನೀನು ಮಾರ್ಜಿನ್ ಇಟ್ಕೊಂಡು ನೀ ಸೆಲ್ ಮಾಡತ್ತಿ. ಬಿಸ್ನೆಸ್ ಇಸ್ ಇನ್ ಅ ಸಿಂಪ್ಲರ್ ಟರ್ಮ್ ಅಕಾರ್ಡಿಂಗ್ ಟು ಮೀ ಅಷ್ಟೇ ಇರೋದು. ನೀನು ಮಾರ್ಜಿನ್ ಇಟ್ಕೊಂಡು ಮಾರಾತಿ. ಇಡ್ಲಿ ಮಾರೋನು ಮತ್ತು ಈಸ್ ಡೂಯಿಂಗ್ ಬಿಸ್ನೆಸ್ ಅಲ್ಲ. ಐ ನೋ ಅ ಲಾಟ್ ಆಫ್ ಪೀಪಲ್ ಬರೀ ಇಡ್ಲಿ ವಡ ಮಾರಿ ಕೋಟ್ಯಾಧೀಶ್ವರ ಆಗ್ಯಾರ ಬಿಕಾಸ್ ಆಫ್ ದಟ್ ಟೇಸ್ಟ್ ಆರ್ ದ ಲೊಕೇಶನ್ ಆಫ್ ದಟ್. ಅಲ್ಲಿ ನಾವು ಚಟ್ನಿ ಟೇಸ್ಟ್ಫುಲ್ ಇರ್ತೈತಿ, ಏನಾರು ಇರ್ತೈತಿ, ಏನೋ ಡಿಫ್ರೆನ್ಷಿಯೇಟರ್ ಅಂತಾರಲ್ಲ ಸ್ಟಾರ್ಟಪ್ದಾಗ, ಆ ಡಿಫ್ರೆನ್ಷಿಯೇಟ್ ಇಟ್ಕೊಂಡು ಮಾಡ್ತಾರೆ. ಬಟ್ ದ್ಯಾಟ್ ಈಸ್ ಅ ಹ್ಯೂಜ್ ಅಚೀವ್ಮೆಂಟ್ ಬಿಕಾಸ್ ಒಬ್ಬರು ಇಡ್ಲಿ ಇದು ಮಾಡೋರೆ. ನಿಮ್ದೇನು ಇಂಟೆನ್ಷನ್ ಇತ್ತು ಟು ಹೆಲ್ಪ್ ದ Tier 2 Tier 3 ಸಿಟೀಸ್ ಆ್ಯಂಡ್ ಬಿಗಿನರ್ಸ್, ಸಿಂಪಲ್ ಟರ್ಮ್ಸ್ ಗೊತ್ತಿರ್ಲಾರ್ದವ್ರೆ, ಬ್ರ್ಯಾಂಡಿಂಗ್ ಆರ್ ವಾಟ್ ಎವರ್. ಒಮ್ಮೊಮ್ಮೆ ಏನಾಕೈತಿ, ಬಿಕಾಸ್ ನಾನು ಐ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಫ್ರಮ್ ಅರೌಂಡ್ 2 years, 1.5 years. ಸೊ ನಂದು ಈಗ ಸಸ್ಟೈನೇಬಲ್ ಫೇಸ್ ಅನ್ನೋದು, ದಟ್ ಈಸ್ ವೈ ಸ್ಪಾನ್ಸರ್ಶಿಪ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಐ ಹ್ಯಾವ್ ಪುಟ್ ಮೈ ಮನಿ ಟು ಅರ್ನ್ ಕ್ರೆಡಿಬಿಲಿಟಿ. ಪ್ರೂವಿಂಗ್ ಇಟ್. ನನಗೇನಿತ್ತು, ಸ್ಪಾನ್ಸರ್ಶಿಪ್ ಕಡೆ ನಾ ಫಸ್ಟು ಹೋಗ್ಬೋದಿತ್ತು, ಅದು ಕೇಳ್ಬೋದು ನನಗೆ, ಈಗ ಯಾಕೆ ಹಿಂಗೆ ಮಾಡತ್ತೀನಿ. ಬಟ್ ಮೊದಲು ನನಗೆ ಈಗ ಯು ಆರ್ ಅ ಪೊಟೆನ್ಷಿಯಲ್ ಸ್ಪಾನ್ಸರ್. ಫಾರ್ ಎಕ್ಸಾಂಪಲ್, ನಾನು ಪಾಡ್ಕಾಸ್ಟ್ ಮಾಡ್ತಿದ್ದೀನಿ, ಹೀಗೀಗೆ ಮಾಡ್ಬೇಕಂತಿದ್ದೀನಿ. ನಿಮ್ಮ ತಲೆಯಾಗ ಫಸ್ಟ್ ಕ್ವಶನ್ ಏನು ಬರ್ತೈತಿ, ವಿಲ್ ಇಟ್ ವರ್ಕ್ ಆರ್ ನಾಟ್? ರೀಲ್ಸು 60 ಸೆಕೆಂಡ್ ವೀಡಿಯೋ ನೋಡೋ ಕಾಲದಲ್ಲಿ ಅವನು 1.5 ಗಂಟೆ 2 ಗಂಟೆ ಪಾಡ್ಕಾಸ್ಟ್ ಮಾಡ್ತಾನಂತೆ, ಯಾರು ನೋಡ್ತಾರೆ ಅಂತ. ಸೊ ನನಗೇನಿತ್ತು, ಐ ಡೋಂಟ್ ಎನಿ ಡೌಟ್ಸ್ ಓನ್ಲಿ. ಎವ್ರಿ ಕ್ವಶನ್ ಐ ಶುಡ್ ಗಿವ್ ಐ ಶುಡ್ ಹ್ಯಾವ್ ಆನ್ಸರ್ ಇನ್ ಎವಿಡೆನ್ಸ್. ಓಕೆ, ನಾ ಐ ಆಮ್ ಆಸ್ಕಿಂಗ್ ಯು ಸ್ಪಾನ್ಸರ್ಶಿಪ್ ನಾವು ಎಷ್ಟು ಯೂಸ್ ಬರುತ್ತೆ, ಇಷ್ಟು ಬಂದಿದೆ, ಯಾರು ಬರ್ತಾರೆ, ಇವ್ರು ಬಂದಿದ್ದಾರೆ ಆಗಿದೆ. ಹಾಂ, ಸೊ ಸ್ಪಾನ್ಸರ್ ಆರ್ ಎನ್ ಇನ್ವೆಸ್ಟರ್, ಅವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬರ್ತೈತಿ. ಸಸ್ಟೈನೇಬಿಲಿಟಿ ದ್ಯಾಟ್ ಈಸ್ ಅ ಹ್ಯೂಜ್. ನನಗೆ ಎಷ್ಟು ಸತಿ ಹೇಳಿದ್ರು ಕಮ್ಮಿ ಅನಿಸ್ತದೆ. ಸಸ್ಟೈನೇಬಿಲಿಟಿ ಅಷ್ಟು ಇಂಪಾರ್ಟೆನ್ಸ್ ಬಿಸ್ನೆಸ್ದಾಗ ಎದುರಾಗೂ ಇಲ್ಲ. ಸಸ್ಟೈನೇಬಿಲಿಟಿ ಫೇಸ್ ಕ್ರಾಸ್ ಮಾಡಿದ್ದು, ದೆನ್ ಇಟ್ ಈಸ್ ಆಟೋಮೇಷನ್. ಒನ್ಸ್ ಯು ಸಸ್ಟೈನ್ ಫಾರ್ ಅ ಲಾಂಗರ್ ಟೈಮ್, ಯು ಆರ್ ರೆಡಿ ಟು ಆಟೋಮೇಟ್. ಆಮೇಲೆ ಆ ಫೇಸ್ ದಾಟಿದ ತಕ್ಷಣ ಯು ಹ್ಯಾವ್ ಪ್ರೂಫ್ ಆಫ್ ಕಾನ್ಸೆಪ್ಟ್ ಇನ್ ಹ್ಯಾಂಡ್. ಯು ನೋ ದ್ಯಾಟ್ ಸಿ ದಿಸ್ ಇನ್ವೆಸ್ಟರ್ ಆರ್ ಅನದರ್, ಬಟ್ ಅಟ್ ಲೀಸ್ಟ್ you know, I remember one of the investor quoting, it was a very bad statement. ಯಾರೋ ಹಿಂಗೆ ಫಂಡಿಂಗಿಗೆ ಅಂತ ಬಂದಿದ್ರೆ, he was telling, these beggars don't understand what is a need. So you might be an investor, but you don't even know the struggle which they are doing. Correct. So might be you would have achieved. You achieved because of luck or your own benefit or your own struggle. I respect your struggle. Doesn't mean you need to actually ignore it. Maybe ನೀನು ಒಂದಿನ ಅಲ್ಲಿದ್ದೆ ಅದೇ. ಸೊ ಈಗ ಬೆಳೆದ ತಕ್ಷಣ ಅದು ಮರೆಯೋದಕ್ಕಾಗಲ್ಲ. ಸೊ the concept of sustainability advantage ಏನಂದರೆ, you are no more in that stage. ಆ ಸ್ಟೇಜ್ ದಾಟಿದ ತಕ್ಷಣ you have a capacity to convey like, look, I have achieved this. It is not out of fluke. Right. And again, if not you, I'll look for someone else. ನನಗೆ ಕಾನ್ಫಿಡೆನ್ಸ್ ಬರ್ತದೆ. ಎಕ್ಸಾಕ್ಟ್ಲಿ. ಅಂದರೆ ನೌ ಇಟ್ ಈಸ್ ಯುವರ್ ಲಾಸ್ ನಾಟ್ ಇನ್ವೆಸ್ಟಿಂಗ್ ಇನ್ ಮೀ. ಆ ಟೈಪ್ ಬರ್ತೈತಿ. ಬಿಕಾಸ್ ನನಗೂ ಕಾನ್ಫಿಡೆನ್ಸ್ ಬರ್ತೈತೆ, ಯಾಕಂದ್ರೆ ಐ ಹ್ಯಾವ್ ಕ್ರಿಯೇಟೆಡ್ ಇಟ್. ಆ್ಯಂಡ್ ಇನ್ ಮೈ ಇಟ್ಸ್ ಲೈಕ್ ಯಾವ್ದಾರು ಆಂಟ್ರಪ್ರನರಿಗೆ ಅವ್ರ ಬಿಸ್ನೆಸ್ ಏನಿರ್ತೈತೆ, ಇಟ್ಸ್ ಲೈಕ್ ಅ ಚೈಲ್ಡ್. ನಂಗೆ ಮಾತುಕತೆ ವಿತ್ ಸ್ಕ್ಯಾಂಡಿಮ್ಯಾನ್ ಇಸ್ ಲೈಕ್ ಅ ಚೈಲ್ಡ್, ಮೈ ಕಾನ್ಸೆಪ್ಟ್, ಆ್ಯಂಡ್ ಇಟ್ಸ್ ಗ್ರೋಯಿಂಗ್. ಎಷ್ಟು ಜನ ನೋಡಾಕ್ತಾರೆ, ಪೀಪಲ್ ಆರ್ ಗೆಟಿಂಗ್ ಅಟ್ಯಾಚ್ಡ್. ಬಟ್ ನನಗೂ ಅದು ಕಾನ್ಫಿಡೆನ್ಸ್ ಕೊಡತ್ತೈತೆ, ಇಟ್ ಈಸ್ ಡೂಯಿಂಗ್ ವೆಲ್ ಫಾರ್ ಇಟ್ ಸೆಲ್ಫ್ ಟೈಪ್. ನಾ ಏನೋ ಮಾಡಿದೆ, ಐ ಆಮ್ ಡೂಯಿಂಗ್ ಮೈ ಎಫರ್ಟ್, ಏನೋ ಆಗಾಕತ್ತೀನಿ, ವಿ ಆರ್ ಡೂಯಿಂಗ್ ಸಮಥಿಂಗ್, ಇಟ್ ಈಸ್ ಅರ್ನಿಂಗ್ ಅಂತಂದಾಗ ನಾವು ಐ ಹ್ಯಾವ್ ದ ಕಾನ್ಫಿಡೆನ್ಸ್. ನಮ್ದು ಇದ್ದಂಗೆ ಅದು ಇಟ್ ಬಿಕಮ್ಸ್ ಲೈಕ್ ದಟ್ KGF ಇನ್ ಹ್ಯಾಮರ್. ಹಿಂಗೆ ಕೈಯಾಗಿ ಹಿಡ್ಕೊಂಡು ಹೊಂಟ್ಬಿಟ್ರೆ ಅದೇನೋ, ದ್ಯಾಟ್ ಈಸ್ ಮೈ ದಿಸ್ ಪ್ರಾಡಕ್ಟ್ ಐ ಹ್ಯಾವ್. ಈಗ ಇನ್ವೆಸ್ಟರ್ಸು ಕೇಳೋದೇನು, ಪ್ರಾಫಿಟ್ ಎಷ್ಟು ಮಾಡ್ತೀಯಾ, ಹೌ, ವಾಟ್ ಈಸ್ ಯುವರ್ ರೆವೆನ್ಯೂ, ಇದು ಅದು ಆನ್ಸರ್ ಇಲ್ಲ. ನಾ ಈಗ ಬೂಟ್ ಸ್ಟ್ರಾಪ್ಡ್ ಅದೀನಿ, ಇಲ್ಲ ಪ್ರೀ ರೆವೆನ್ಯೂ ಅದೇನಂತಂದ್ರೆ ಶುರು ಮಾಡ್ಬೇಕಂತಿದ್ದೀನಿ. ಪ್ರೀ ರೆವೆನ್ಯೂ ನನಗೆ ಅದೇ ಇತ್ತು ಆ್ಯಕ್ಚುಲಿ. ಮೈ ಪಿಚ್ ಇಸ್ ಆಲ್ವೇಸ್, ಐ ಆಮ್ ಸೋ ಕಾನ್ಫಿಡೆಂಟ್ ಆನ್ ಮೈ ಕಾನ್ಸೆಪ್ಟ್ ದಟ್ ಐ ಇನ್ವೆಸ್ಟೆಡ್ ಮೈ ಓನ್ ಮನಿ ಇನ್ ಟು ದಿಸ್ ಕಂಪ್ಲೀಟ್ಲಿ. ಐ ಹ್ಯಾವ್ ವಾಸ್ಟ್ ಎವ್ರಿಥಿಂಗ್ ಇನ್ ಟು ದಿಸ್. ಎಷ್ಟು ಕಾನ್ಫಿಡೆಂಟ್ನ ಅದೇನಿ, ನಾನು ನಂದು ರೊಕ್ಕ ಹಾಕಕ್ಕೆ ನಾ ಧೈರ್ಯ ಮಾಡಿದೆ. ಆ್ಯಂಡ್ ಸ್ವಲ್ಪ ರಿಟರ್ನ್ಸ್ ಬಂದೈತಿ, ಏನೋ ಸ್ವಲ್ಪ ಏನೋ ಬೆಳೆಸೇವಿ, ಬಟ್ ರಿಟರ್ನ್ಸ್ ಬಂದೈತಿ. ನಾವು ಇಟ್ ಈಸ್, ನಾ ಇದ್ರ ಬಗ್ಗೆ ಎದಕ್ಕೆ ಹೇಳತ್ತೇನಂದ್ರೆ, ಈಗ ಸ್ಟಾರ್ಟಪ್ಪು ಇನ್ವೆಸ್ಟ್ಮೆಂಟ್ ಈಸ್ ಬಿಕಮ್ ಕೂಲ್. ಸ್ಟಾರ್ಟಪ್ ಏನು ದುಡ್ಡು ಇನ್ವೆಸ್ಟರ್ ಕೊಡ್ತಾನೆ, ಅದೇನು ಮಾಡೋದು ಅಷ್ಟೇ. ಈಗ ಇನ್ವೆಸ್ಟ್ಮೆಂಟಿಂದು ಹೌದೇ ಮೇಕ್ ಮನಿ ಅಂತ ಎದಕ್ಕೆ ಕೇಳತ್ತಂದ್ರೆ, ಭಾಳ ಮಂದಿಗೆ ಏನು ಅನಿಸ್ತೈತಿ, ಈಗ ನಾನು 1 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ 10% ಏನೋ ತೊಗೊಂಡೆ ಅಂತಂದರೆ ಪ್ರಾಫಿಟ್ದಾಗಿನ 10% ನನಗೆ ಎವ್ರಿ ಇಯರ್ ಸಿಕ್ಕೊಂತ ಹೋಗ್ತೇನೆ ಅಂತ ಅಂದ್ಕೊಂಡಾರ.
ಹಂಗಿರಂಗಿಲ್ಲ. ಅವ್ನು ನೆಕ್ಸ್ಟ್ ರೌಂಡ್ ರೊಕ್ಕ ರೇಸ್ ಮಾಡಿದಾಗ ಆ ವ್ಯಾಲ್ಯೂಯೇಷನ್ ಪ್ರಕಾರ ಅಷ್ಟು ಪರ್ಸೆಂಟೇಜ್ ವಿಲ್ ಕಮ್ ಟು ಅಸ್. ಇಫ್ ಐ ನಾಟ್ ಪರ್ಸೆಂಟೇಜ್ ಕಡಿಮೆ ಅಂದರೆ ಏನಾಗುತ್ತೆ, ಅದು ರೆಮ್ಯುನರೇಷನ್ ತೊಗೊಂತಿರ್ತೀವಲ್ಲ, ಸೊ ಯು ವಿಲ್ ಬಿ ಸ್ಟಿಲ್ ರನ್ನಿಂಗ್ ಅಂಡರ್ ಯುವರ್ ಓನ್ ರೆಮ್ಯುನರೇಷನ್. ಕಾನ್ಸೆಪ್ಟ್ ಆಫ್ ಪ್ರಾಫಿಟ್ ಬರೋದೇ ಇಲ್ಲ, ಬರಂಗಿಲ್ಲ. ಸೊ ಅದು ಹೆಂಗೆ ಅಂತ ಹೇಳಿದ್ರೆ, ನಾವು ಮನೆ ಕಟ್ಟಿಬಿಟ್ಟು ಒಂದು 50 ವರ್ಷ ಆದಮೇಲೆ ಅದು ಕಮರ್ಷಿಯಲಲ್ಲಿ ಇತ್ತು ಅಂತ ಹೇಳಿದ್ರೆ ಸಡನ್ನಾಗಿ 50 ಕೋಟಿ ಆಗೋಯ್ತದು. ಸೊ ಅದು ಇನ್ನೂ ಪೇಪರಲ್ಲಿದೆ, ನಮ್ಮ ಕೈಗೆ ಬಂದಿರಲಿಲ್ಲ. ಸೊ ನಿನ್ನ ಮನೆ ಮಾರಿದ್ರೇ ನಿಮಗೆ ಪ್ರಾಫಿಟ್. ಎಕ್ಸಾಕ್ಟ್ಲಿ. ಸೊ ಹಾಗೆ ಕಂಪ್ನಿ ಮಾರಿದ್ರೆ ಪ್ರಾಫಿಟ್ಸ್, ಇಲ್ಲ ಅಂದರೆ ಅಲ್ಲಿ ತನಕ ಸ್ಯಾಲ್ರಿ ಬೇಸ್ಡ್. ಎಕ್ಸಾಕ್ಟ್ಲಿ. ಈಗ ಇನ್ವೆಸ್ಟರ್ ಟೇಕ್ಸ್ ಆ್ಯನ್ ಎಕ್ಸಿಟ್. ಈಗ ನಾ ಇನ್ವೆಸ್ಟ್ ಮಾಡಿದೆ ಒಂದು 10% ಇಕ್ವಿಟಿ ಅರೌಂಡ್ ಫಾರ್ 100 crore ವ್ಯಾಲ್ಯೂಯೇಷನ್ ಅಂತಂದರೆ, ಅವ್ನು ನಾಳೆ 1000 crore ವ್ಯಾಲ್ಯೂಯೇಷನ್ ಬಂದ ನಾ ಎಕ್ಸಿಟ್ ತೊಗೊಂಡೆ ಅಂದರೆ ನಂದು ಇನ್ವೆಸ್ಟ್ಮೆಂಟ್ ಅದರ 10% ನನಗೆ ಬರ್ತೈತಿ. ದಟ್ ಈಸ್ 10x ವಾಟ್ ಎವರ್ ಎಕ್ಸಿಟ್ ಈಸ್. ಎಷ್ಟು ವ್ಯಾಲ್ಯೂಯೇಷನ್, ಆ ವ್ಯಾಲ್ಯೂಯೇಷನ್ ನಾವು ಮುಟ್ಟಿಸ್ಬೇಕು ಆ್ಯಸ್ ಎನ್ ಇನ್ವೆಸ್ಟರ್ ಈಸ್ ವಾಟ್ ಯು ಆರ್ ಟೆಲಿಂಗ್. ಅಷ್ಟು ಸ್ಟ್ರಗಲ್. ಸೊ ಅಡ್ವಾಂಟೇಜ್ ಇಸ್ ಒನ್ ಲೇಯರ್ ಆಫ್ ಇನ್ವೆಸ್ಟ್ಮೆಂಟ್ ಮುಗಿದ ತಕ್ಷಣ ಹೌ ವಿಲ್ ಇನ್ವೆಸ್ಟರ್ ಮೇಕ್ ಮನಿ? ಈಗ ನೀನು ದುಡ್ಡು ಮಾಡಬೇಕಂದ್ರೆ ಯು ವಿಲ್ ಅಪ್ರೋಚ್ ಮೀ, ಐ ವಿಲ್ ಅಪ್ರೋಚ್ ಒನ್ ಅದರ್ ಪರ್ಸನ್ ಆ್ಯಂಡ್ ಹೀಲ್ ಅಪ್ರೋಚ್ ಒನ್ ಅದರ್ ಪರ್ಸನ್. ಸೊ ಇನ್ ದ್ಯಾಟ್ ವೇ ಕೈಯಿಂದ ಕೈಗೆ ಹೋಗ್ತಾ ಇದ್ದಾಗಲೇ ವ್ಯಾಲ್ಯೂ ಶೂಟ್ ಆಗ್ತಾ ಹೋಗೋದು. ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ದಟ್. ಈಗ ಲ್ಯಾಂಡಿಗೆ ಸ್ಟ್ಯಾಂಪ್ ವ್ಯಾಲ್ಯೂ ಬಿಟ್ಟರೆ ಮಾರ್ಕೆಟ್ ವ್ಯಾಲ್ಯೂ ಡಿಸೈಡ್ ಆಗೋದೇ ಹಂಗಲ್ವಾ? ಸೊ ಪ್ರಿಸೈಸ್ಲಿ ದ ಸೇಮ್ ವೇ ದ ಪೊಟೆನ್ಷಿಯಲ್ ನೋಡ್ತಾರೆ. ಓಕೆ, ಈ ಬಿಸ್ನೆಸ್ ಇಲ್ಲಿಗಾಯಿತು, ಇನ್ನು 10 ವರ್ಷಕ್ಕೆ ಈ ಲ್ಯಾಂಡಿಗೆ ಗೊತ್ತು ಲ್ಯಾಂಡ್ ಎಕ್ಸ್ಪ್ಯಾಂಡ್ ಆಗೋ ಚಾನ್ಸೇ ಇಲ್ಲ, ಸೊ ಹಾಗಾಗಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಮ ಪ್ರಾಡಕ್ಟ್ ಸಮೇತ ಇನ್ನು 10 ವರ್ಷಕ್ಕೆ ವ್ಯಾಲ್ಯೂಯೇಷನ್ ಹೆಂಗಿದೆ ಅಂತ ನೋಡೋದು, ಎಷ್ಟು ಪ್ರೊಜೆಕ್ಷನ್ ಇದೆ, ಎಷ್ಟು ಅದನ್ನು ಬೆಳೆಸೋ ತಾಕತ್ತಿದೆ, ಕಾಂಪಿಟೇಷನ್ ಎಷ್ಟಿದೆ ಮಾರ್ಕೆಟಲ್ಲಿ, ಅಥವಾ ನಾಳೆ ನಿಮ್ಮ ಥರ 100 ಪ್ಲೇಯರ್ ಇದ್ದಾರೆ ಅಂತ ಹೇಳಿದ್ರೆ ನೀವು ಸಸ್ಟೈನ್ ಆಗಕ್ಕೆ ಏನಾದ್ರು ರೀಸನ್ ಇದೆಯಾ? ದಟ್ಸ್ ಹೌ ದೇ ವಿಲ್ ಕ್ಯಾಲ್ಕುಲೇಟೆಡ್. ಇಫ್ ಎಸ್, then they will do it. So simple. ಈಗ you made sure you got connected to me, I'll make sure I'll connect to one other person. ನಾನು ಕನೆಕ್ಟ್ ಮಾಡಲಿಲ್ಲ ಅಂದರೆ ನಾನು ಇಲ್ಲಿ ದುಡ್ಡು ಮಾಡ್ತೀನಿ. So that's how your only responsibility is not to scale the company. Connect with the right person. Right. And then obviously it becomes an automation. Right. So that process is something which we need to get in with. ಸೊ ಆಲ್ಸೋ ಫ್ರಮ್ ದ ಅದರ್ ಎಂಡ್, ಈಗ ನಂದೇನೋ ಸ್ಟಾರ್ಟಪ್ ಐತೆ ಆರ್ ವಾಟ್ ಎವರ್, ಒಂದು ಪ್ರಾಡಕ್ಟ್ ಐತೆ ಫಾರ್ ಎಕ್ಸಾಂಪಲ್ XYZ, ಇದೊಂದು ಪಿಲೋ ನನ್ನ ಕವರ್ ಮೈ ಪ್ರಾಡಕ್ಟ್. ಲೈಕ್ ವ್ಯಾಲ್ಯೂಯೇಷನ್ ಹೆಂಗೆ ಡಿಸೈಡ್ ಮಾಡಬೇಕು? ಲೈಕ್ ಆನ್ ವಾಟ್ ಬೇಸಿಸ್ ಈಸ್ ವ್ಯಾಲ್ಯೂಯೇಷನ್ ಡಿಸೈಡೆಡ್? ಈಗ ಫಾರ್ ಎಕ್ಸಾಂಪಲ್ ಝೆರೋದ ಈಸ್ ಸೋ ಮಚ್ ವ್ಯಾಲ್ಯೂಯೇಷನ್, 2 billion 3 billion ವ್ಯಾಲ್ಯೂಯೇಷನ್. ಹೌ ಈಸ್ ಇಟ್ ಡಿಸೈಡೆಡ್? ಲೈಕ್ what is the maths? See, when we take about valuation, that itself is a bigger chapter. Too many aspects are there. Okay. On a simple layman terms ತಗೋಬೇಕಂತ ಹೇಳಿದ್ರೆ, any person when they are investing, they'll only look the future. Future is unpredictable, right? It's like betting. Right. ಸೊ ಬೆಟ್ ಮಾಡಬೇಕಿದ್ರೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಬೆಟ್ ಮಾಡ್ತಾ ಹೋಗ್ತೀವಿ. ಯಾವ ಥರ ಸ್ಟಾಕ್ ಮಾರ್ಕೆಟಲ್ಲಿ ಬೆಟ್ ಮಾಡ್ತೀವಿ? ರಿಲಯನ್ಸ್ ಶೇರ್ಸ್ ತೊಗೊತೀವಿ ಅಥವಾ ಟಾಟಾ ಶೇರ್ಸ್ ತೊಗೊತೀವಿ. ಒಂದು ನ್ಯೂಸ್ ಬಂದ ತಕ್ಷಣ ಎಲ್ಲರೂ ಅದಕ್ಕೆ ಬರ್ತಾರೆ. ಸೊ ನ್ಯೂಸ್ ಬಂದ ತಕ್ಷಣ ಅಂದರೆ ಇಟ್ ಇಸ್ ಬಿನ್ ಡಿಸೈಡೆಡ್. ಬೋನಸ್ ಇಶ್ಯೂ ಮಾಡ್ತಾ ಇದ್ದಾರೆ, ಕಂಪ್ನಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಅಂದ ತಕ್ಷಣ ದೇರ್ ಇಸ್ ಅ ಸಾಲಿಡ್ ನ್ಯೂಸ್. ಆವಾಗ ಬೇರೆ. ಬಟ್ ಅದು ಬರೋಕ್ಕಿಂತ ಮುಂಚೆ ನಾವು ಅಸೆಸ್ ಮಾಡ್ತೀವಿ, ಈ ಕಂಪ್ನಿಗೆ ಬೇರೆಯವ್ರು ಇನ್ವೆಸ್ಟ್ ಮಾಡೋಕ್ಕೆ ರೆಸಿಟಿ ಇದೆಯಾ, ಈ ಕಂಪ್ನಿ ಇನ್ನು 10 ವರ್ಷ ಸಸ್ಟೈನ್ ಆಗೋಕ್ಕೆ ಟೆಕ್ನಾಲಜಿ ಇದೆಯಾ, ಈ ಕಂಪ್ನಿನ ರನ್ ಮಾಡ್ತಾ ಇರೋರು ಇನ್ನು 50 ವರ್ಷ ಬದುಕಿರ್ತಾರಾ. ಸೊ ವಿ ವಿಲ್ ಚೆಕ್ ಬೇಸಿಕ್ ಅಬೌಟ್ ಹೌ ದಿಸ್ ಕಂಪ್ನೀಸ್ ಪೊಟೆನ್ಷಿಯಲ್ ಆ್ಯಂಡ್ ಹೂಸ್ ದ ಒನ್ ಹೂಸ್ ರನ್ನಿಂಗ್ ಇಟ್. ಅದ್ರ ಬೇಸಿಸ್ ಮೇಲೆ ವಿಲ್ ಬೆಟ್. ಹಾಗೆ ಸ್ಟಾರ್ಟಪಿಗೆ ಸಮೇತ ದೇರ್ ಆರ್ ಮಲ್ಟಿಪಲ್ ವ್ಯಾಲ್ಯೂಯೇಷನ್ ಮೆಥಡ್ಸ್. ವ್ಯಾಲ್ಯೂಯೇಷನ್ ಇಟ್ ವಿಲ್ ಬಿಕಮ್ ಟೆಕ್ನಿಕಲ್ ಫಾರ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್. ಟು ಸಿಂಪ್ಲಿಫೈ ಇಟ್, ನೀವು ಮಾಡ್ತಿರೋ ಬಿಸ್ನೆಸ್ ಇನ್ನೂ ಹೀಗೆ ರನ್ ಮಾಡ್ತಾ ಹೋಗ್ತಾ ಇದ್ದರೆ ಮಾರ್ಕೆಟ್ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇದೆಯಾ, ಅಬ್ಸಾರ್ಬ್ ಮಾಡುತ್ತಾ ಅದನ್ನು. ಬಿಕಾಸ್ ಯೋರ್ ಪೊಟೆನ್ಷಿಯಲ್ ಇಸ್ ವ್ಯೂವರ್ಸ್. ಅವ್ರ ಅಟೆನ್ಷನ್ ಸ್ಪ್ಯಾನ್ ಎಲ್ಲರೂ 60 ಸೆಕೆಂಡ್ಸಿಗೆ ತೊಗೊಂಬರ್ತಾ ಇದ್ರು ಯೂಟ್ಯೂಬ್ ಯಾಕೆ ಸಕ್ಸಸ್ಫುಲ್ ಆಗಿದೆ? ಹಾಗಿದ್ರೆ ಅದೇ ನಡೀತಾ ಇದ್ರು ಗ್ರಾಫಿ ಅಂತ ಕಂಪ್ನೀಸ್ ಯಾಕೆ ಓಪನ್ ಆಗ್ತಾ ಇದೆ? ಸೊ ಮಾರ್ಕೆಟ್ ಈಸ್ ರೆಡಿ ಟು ಅಬ್ಸಾರ್ಬ್, ಬಟ್ ದೇ ನೀಡ್ ರೈಟ್ ಕಾಂಟೆಂಟ್. Correct? So our content skill you have developed it. Even I think 40-50 episodes you have already run. It means you know what is that a person is looking forward as a viewer. Attention span ನಿಮಗೆ ಗೊತ್ತಾದಾಗ ಏನಾಗುತ್ತೆ, ಐ ವಿಲ್ ಅಂಡರ್ಸ್ಟ್ಯಾಂಡ್, ಓಕೆ ದಿಸ್ ಪರ್ಸನ್ ಹ್ಯಾಸ್ ಅ ಪೊಟೆನ್ಷಿಯಲ್. ಸೊ ಮಾರ್ಕೆಟಿಗೆ ಇದನ್ನು ತೊಗೊಂಡೋಗೋ ಕೆಪಾಸಿಟಿಯಲ್ಲಿ ಇದ್ದಾರೆ, ಇನ್ನೂ ತೊಗೊಂಡೋದ್ರೆ ಇನ್ನೂ ಬೆಳೆಸೋ ತಾಕತ್ತಿದೆ. When the future is bright, when we know that the person is good, when we know that okay there is a reason why we need to invest, that is when we'll be interested to invest. Now comes the game of then how will I value? And the value game is completely dependent on the future projection. ಅದಕ್ಕಿದೆಯಾ? ಸೊ ನಿಮ್ಮ ಹತ್ರ ಎಷ್ಟು ಸಸ್ಟೈನಬಿಲಿಟಿ ಇದೆ, ಎಲ್ಲಿ ತನಕ ತೊಗೊಂಡೋಗೋ ಕೆಪಾಸಿಟಿ ಇದೆ, ಅದ್ರ ಮೇಲೆ ನಾನು ಎಕ್ಸ್ ಡಿಸೈಡ್ ಮಾಡ್ತೀನಿ. ಅನ್ಫಾರ್ಚುನೇಟ್ಲಿ ಏನಾಗ್ಬಿಟ್ಟಿದೆ, ಶಾರ್ಕ್ ಟ್ಯಾಂಕಲ್ಲಿ ತೋರಿಸೋ 10 minutesಲ್ಲಿ ನಾವು ವ್ಯಾಲ್ಯೂಯೇಷನ್ನ ಸಡನ್ನಾಗಿ ಇಷ್ಟು ದಿನ ನನ್ನ ಹತ್ರ ಬರ್ತಿದ್ದಿದ್ದು ಕಂಪ್ನಿ ವ್ಯಾಲ್ಯೂಯೇಷನ್ನು, ಅದೇ ಕಂಪ್ನಿಗಳು 10x ಇದ್ದಿದ್ದು 50x ಹೋಗ್ತಾ ಇದ್ದಾರೆ. ಯಾಕೆ ಸರ್? ಶಾರ್ಕ್ ಟ್ಯಾಂಕಲ್ಲಿ 20 ಲಕ್ಷ ದುಡ್ಡು ಮಾಡಿದ್ರೆ ಸಾಕು ಸರ್ ತಿಂಗಳಿಗೆ, ನಮಗೆ ವ್ಯಾಲ್ಯೂಯೇಷನ್ ಚೆನ್ನಾಗಿ ಬರ್ತಾ ಇದೆ. ಲೈಕ್ ಗುಡ್ ಲಕ್. So valuation is not completely dependent on that. It's on the projection what we are looking forward for. So good thing about Shark Tank is it's educating all the basics. Right.
ಬ್ಯಾಡ್ ಥಿಂಗ್ ಇಸ್ ಎವ್ರಿ ಒನ್ ಆರ್ ಟೇಕಿಂಗ್ ದೇರ್ ಓನ್ ಪರ್ಸ್ಪೆಕ್ಟಿವ್ಸ್. ಆ ಪಾಯಿಂಟ್ ಆಫ್ ವ್ಯೂ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಮಗೆ ಏನು ಬೇಕೋ ತೊಗೋಬೋದಲ್ಲ. ಸೊ ದುಡ್ಡು ಮಾರ್ಕೆಟಲ್ಲಿ ಸೋದೋಗ್ತಾ ಇದೆ, ಎಲ್ಲರಿಗೂ ಸಿಗುತ್ತೆ, ನಾನು ಹಂಗಾರೆ ಸ್ಟಾರ್ಟ್ ಮಾಡ್ತೀನಿ, ಆ ಇಂಟೆನ್ಷನಲ್ಲಿ ಶುರು ಮಾಡೋದು ತಪ್ಪು. ರೈಟ್. ಸೊ ನಾವೊಂದು ಬ್ರ್ಯಾಂಡ್ ಐತಿ, ಅದ್ರ IPO ಹೇಳಿದ್ರನ ಗೊತ್ತಾಕೈತಿ ಆ ಬ್ರ್ಯಾಂಡ್ ಅಂತೇಳಿ. ನಿಮಗೂ ಗೊತ್ತಾಗಲಿ. ಸೊ ಪ್ರಾಫಿಟ್ ಅವ್ರು 14 crore ಫೈಲ್ ಮಾಡಿ 2400 crore ಇನ್ IPO ದೇ ಆರ್ ಫೈಲಿಂಗ್. ಸೊ ಅದಕ್ಕೆ ನಂಗೆ ಕ್ವಶನ್ ಇತ್ತು, ಲೈಕ್ ಆನ್ ವಾಟ್ ನನಗೆ ಎಂಥ ಮ್ಯಾಚ್, ಎಂಥ ಸ್ಕೇಲೆಬಿಲಿಟಿ, ಲೈಕ್ ಇಷ್ಟು ವರ್ಷ ಲಾಸ್ ಫೈಲ್ ಮಾಡಿ ನೀವು ಒಮ್ಮೆ ಪ್ರಾಫಿಟ್ ಫೈಲ್ ಮಾಡತ್ತೀರಿ. ಓಕೆ, ನಿಮ್ಮ ಟ್ಯಾಕ್ಸಸ್ ಉಳ್ಸಾಕ ಲಾಸ್ ಫೈಲ್ ಮಾಡತ್ತೀರಿ, ವಾಟ್ ಎವರ್ ಇಟ್ ಮೈಟ್ ಬಿ, ಬಟ್ ಆನ್ ಪೇಪರ್ ಯುವರ್ ಫಸ್ಟ್ ಪ್ರಾಫಿಟ್ ಈಸ್ 14 CR, ದಟ್ ಈಸ್ ರೀಸೆಂಟ್ ಪ್ರಾಫಿಟ್. ಈಗ ನೀನು ನನ್ನ ಕಡೆ ರೊಕ್ಕ ಕೇಳತ್ತಿ, IPO ಅಂದರೆ ದ ಪಬ್ಲಿಕ್ ವಿಲ್ ಇನ್ವೆಸ್ಟ್, ಆ್ಯಂಡ್ ನಿನಗೆ ವ್ಯಾಲ್ಯೂಯೇಷನ್ ಕೊಡ್ಬೇಕಾ 24,000 crores. ಲೈಕ್ ನಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ, ಆನೆಸ್ಟ್ಲಿ ಇಲ್ಲ, ಬಟ್ ನನಗೂ ಅನ್ನಿಸ್ತು ದಿಸ್ ಈಸ್ ಓವರ್ ವ್ಯಾಲ್ಯೂಡ್. ದೇರ್ ಇಸ್ ನೋ ಕನೆಕ್ಷನ್ ಎಟ್ ಆಲ್. 14 ಕೋಟಿ ಪ್ರಾಫಿಟಿಗೆ 24,000 ಕೋಟಿ ಇನ್ವೆಸ್ಟ್ಮೆಂಟ್ ಲೈಕ್ IPO ಕೇಳತ್ತಾರಂದ್ರೆ ಅದಕ್ಕೆ ಕೇಳಿದಾನ, ಹೌ ಇಸ್ ಇಟ್ ಕ್ಯಾಲ್ಕುಲೇಟೆಡ್? ಲೆಟ್ ಮಿ ಪುಟ್ ಇಟ್ ದಿಸ್ ವೇ. I don't know if I can use this company, you can edit it later. Paytm Sameta, I can only say blood on hands. Definitely. Yeah. It was epitome of don't be so ambitious. Exactly. One is ambitious, second is the way your project. Paytm starting ಬಂದಾಗ ವ್ಯಾಲ್ಯೂಯೇಷನ್ ಬೂಮ್ ಆಗ್ತಾ ಇದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸಡನ್ನಾಗಿ ಬಲೂನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ದೇ ಆರ್ ಸಿಂಪ್ಲಿ ಟ್ರೈಂಗ್ ಟು ಟೇಕ್ ಇಟ್ ಅ ವ್ಯಾಲ್ಯೂಯೇಷನ್ ವಿಚ್ ಇಸ್ ನಾಟ್ ಇವನ್ ಎಕ್ಸಿಸ್ಟಿಂಗ್ ಆನ್ ಪೇಪರ್ ಆ್ಯಂಡ್ ವಿಚ್ ಕೆನಾಟ್ ಇವನ್ ಕಮ್. ಸೊ ದೆನ್ ವೈ ಡಿಡ್ ಪೀಪಲ್ ಸ್ಟಾರ್ಟ್ ಇನ್ವೆಸ್ಟಿಂಗ್? ಬ್ರ್ಯಾಂಡ್ ಇದೆ Paytm, ಆ್ಯಂಡ್ ರೀಸೆಂಟ್ಲಿ 2020 ಆದಮೇಲೆ ಎಲ್ಲ ಖಾಲಿ ಕೂತಿದ್ದಾಗ ಶೇರ್ ಮಾರ್ಕೆಟ್ ವಾಸ್ ದ ಓನ್ಲಿ ಥಿಂಗ್ ವಿಚ್ ವಾಸ್ ಮೇಕಿಂಗ್ ಪ್ರಾಫಿಟ್ಸ್, ಬಿಕಾಸ್ 2020 ಡಿಪ್ ಆಯಿತು. 21ನಲ್ಲಿ ಸಡನ್ನಾಗಿ ಮಾರ್ಕೆಟ್ ಎವ್ರಿ ಒನ್ ಮೇಡ್ ಹ್ಯೂಜ್ ಮನಿ. ಅನ್ಫಾರ್ಚುನೇಟ್ಲಿ ನಮ್ಮ ಪಬ್ಲಿಕ್ ಹೆಂಗೆ ಅಂತ ಹೇಳಿದ್ರೆ ಎಲ್ಲರೂ ಬೆಳೆಯೋ ಟೈಮಿಗೆ ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಎಲ್ಲರೂ ಬಿದ್ದೋಗ್ತಿದೆ ಅಂತ ಹೇಳಬೇಕಾದ್ರೆ ಕಾಯ್ಕೊಂಡು ಬಿದ್ದೋದ್ಮೇಲೆ ಅವ್ರು ಹೋಗ್ತಾರೆ. ಸೊ ಎರಡೂ ಕಡೆ ನಾವೇ ಲಾಸಲ್ಲಿ ಇರ್ತೇವೆ. ಸೊ ಜನರಲ್ ಪಬ್ಲಿಕ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ವೇರ್ ಥಿಂಗ್ಸ್ ಆರ್ ಗೋಯಿಂಗ್. ಸೊ Paytm ಅವತ್ತು ಚೆನ್ನಾಗಿತ್ತು, 10 years ಸಾಲಿಡ್ ಮಾರ್ಕೆಟ್ ಇದೆ, ಯು ಹ್ಯಾವ್ ಅ ಗುಡ್ ವ್ಯಾಲ್ಯೂಯೇಷನ್. ಬಟ್ ವ್ಯಾಲ್ಯೂಯೇಷನ್ ಚೆನ್ನಾಗಿದೆ ಅಂತ 10,000 ಕೋಟಿನ ತೊಗೊಂಡೋಗಿ 1,00,000 ಕೋಟಿ ನಾನು ವ್ಯಾಲ್ಯೂಯೇಷನ್ ತೋರಿಸ್ತೀನಿ ಅಂದರೆ ತೋರಿಸೋದಕ್ಕೇನು? ಬಿಕಾಸ್ ಇಟ್ಸ್ ಅ ವ್ಯಾಲ್ಯೂ. ಯು ವಿಲ್ ಕನ್ವೆ ದೀಸ್ ಆರ್ ದ ರೀಸನ್ಸ್ ವೈ ಐ ವಿಲ್ ಗ್ರೋ ಆ್ಯಂಡ್ ಐ ವಿಲ್ ಮೇಕ್ ಶ್ಯೂರ್ ಪಬ್ಲಿಕಿಂದ ನಾನು ಮನಿ ತೊಗೊತೀನಿ. ಸೊ ತೊಗೊಳ್ತಾ ಇದ್ದಾರೆ. ಬಟ್ ನೀವು ತೊಗೊತಾ ಇರೋದಕ್ಕೆ ಅರ್ಥ ಇದೆಯಾ? ಸೊ ಈಗ ದ ಕಂಪ್ನಿ ವಿಚ್ ಸ್ಪೋಕ್ ಅಬೌಟ್ ಅವ್ರು ಕರೆಕ್ಟ್ ಮಾಡ್ತೀರಾ ತಪ್ಪು ಮಾಡ್ತೀರಾ ಅನ್ನೋದಕ್ಕೆ ಮುಂಚೆ ಏನಾಯಿತು ಅಂತ Paytm ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಏನು ಮಾಡಬೇಕು ಅಂತ ಜನಕ್ಕೆ ಗೊತ್ತಾಗುತ್ತೆ. ಹೋಪ್ಫುಲಿ, ಬಿಕಾಸ್ ಒಂದು ಲರ್ನಿಂಗ್ ಒಂದು ಎಕ್ಸಾಂಪಲ್ ಐತಿ ಏನಾಗಿತ್ತು ಹೆಂಗಂತೇಳಿ. ಇನ್ನೂ ಕಲೀಲಿಲ್ಲ ಅಂತ ಹೇಳಿದ್ರೆ ಕಲೀಲಿಲ್ಲ ಅಂದರೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಐ ಆಮ್ ನಾಟ್ ಅ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪರ್ಟ್ ಟು ಕಾಮೆಂಟ್, ಬಟ್ ಜನರಲಿ ನನ್ನ ಪರ್ಸ್ನಲಿ ಇಟ್ ಈಸ್ ಟೂ ಬಿಜಾರ್ ನನ್ನ ಪ್ರಕಾರ. ಯಾಕಂದರೆ ಒಂದಂತೂ ಪ್ರೀವಿಯಸ್ ಎಕ್ಸಾಂಪಲ್ ಹಂಗೆ ಆಗೈತಿ, ಹೂ ಹ್ಯಾಸ್ ಹ್ಯಾಡ್ ಅ ಬ್ಲಡ್ ಬಾತ್ ಆ್ಯಸ್ ಯು ಸೆಡ್. ಆ್ಯಂಡ್ ದ ಅದರ್ ಥಿಂಗ್ ಈಸ್ ದ ಬ್ರ್ಯಾಂಡ್. ನಾ ಅದ್ರ ಬಗ್ಗೆ ಮಾತಾಡತ್ತಿಲ್ಲ. ನಾ ಹೆಂಗೆ ಅಬ್ಸರ್ವ್ ಮಾಡ್ತೇನೆ ಅಂದ್ರೆ ವ್ಯಾಲ್ಯೂ. ಈಗ ನಾನು, ನೀವು, ಇವ್ರು ಎಷ್ಟು ಮಂದಿ ಮನ್ಯಾಗ ಪ್ರಾಡಕ್ಟ್ ಐತಿ. ನಾ ಒಂದು 10-20 ಮಂದಿ ನಡಕ್ಕಿದ್ದೆ, ಒಬ್ರು ಮನ್ಯಾಗೂ ಇಲ್ಲ. ಸೊ ರೇಷಿಯೋನೇ ಇಲ್ಲ ಅಲ್ಲ. ದಟ್ ಈಸ್ ವೇರ್ ದೇ ಆರ್ ಶೋಯಿಂಗ್ ಅಲ್ವಾ. ಇಷ್ಟು ಮನೇಲಿ ಇಲ್ಲ ಮತ್ತು ಹಿಂಗೆ ನೀವು ಕೇಳ್ತೀರಾ, ಅಷ್ಟು ಮನೇಲಿ ಇಲ್ಲ, ನನ್ನ ಲೋಕ ಕೆಪಾಸಿಟಿ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಐ ಆಮ್ ಪಾರ್ಟ್ ಆಫ್ ಒನ್ ಆಫ್ ದ ಇನ್ವೆಸ್ಟ್ಮೆಂಟ್ ಇನ್ ಕಾಸ್ಮೆಟಿಕ್ ಆಸ್ ವೆಲ್. ಲಾಸ್ಟ್ 3 years ಇಂದ ವಿ ಆರ್ ರನ್ನಿಂಗ್ ದಟ್ ಶೋ. ಸೊ ಆ ಕಾಸ್ಮೆಟಿಕ್ ಕಂಪ್ನಿ ಸಮೇತ ಅಷ್ಟೇ. ದ ವೇ ದ ಕಂಪನಿ ಪ್ರೊಜೆಕ್ಟ್ಸ್ ಇಸ್ ಹೌ ಮೆನಿ ಹೌಸಸ್ ಆರ್ ದೇರ್, how many users are there, how many are using other products, and how many are using our product. That is how we look. They say this many gap is there, ನಾನು ಅಲ್ಲಿ ಪಂಪ್ ಆಗಕ್ಕೆ ರೆಡಿ ಇದೆ, ಸೊ ಹಾಗಾಗಿ ಇನ್ವೆಸ್ಟ್ ಮಾಡಿ. ಸೊ ಆಬ್ವಿಯಸ್ಲಿ ಆ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ತೆಗೆದ್ರೆ ನಾನು ಹೇಳೋದು 24,000 crores ಅಲ್ಲ, ಅಲ್ಲಿಗೆ ಇನ್ನು 48,000 crores ಆಗಬೇಕಿತ್ತು ಅಂತ ನಾನು ಹೇಳ್ತೀನಿ. ಆಬ್ವಿಯಸ್ಲಿ, ಬಿಕಾಸ್ ಹಂಗೆ ಖಾಲಿ ಮನಿ ನೋಡಿದ್ರೆ, ಲೈಕ್ ನಾನ್ ಕಸ್ಟಮರ್ ಬೇಸ್ ನೋಡಿದ್ರೆ ದಟ್ ಈಸ್ ಟೂ ಮಚ್ ದ್ಯಾನ್ ಯುವರ್ ಕಸ್ಟಮರ್ ಬೇಸ್ ಆಲ್ರೆಡಿ. ಎಲ್ಲ ಮಾಡ್ಕೊಂತ ಹೋದ್ರೆ ಮತ್ತೆ ನಿಲ್ಲಂಗೆ ಅಲ್ಲ, ಇಡೀ GDP ನೀವು ಕೊಡ್ತೀರಿ ದೇಶದ ಎಲ್ಲರಿಗೂ ನೀವು ಸೆಲ್ ಮಾಡಕತ್ರೆ. ದಟ್ ಈಸ್ ಹಂಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಕಿತ್ತು ಏನು ನನಗೆ ಒಮ್ಮೊಮ್ಮೆ ತಿಳಿಯಂಗಿಲ್ಲ. ನಾ ಮಬ್ಬದೇನೋ ಅವ್ರು ಶಾಣೆದಾರ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಟ್ ಎಸ್, ಕಮಿಂಗ್ ಬ್ಯಾಕ್ ಟು ದಟ್ ಥಿಂಗ್, ನೀವು ಹೇಳಿದ್ರಲ್ಲ MSMEಗೆ ಯು ಟ್ರೈಂಗ್ ಟು ಯು ಡೂ ವೀಡಿಯೋಸ್. ಸೊ ನಿಮ್ಮ ಚಾನಲ್ ಏನಂತ ಹೇಳ್ಬಿಟ್ರಿ. ಇಫ್ ದೇರ್ ಇಸ್ ಸಮನ್ ವಾಂಟ್ಸ್ ಟು ಟೇಕ್ ಹೆಲ್ಪ್, ಅದರ ಸಂಬಂಧ ಹೇಳತ್ತೀನಿ. What is your channel's name? So I named it as, in fact, clients called us as business doctors, because we used to take a loss-making company, turn it into profitable company. So that's when they got connected, and one of the client named it as business doctor. I felt this is nice. So we used that tagline, and today we are running a page in the name of Nimma Business Doctor. So it is recently started, hardly
15-20 days. But the moment I started spreading videos, ವಾಟ್ಸಪ್ಪಲ್ಲೇ ಕಮ್ಯುನಿಟಿ ಮಾಡಿದೆ, ಸ್ಪ್ರೆಡ್ ಮಾಡಿದ ತಕ್ಷಣ ಲೈಕ್ ಥೌಸಂಡ್ಸ್ ಆಫ್ ದೆಮ್ ಗಾಟ್ ಕನೆಕ್ಟೆಡ್, ಮಲ್ಟಿಪಲ್ ಗ್ರೂಪ್ಸ್ ಆಗಿ ವಿ ಗಾಟ್ ಕನೆಕ್ಟೆಡ್. ಸೊ ಐ ಥಾಟ್ ಓಕೆ ಲೆಟ್ ಮಿ ಟೇಕ್ ಇಟ್ ಆನ್ ಯೂಟ್ಯೂಬ್ ಅಂತ ಹೇಳ್ಬಿಟ್ಟು ವಿ ಆರ್ ಡೂಯಿಂಗ್ ಸಮಥಿಂಗ್ ಕಾಲ್ಡ್ ಎಸ್ ವೀಕೆಂಡ್ ವಿತ್ ಬಿಸ್ನೆಸ್ ಡಾಕ್ಟರ್. ಅವತ್ತು ವಿಲ್ ಇಂಟರ್ವ್ಯೂ ಅದರ್ಸ್ ಟು ಅಂಡರ್ಸ್ಟ್ಯಾಂಡ್ ಹೌ ವಾಸ್ ದೇರ್ ಜರ್ನಿ. ನನ್ನ ಲಾಜಿಕ್ ಏನಂದರೆ ಅದು ಟಿಯರ್ 2 ಟಿಯರ್ 3 ಹೆಲ್ಪ್ ಆಗಬೇಕು. ಸೊ ನಾನು ಇಂಟರ್ವ್ಯೂ ಮಾಡೋರು ಟಿಯರ್ 2 ಟಿಯರ್ 3 ಬಂದಿರೋರು ಆಗಬೇಕು. ಅವ್ರನ್ನ ಇಂಟರ್ವ್ಯೂ ಮಾಡಿ ವಿಲ್ ಟ್ರೈ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ದಟ್ ಡಿಫ್ರೆನ್ಸ್ ವಿಚ್ ದೇ ಡೆಡ್ ಆ್ಯಂಡ್ ಹೌ ದಿಡ್ ದೇ ಡು. ಆ್ಯಂಡ್ ಇಲ್ಲ ಅಂತ ಹೇಳಿದ್ರೆ ಟಿಯರ್ 2 ಟಿಯರ್ 3 ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಏನು ಸಪೋರ್ಟ್ ಆಗುತ್ತೆ ಅಂಥ ಇನ್ಫಾರ್ಮೇಷನ್ ವೀಕೆಂಡ್ಸ್ ಮಾತಾಡ್ತೇನೆ. ಎವ್ರಿ ಫ್ರೈಡೇ 10 o'clock ಲೈವ್ ಹೋಗ್ಬಿಟ್ಟು ವಿಲ್ ಟಾಕ್ ಅಬೌಟ್ ಇಟ್. ಇಲ್ಲ ಅಂತ ಹೇಳಿದ್ರೆ ಡೈಲಿ ಬೇಸಿಸಲ್ಲಿ ಡೈಲಿ ಡೋಸ್ ಆಫ್ ವೀಡಿಯೋಸ್ ಹಾಕ್ತಾ ಇದ್ದೀನಿ. ಸೊ ದಟ್ಸ್ ಅಗೇನ್ ವೀಕೆಂಡ್ ವಿತ್ ಬಿಸ್ನೆಸ್ ಡಾಕ್ಟರ್ ಅಂತ ಮಾಡ್ತಿದ್ದು. ಬಟ್ ಎನಿವೇ ಫಾರ್ ಆಲ್ ದೋಸ್ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್ ದ ಟಿಯರ್ 2 ಟಿಯರ್ 3 ಮೇ ಬಿ ನಿಮ್ಮ ಬಿಸ್ನೆಸ್ ಡಾಕ್ಟರ್ ಅಂತ ಪೇಜ್ ಇದೆ, ಇಲ್ಲಾಂದರೆ ವಾಟ್ಸ್ಆ್ಯಪ್ ಕಮ್ಯುನಿಟಿಯಲ್ಲಿ ಯು ಕ್ಯಾನ್ ಜಸ್ಟ್ ಪಿಂಗ್ ಅಸ್. ಸೊ ಅಲ್ಲೂ ಸಮೇತ ಕಮ್ಯುನಿಟಿ ಮಾಡಿ ಡೈಲಿ ಬೇಸಿಸಲ್ಲಿ ಅದೇನು ಇನ್ಫಾರ್ಮೇಷನ್ ಐತೆ ಅವ್ರಿಗೆ ಕೇಳಿ ನಾನು ಡಿಸ್ಕ್ರಿಪ್ಷನ್ದಾಗ ಹಾಕ್ತೇನಂತೆ. ಬಿಕಾಸ್ ಎನಿಬಡಿ ಹೂ ವಾಂಟ್ಸ್ ಟು ಟೇಕ್ ಹೆಲ್ಪ್, ಇಫ್ ಯು ಆರ್ available to help, definitely, why not? Happy. In fact, I'm not looking in the way to clarify this. ನನ್ನ ಕನ್ಸಲ್ಟೆಂಟ್ ಆಗಿ ತಗೊಳ್ಳಿ ಇಲ್ಲ, ನನ್ನ ಕನ್ಸಲ್ಟೆಂಟ್ ಆಗಿ ತಗೊಳ್ಳೇಬೇಡಿ. ಬಿಕಾಸ್ ಇಫ್ ಯು ಅಪ್ರೋಚ್ ಇಟ್ ಇಸ್ ವೆರಿ ಹಾರ್ಡ್ ಫಾರ್ ಮೀ ಟು ಬಿ ಇನ್ ಕನೆಕ್ಟ್ ವಿತ್ ಯು. ಐ ವಿಲ್ ನಾಟ್ ಬಿ ಅವೈಲೇಬಲ್ ಇನ್ ದ್ಯಾಟ್ ಫಾರ್ಮ್ಯಾಟ್. ವಾಟ್ ಆಮ್ ಐ ಟ್ರೈಂಗ್ ಟು ಸೇ ಇಸ್, ನೀವು ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡಬೇಕಂದ್ರೆ ಏನು ಮಾಡ್ಬೇಕನ್ನೋ ಟಿಪ್ಸ್ ನಾನು ಕೊಡ್ತಾ ಹೋಗ್ತೇನೆ. ಆ ಚಾನಲ್ದಾಗ ಅವ್ರು ವಿಡಿಯೋಸ್ ಹಾಕ್ತಿರ್ತಾರೆ, ಪೇಜ್ ಯು ಕ್ಯಾನ್ ಫಾಲೋ ದಟ್ ಪೇಜ್ ಆರ್ DM ಮಾಡ್ಬೋದು. ಭಾಳ ಅಂದರೆ ಬೇಕರಿ ಯಾಕಂದ್ರೆ ಅವ್ರ ಆಫೀಸ್ ಹೋಗಂಗಿಲ್ಲ, ಮನೆ ಕುಂತು TV ನೋಡ್ಬೇಕಾದ್ರೆ ರಿಪ್ಲೈ ಮಾಡ್ತಾರೆ. ಸೊ ಎಸ್, ವಂಡರ್ಫುಲ್ ಜಾಬ್ ಉಂಟು. ಯಾಕಂದರೆ ನನಗೆ ಆ್ಯಸ್ ಅನ್ ಆಂಟ್ರಪ್ರಿನರ್ ಇನ್ ದ ಪಾಡ್ಕಾಸ್ಟ್ ಆಸ್ ಎ ಸೆಡ್, ದೇರ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ದ್ಯಾಟ್ ಹ್ಯಾಸ್ ಟು ಕೇಟರ್. ಈಗ ನೀವು ಬೆಳೆದಿರಿ 14 countries ಆ್ಯಂಡ್ ಆಲ್ ದಿಸ್, ಯು ಹ್ಯಾವ್ ಬಿನ್ ಕಾಂಟಿನೆಂಟ್ಸ್ ಎಲ್ಲ ಐತಿ. ಬಟ್ ನನಗೆ ಒಂದು ಇದ್ರಾಗಿಂದ ಫಾರ್ದರ್ ಪಿಕ್ಚರ್ದಾಗ, ನಂಗೆ ವೈಡರ್ ಪಿಕ್ಚರ್ದಾಗ ನಿಮ್ಮ ಅಮ್ಮ ಕಾಣತ್ತಾರೆ ಎಲ್ಲ ಕಡೆ. ಯಾಕಂದ್ರೆ ನಿಮ್ಮ ಅಮ್ಮ ಹೇಳಿದ್ರೆ ಇಡ್ಲಿ ತಿನ್ನಕ್ಕೆ ಹೊಂಟವು, ದೋಸೆ ತಿನ್ನಕ್ಕೆ ಹೋದಿ, ಆಮೇಲೆ ನಿಮ್ಮ ಅಮ್ಮ ಹೇಳಿದ್ರೆ ಕನ್ನಡದಾಗ ಮಾಡಂತೆ. ಸೊ ಪ್ಯಾರೆಂಟ್ಸಿಗೆ ಅಷ್ಟು ಬಿಸ್ನೆಸ್ ನಾಲೆಜ್ ಇಲ್ಲ ಅಂತಂದ್ರು ಕರೆಕ್ಟ್ ವೇನು ಗೊತ್ತಿರ್ತೈತೆ ಅವ್ರಿಗೆ. ದಟ್ ಪರ್ಟಿಕ್ಯುಲರ್ ನರ್ವ್. ಯು ಟೋಲ್ಡ್ ಅಬೌಟ್ ಇಟ್, ಐ ವಿಲ್ ಜಸ್ಟ್ ಟೇಕ್ 2 more minutes. ಎಸ್. ಇನ್ ಫ್ಯಾಕ್ಟ್ ಅಮ್ಮ 40+ ಆದ ನಂತರ ಶಿ ವಾಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೆಡ್ ಪೇಷಂಟ್. ಶಿ ವಾಸ್ ಇನ್ ಅ ಡೆತ್ ಬೆಡ್. ಆವಾಗ ಇಟ್ ವಾಸ್ ವೆರಿ ಹಾರ್ಡ್ ಟೈಮ್. ನಾನು ಇನ್ನೂ ಎಕ್ಸಾಮ್ ಬರೀತಾ ಇದ್ದೆ, ಐ ವಾಸ್ ನಾಟ್ ಇವನ್ ಅರ್ನಿಂಗ್. ಸೊ ಮಮ್ಮಿಗೆ ಹಿಂಗೆ ಆಗಿತ್ತು. ಇಟ್ ವಾಸ್ ಲಾಟ್ ಆಫ್ ಸ್ಟ್ರಗಲ್ ಫಾರ್ ಡ್ಯಾಡ್ ಆ್ಯಸ್ ವೆಲ್. ಮುಗಿಸ್ಕೊಂಡು ಮಮ್ಮಿ ಇದು ಆಪ್ರೇಷನ್ ಆಗಿ ಶಿ ವಾಸ್ ಸ್ಟ್ರಗ್ಲಿಂಗ್ ಫಾರ್ 3 years. ಆ ನಂತರ ಹೊರಗಡೆ ಬಂದಮೇಲೆ ಶಿ ಟೋಲ್ಡ್, ಲುಕ್ ಶಂತನ್, ನಾನು ಇವತ್ತು ಹೊರಗೆ ಬಂದಿದ್ದೀನಿ ಅಂದರೆ ದೇರ್ ಮೈಟ್ ಬಿ ಎ ರೀಸನ್. ಇಲ್ಲಾಂದರೆ ನಾನು ಹೋಗ್ಬಿಡ್ತಿದ್ದೆ. ಇವತ್ತು ನಾನು ಇದ್ದೀನಿ ಅಂದರೆ ಒಂದು ರೀಸನ್ ಇರಬೇಕು. ಐ ವಾಸ್ ಲೈಕ್, ವಾಟ್ ಈಸ್ ದಟ್ ರೀಸನ್ ಆಲ್ ಅಬೌಟ್? ವೈ ಡು ಯು ಥಿಂಕ್? ಶಿ ಇಸ್ ಲೈಕ್, ಇಷ್ಟು ವರ್ಷ ನಾನು ಎಲ್ರಿಗೂ ಸಪೋರ್ಟ್ ಮಾಡಿದ್ದೀನಿಲ್ಲ ನಿಮಗೆ, ನೀನು ಓದೋದಕ್ಕೆ, ಅವ್ರಿಗೆ ಬಿಸ್ನೆಸ್ಗೆ ಎಲ್ಲ ಸಪೋರ್ಟ್ ಮಾಡಿದ್ದೀನಿಲ್ಲ. ಈಗ ನಾನು ನನ್ನ ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು, ನಾನೇನಾದ್ರು ಬಿಸ್ನೆಸ್ ಮಾಡಬೇಕು. ನಾವು ದಿಸ್ ಲೈಕ್ ಅಟ್ ದ ಏಜ್ ಆಫ್ 50 ಯು ಕಮಿಂಗ್ ಬ್ಯಾಕ್ ಆ್ಯಂಡ್ ಟೆಲಿಂಗ್ ಹೊಸದಾಗಿ. ಇಟ್ ವಾಸ್ ವೆರಿ ಶಾಕಿಂಗ್ ಫಾರ್ ಅಸ್. ಡ್ಯಾಡಿ ವಾಸ್ ಲೈಕ್, 1-2 ದಿನ ಬಿಟ್ಟು ಸಮಾಧಾನವಾಗಿ, ಆಮೇಲೆ ಸಮಾಧಾನ ಆಗ್ತಾರೆ ಅವ್ರಿಗೆ. ಬಟ್ ಶಿ ವಾಸ್ ಲೈಕ್ ವೆರಿ ಪರ್ಸಿಸ್ಟೆಂಟ್. ಇಲ್ಲ, ನಾನು ಬರಬೇಕು, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಅದು ಲೈಕ್, ವಾಟ್ ಈಸ್ ದಟ್ ಬಿಸ್ನೆಸ್ ಯು ವಿಲ್ ಡೂ ನೌ? ನನಗೆ ಐ ಥಿಂಕ್ ಫ್ಯಾಷನ್ ಸೆನ್ಸ್ ಚೆನ್ನಾಗಿದೆ ಮಮ್ಮಿಗೆ. ಸೊ ಶಿ ಇಸ್ ಲೈಕ್, ಐ ಡೂ ಅಂತಿಂಗ್, ನಾನು ಫ್ಯಾಷನ್ ಡಿಸೈನಿಂಗ್ ಮಾಡ್ತೀನಿ. ತುಂಬ ದೊಡ್ಡ ವರ್ಡ್. ನಾನು ಅಂದರೆ, ಮಮ್ಮಿ ಅದಕ್ಕೆ ನೀನು ಬ್ಯಾಂಗ್ಳೂರಿಗೆ ಬರಬೇಕು, ಕ್ಲಾಸಸ್ ಅಟೆಂಡ್ ಆಗಬೇಕು, ದೆನ್ ಯು ನೀಡ್ ಟು ರನ್. ಶಿ ಇಸ್ ಲೈಕ್, ನಾನು ಬರ್ತೀನಿ. ಆಬ್ವಿಯಸ್ಲಿ ಅವ್ರು ಬ್ಯಾಂಗ್ಳೂರಿಗೆ ಬರೋದಕ್ಕೆ ರೆಡಿ ಆಗಿದ್ದಾರೆ, ಇಂಗ್ಲೀಷ್ ಗೊತ್ತಿಲ್ಲ. ಸೊ ಇಲ್ಲಿ ಬಂದು ಶಿ ಎನ್ರೋಲ್ಡ್ ಹರ್ ಸೆಲ್ಫ್. ಸ್ಟಾರ್ಟಿಂಗಲ್ಲಿ ಜೋಶ್ ಇತ್ತು, ಹೋದರು. 2 ದಿನ ಆದಮೇಲೆ ಕಣ್ಣಲ್ಲಿ ನೀರು ಇಟ್ಕೊಂಡು ಕೂತಿದ್ರು. ಅದು ಲೈಕ್, ಏನಾಯ್ತು ಮಮ್ಮಿ? ಇಲ್ಲ, ಇಲ್ಲೆಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ನಾನು ಅಂದರೆ ಸ್ವಲ್ಪ ಸೈಡಲ್ಲಿ ಇಟ್ಬಿಟ್ಟಿದ್ದಾರೆ, ಸೊ ಯಾರೂ ರೆಸ್ಪೆಕ್ಟ್ ಮಾಡ್ತಿಲ್ಲ. ಹೋಗ್ಲಿ ಬಿಡು ಮಮ್ಮಿ, ತಲೆ ಕೆಡ್ಸ್ಕೊಬೇಡ, ಬಿಟ್ಬಿಡು ಅಂತ. ಇಲ್ಲ ಬಿಡ್ತೀನಿ ಅಂತ ಹೇಳಿಲ್ಲ, ಬೇಜಾರಾಯಿತು ಒಂದೇ. ಶಿ ಡಿಡ್ಂಟ್ ಲೀವ್ ದ್ಯಾಟ್. ಶಿ ಕಂಟಿನ್ಯೂಡ್. ಅವ್ರಗಳ ಜೊತೆನೇ ಇದ್ದು, ಅಲ್ಲೇ ಇದ್ದು, ವಾರಕ್ಕೆ 2 ದಿನ ಬರ್ತಿದ್ರು ಊರಿಂದ. ಬಂದು 2 ದಿನ ಅಟೆಂಡ್ ಆಗಿ. ಶಿ ವಾಸ್ ಆಬ್ವಿಯಸ್ಲಿ ಊರಲ್ಲಿ, ಚಿಕ್ಕ ಊರಲ್ಲಿ ಬೆಳೆದಿರೋದು. ಏನೋ ಒಂದು ಓಲಾ ಬುಕ್ ಮಾಡೋದು ಗೊತ್ತಿಲ್ಲ, ಊಬರ್ ಬುಕ್ ಮಾಡೋದು ಗೊತ್ತಿಲ್ಲ, ವಾಟ್ಸ್ಆ್ಯಪ್ ಯೂಸ್ ಮಾಡೋದು. ಸೊ ಅದನ್ನು ಕಲಿತು ಕ್ಲಾಸಸ್ ಮುಗಿಸ್ಕೊಂಡು ಶಿ ಸೆಟ್ ಅಪ್ ಅ ಬುಟಿಕ್ ಆಫ್ ಹರ್ ಸೆಲ್ಫ್. ಐ ಥಿಂಕ್ ಫಾರ್ 5 years ಶಿ ರನ್ ಸಕ್ಸಸ್ಫುಲಿ. ಆಲ್ಮೋಸ್ಟ್ 4 ಸ್ಟೇಟ್ಸಲ್ಲಿ ಎಲ್ಲ ಕಡೆಗೂ ಶಿ ವಾಸ್ ಡಿಸೈನರ್. ಅವರೊಂದು 10-15 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟು ಶಿ ಬಿಲ್ಟ್ ಹರ್ ಸೆಲ್ಫ್ ಲೈಕ್ ಎನಿಥಿಂಗ್. ಅದಾದಮೇಲೆ ಲಾಸ್ಟ್ ಪ್ಯಾಂಡಮಿಕ್ ಟೈಮಲ್ಲಿ, ಬಿಕಾಸ್ ಶಿ ವಾಸ್ ಟ್ರಾನ್ಸ್ಪ್ಲಾಂಟೆಡ್ ಪೇಷಂಟ್, ತುಂಬ ಜನ ಹೊರಗಡೆ ಕಾಂಟ್ಯಾಕ್ಟ್ ಆದರೆ ಕಷ್ಟ ಆಗುತ್ತೆ ಅಂತ ಶಿ ಟುಕ್ ಅ ರಿಟೈರ್ಮೆಂಟ್. ಸೊ ಶಿ ವಾಸ್ ಆಲ್ವೇಸ್ ಅನ್ ಆಸ್ಪಿರೇಷನ್. ಸೊ ಅವ್ರು ಹೇಳ್ತಿದ್ದಾರೆ ಅಂದರೆ ಏನೋ ನಾನು ಮಾಡದೇ ಇರೋದು ಬೇರೆಯವ್ರಿಗೆ ಹೇಳ್ತಿರೋದು ಅಂತಲ್ಲ. ಸೊ ಶಿ ಡಿಡ್, ಶಿ ಪ್ರೂವ್ಡ್. ಸೊ ಆಬ್ವಿಯಸ್ಲಿ ಅವ್ರು ಹೇಳಿದ್ರೆ ಐ ಥಿಂಕ್ ದರ್ ಇಸ್ ಲಾಟ್ ಟು ಕನ್ಸಿಡರ್. ವಾಟ್ ಅ ನೋಟ್ ಟು ಎಂಡ್. ಲೈಕ್ ಡೆಫಿನೆಟ್ಲಿ ನೀವು ಹೇಳಿದ್ದು ಭಾಳ ಚಲೋ ಆಯ್ತು. ಲೈಕ್ ಒಂದಿಷ್ಟ ಸ್ಟೋರಿದಾಗ ಇಷ್ಟು ಲರ್ನಿಂಗ್ಸ್ ಬಂತೆ.
ನಂಗೊಂದು ಪ್ರಾಬ್ಲಮ್ ಐತಿ, ನಂಗೆ ಸೈಡಿಗೆ ಇಟ್ಟಾರೆ. ದ ವೇ ಶಿ ಸೆಡ್ ನಾನು ಬೇಜಾರಾಗಿದೆ, ಬಿಡ್ತಾ ಇಲ್ಲ. ಎದಕ್ಕಂದ್ರೆ ನಮ್ಮ ಪ್ಯಾರೆಂಟ್ಸಿಗೆ ನಾವು ನೋಡ್ಕೊಂಡು ಬಂದೇವೆಲ್ಲ, ಆ ಏಜ್ದಾಗ ಒಬ್ಬೊಬ್ರಿಗೆ ಕಾನ್ಫಿಡೆನ್ಸ್ ಬರೋಂಗಿಲ್ಲ, ಬಟ್ ಆ ಛಲ ಅಟ್ ದ್ಯಾಟ್ ಏಜ್ ಟೆಲಿಂಗ್ ಮಾಡ್ತೀನಪ್ಪ. ಬಿಕಾಸ್ ಆ್ಯಸ್ ವಿ ಏಜ್ ಅಲ್ಲ, ವಿ ರಿಯಲೈಸ್ ದಟ್ ಇಟ್ ಗೆಟ್ಸ್ ಡಿಫಿಕಲ್ಟ್ ಟು ಲೈಕ್ ಸಸ್ಟೇನ್. ಅದು ಪಂಚಸ್ ಕಂಟಿನ್ಯೂಸ್ ಬಿದ್ದಿರ್ತೈತಲ್ಲ. ಯಾಕಂದ್ರೆ ಆಬ್ವಿಯಸ್ಲಿ ನಿಮ್ಮ ಅಮ್ಮ ಅಂತಿದ್ರೆ, ನಿಮ್ಮ ಅಪ್ಪ ಅಂತಿದ್ರೆ ಅವ್ರು ನಿಮಗೆ ಬೆಳೆಸ್ಬೇಕಾರೆ ಆಲ್ ದೋಸ್ ಸ್ಟ್ರಗಲ್ಸ್ ದೇ ಹ್ಯಾವ್ ಸೀನ್. ಯಾಕಂದ್ರೆ ಮಕ್ಕಳು ಬೆಳೆಸೋದು ಸಣ್ಣದಲ್ಲ, ಅವ್ರ ಬಿಸ್ನೆಸ್, ನಿಮ್ಮ ಅಮ್ಮ ಮನೆ ನೋಡ್ಕೊಳೋದು, ಆಲ್ ದೋಸ್ ಥಿಂಗ್ಸ್, ಬಿಸ್ನೆಸ್, ಎವ್ರಿಥಿಂಗ್. ಬಟ್ ಆಟ್ ದ್ಯಾಟ್ ಏಜ್ ಜೋಶ್ ಬಂತು ನನಗೀಗ. ನಾ ಈಗ ಇನ್ನೊಂದು 4 ಪಾಡ್ಕಾಸ್ಟ್ ಮಾಡೋಣ ನೀವತ್ತೆ. ಕಾರ್ಡ್ ಫುಲ್ ಆಗಿರ್ತೈತೆ ಆದರೂ ಮಾಡೋದು. ಬಟ್ ಸಚ್ ಅ ಗ್ರೇಟ್ ನೋಟ್ ಟು ಎಂಡ್ ಎಪಿಸೋಡ್. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಅ ಹೋಲ್ ಪ್ಯಾಕೇಜ್. ನಾನಂತೂ ಭಾಳ ಕಲಿತೆ. ನನಗೆ ಆಂಟ್ರಪ್ರಿನರ್ಶಿಪ್ ಬಿಸ್ನೆಸ್ ಬಗ್ಗೆ ಭಾಳ ಇಂಟ್ರೆಸ್ಟ್ ಐತೆ. ಯಾಕಂದರೆ ನಾ ಪರ್ಸ್ನಲಿ ಸ್ಕೇಲಿಂಗ್ ಅದ್ರ ಬಗ್ಗೆ ನಾ ಯೋಚನೆ ಮಾಡ್ತೈತೆ, ಸಸ್ಟೈನಬಿಲಿಟಿ ಸ್ಕೇಲಿಂಗ್. ಬಿಕಾಸ್ ನಾ ಉಸಿರಾಡೋದು ಇದೆ, ನಾ ತಲೆಯಾಗ ಊಟ ಮಾಡ್ಕೊತಿದ್ದು ಯೋಚನೆ ಮಾಡ್ತಿರ್ತೀನಿ. ಈಗ ನಿಮ್ಮ ಜೊತೆ ಮಾತಾಡ್ಕೊಂಡು ನಾ ಇನ್ನೊಂದು ಎಪಿಸೋಡಿಂದ ಯೋಚನೆ ಮಾಡ್ತಿರ್ತೀನಿ. ಅಷ್ಟು ನಂದು ಒಳಗೆ ಕುಂತೈತದೆ. ಸೊ ಲಾಟ್ ಆಫ್ ಕ್ಲಾರಿಟಿ ಆಯ್ತು ನನಗಂತೂ ಸಿಕ್ತೆ. ಡೆಫಿನೆಟ್ಲಿ ಆಡಿಯನ್ಸಿಗೂ ಸಿಕ್ಕಿರ್ತೈತಿ. ಆ್ಯಂಡ್ ಆಲ್ಸೋ ಅವ್ರದ್ದು ರಿಗಾರ್ಡಿಂಗ್ ಲಿಂಕ್ಸ್ ಏನೇನೈತಿ ಆ ರೆಫರೆನ್ಸ್ ಸಂಬಂಧ ನೋಡೋದೈತಿ. ಪ್ಲೀಸ್ ಯು ಕ್ಯಾನ್ ಕ್ಲಿಕ್ ಆನ್ ದೋಸ್ ಲಿಂಕ್ಸ್, ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ. ನಿಮಗೆ ಹೆಂಗೆ ಅನಿಸ್ತಂತೆ ನೀವು ಹೇಳ್ಬೇಕು. ನಮ್ದು ಇಟ್ ವಾಸ್ ರಿಯಲಿ ನೈಸ್ ಬಿಕಾಸ್ I mean, for me, it was always good to be on stage because 500+ talks ಕೊಟ್ಟಿನಿ. I'm always happy giving talk, helping others in the because that's my only strength. ನಾವು ಬಿಸ್ನೆಸ್ ಮಾಡ್ತೀವಿ, ದುಡ್ಡು ಮಾಡ್ತೀವಿ, ಅದೆಲ್ಲ ಸಪ್ರೇಟ್ ಲೈನ್ ಆಫ್ ಬಿಸ್ನೆಸ್. ಬಟ್ ಟಾಕಿಂಗ್ ಟು ಪೀಪಲ್ ಆ್ಯಂಡ್ ಗೆಟಿಂಗ್ ಕನೆಕ್ಟೆಡ್, ಹೆಲ್ಪಿಂಗ್ ದೆಮ್ ಥ್ರೂ ಅ ಫಾರ್ಮ್ ಆಫ್ ಸ್ಟೇಜ್ ಟಾಕ್ ಇಸ್ ಸಮಥಿಂಗ್ ವಿಚ್ ಐ ಲವ್ ಅಬೌಟ್. ತುಂಬ ಕಡೆ ಕೊಟ್ಟಿನಿ, ತುಂಬ ಇಂಟರ್ವ್ಯೂಸು ತೊಗೊಂಡಿದ್ದೀನಿ, ಟಿ ವಿಯಲ್ಲಾಗಲಿ ರೇಡಿಯೋ ಅಲ್ಲಾಗಲಿ. ಐ ಗಿವನ್ ಲಾಟ್ ಆಫ್ ಟಾಕ್. But this is something which was epic. I'll tell you for 2 reasons. Number 1, both ತಕ್ಷಣ ಓಕೆ ನಿಮ್ಮ ಬಗ್ಗೆ ಹೇಳಿ, ನೀವೇನು ಮಾಡ್ತೀರಾ ಹೇಳಿ, ಯಾಕೆ ಮಾಡ್ತೀರಾ ಹೇಳಿ. ಥ್ಯಾಂಕ್ ಯು, ತುಂಬ ಚೆನ್ನಾಯಿತು. ನಮ್ಮ ಆಡಿಯನ್ಸ್, ವಾಟ್ ಈಸ್ ದ ಪಾಯಿಂಟ್? Right. It is not about just spreading the message, it's about the way you take it, the way you narrate it. So it was super candid. In fact, ನನ್ನ ಟೀಮ್ ಹೇಳಬೇಕಾದ್ರೆ ಹೇಳಿ, ಸರ್ ದಿಸ್ ಅ ಕ್ಯಾಂಡಿಡ್ ಇಂಟರ್ವ್ಯೂ. ಲೈಕ್ ಓಕೆ ಥ್ಯಾಂಕ್ಸ್, ಅಟ್ಲೀಸ್ಟ್ ಒಂದಾದರೂ ಕ್ಯಾಂಡಿಡ್ ಇಂಟರ್ವ್ಯೂಸ್ ಇದೆ, ನಾಟ್ ಸ್ಕ್ರಿಪ್ಟೆಡ್. The second reason why I loved was the confidence and the attitude with which you are running it, because that's more important ಅಲ್ಲ. ಇಲ್ಲ ನಾನು ಬಂದೆ, ಶೋ ಮುಗೀತು, ಸರ್ that's not an attitude. The attitude is whatever you do, it has to be given to the fullest. Right. Because ಇದು ನಿನ್ನ ಬಿಸ್ನೆಸ್ ಅಂತಂದಮೇಲೆ there's not a look back. 100% ನಾವು ಇಲ್ಲಿರ್ತೀವಿ, ಇಲ್ಲ ಇರಲ್ಲ. Right. So in that way, I was really happy talking to you. Good luck with all your endeavors, and I'll make sure in whatever possible way I'll be able to Investable, sir. Including me, if any other investors are looking forward, I think a right person to get connected. Including me ಅಂದಾರ್ರಿ, ಮುಗೀತ್ ಇನ್ ಮೇಲೆ ಗೋಲ್ಡ್ ಚೈನ್ ಬಂತು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಮಗೆಲ್ಲ ಇಷ್ಟೆಲ್ಲ ಜ್ಞಾನ ಕೊಟ್ಟಿದ್ದಕ್ಕೆ ನನಗಂತೂ ಮಜಾ ಬಂತೆ. I hope you had fun as well. Definitely. I'll definitely remember, and I'll look forward in the way which I can connect. Even for others who are looking forward, right business, as he was rightly telling that, look forward for sustainability. Because as I told earlier, in fact, as an investor, even we are looking for good companies. If you are having a good idea, ನಿಮ್ಮ ಹತ್ರ ಒಂದು ಒಳ್ಳೆ ಸಸ್ಟೈನಬಲ್ ಪ್ರಾಜೆಕ್ಟ್ ಇದೆ, ಇಲ್ಲ ಮಾಡೋ ಕೆಪಾಸಿಟಿ ಇದೆ ಅಂದರೆ ವರ್ಕ್ ಆನ್ ಇಟ್. ಸಿ ನಾಟ್ ನೆಸೆಸರಿ ದಟ್ ಪ್ರೂವ್ ಮಾಡಿದ್ರೇ ಇನ್ವೆಸ್ಟ್ಮೆಂಟ್ ಬರುತ್ತೆ ಅಂತಲ್ಲ. ದರ್ ಆರ್ ಲಾಟ್ ಆಫ್ ಪ್ರಾಜೆಕ್ಟ್ ಈವನ್ ಬಿಫೋರ್ ಯು ಪ್ರೂವ್ ಸಮಥಿಂಗ್ ಯು ವಿಲ್ ಹ್ಯಾವ್ ಇಟ್. ಬಟ್ ಅಟ್ಲೀಸ್ಟ್ ಆ ಕಾನ್ಸೆಪ್ಟ್ ಆರು ಇದೆಯಾ, ಯೋಚನೆ ಮಾಡೋ ಕೆಪಾಸಿಟಿ ಇದೆಯಾ, ಕ್ಲಾರಿಟಿ ಇರಬೇಕು. ಇನ್ಫ್ಯಾಕ್ಟ್ ಇಂಡಿಯಾಲಿದೆ ಅಲ್ವಾ, IITNಸಿಗೆಲ್ಲ ಬೇಗ ಇನ್ವೆಸ್ಟ್ಮೆಂಟ್ ಸಿಕ್ಬಿಡುತ್ತೆ ಅಂತ. ಐ ವಿಲ್ ಟೆಲ್ ಯು ವೈ IITNs ವಿಲ್ ಗೆಟ್ ಸೂನ್ ಇನ್ವೆಸ್ಟ್ಮೆಂಟ್. ಸಿಂಪಲ್ ಅಲ್ವಾ, ಅವ್ನು IIT ಮಾಡಬೇಕಂದ್ರೆ ಸ್ಟ್ರಗಲ್ ತೊಗೊಂಡಿದ್ದಾನೆ. ಜೀವನದಲ್ಲಿ ಎಲ್ಲೋ ಒಂದು ಕಡೆ ಸ್ಟ್ರಗಲ್ ತಗೋ, ಜನ ನಂಬ್ತಾರೆ. ನಾನು ಏನು ಸ್ಟ್ರಗಲ್ ತೊಗೊಳಲ್ಲ, ಬಟ್ ನನ್ನನ್ನು ನಂಬಿ ತೊಗೊಂಡಿಲ್ಲ, ತಗೋತೀನಿ. ಎಕ್ಸಾಕ್ಟ್ಲಿ. ಸೊ ಈಗ IIT ಆಗಬೇಕಾದ್ರೆ ಹಿ ಸ್ಟ್ರಗಲ್ಡ್ ಔಟ್ ಆಫ್ ಲ್ಯಾಕ್ಸ್ ಟುಗೆದರ್, ಹಿ ಕೇಮ್ ಔಟ್, ಹಿ ಸ್ಟ್ರಗಲ್ಡ್. ಸೊ ದಟ್ ಈಸ್ ವೈ ಪೀಪಲ್ ವಿಲ್ ಬಿ ಲೈಕ್, ಒನ್ ಸ್ಟ್ರಗಲ್ ಆರು ಫೇಸ್ ಮಾಡಿದ್ದಾನೆ, ಐ ಕ್ಯಾನ್ ಟ್ರಸ್ಟ್. ಸೊ ಈಗ ನೀನು ಓದಬೇಕಾದ್ರೆ ಎಲ್ಲೂ ಮಾಡಲಿಲ್ಲ, ಪ್ರೂವ್ ಮಾಡಬೇಕಾದ್ರೆ ಎಲ್ಲೂ ಮಾಡ್ತಿಲ್ಲ, ಕೆಲಸ ಸ್ಟಾರ್ಟ್ ಮಾಡ್ತೀನಿ, ನಿಮ್ಮ ಅಪ್ಪ ಅಮ್ಮನೇ ನಿಮ್ಮನ್ನು ನಂಬ್ತಾ ಇಲ್ಲ, ಬೇರೆಯವ್ರು ಹೆಂಗೆ ನಂಬ್ತಾರೆ? ದಟ್ಸ್ ಅ ಕ್ವೆಶನ್ ಅಲ್ವಾ? ರೈಟ್. ಸೊ ಇಫ್ ಯು ಹ್ಯಾವ್ ಸಸ್ಟೈನಬಿಲಿಟಿ ಆರ್ ಇಫ್ ಯು ಪ್ರೂವ್ಡ್ ಸಮಥಿಂಗ್, ಲೆಟ್ ಯೋರ್ ಸ್ಕಿನ್ ಬಿ ಇನ್ ದ ಗೇಮ್, then come back, people will be interested. Definitely. I believe in that. ಅದಕ್ಕೆ ನಾನು ಐ ಆಮ್ ಹ್ಯಾಪಿ ಯಾರೋ ಒಬ್ರು ಹಿಂಗೆ ಇನ್ವೆಸ್ಟರ್ ಇದ್ದವರಿಗೆ ಅದು ಸೇಮ್ ಅನಿಸ್ತೈತೆ ಅಂತೇಳಿ. ಅದಕ್ಕೆ ನಂಗೆ ಅನಿಸುತ್ತೆ, ಇನ್ವೆಸ್ಟರ್ ಎದಕ್ಕೆ ನಂಬ್ತಾನೆ, ನನಗೆ ಸ್ವಲ್ಪ ಸ್ಪಾನ್ಸರರ್ ಎದಕ್ಕೆ ನಂಬ್ತಾನೆ, ನಾ ಮಾಡ್ತೀನಿ ಅಂದ್ರೆ ಮಾಡಂತ ನಾವು ಮಾಡಿ ತೋರಿಸ ಆಮೇಲೆ ನೋಡೋಣ ಅಂತಾನೆ.
ರಿಜೆಕ್ಷನ್ಕಿಂತ ಮುಂಚೆನೇ ಅಕ್ಸೆಪ್ಟೆನ್ಸ್ ತೊಗೊಂಡೋಗೋಣ. Point. ಸ್ಮಾರ್ಟ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಆನ್ ದ್ಯಾಟ್ ನೋಟ್. We'll catch up with you. ಯಸ್, ಡೆಫಿನೆಟ್ಲಿ. Southside. Hey.